ಗೈಸ್ ಗುಡ್ ಈವ್ನಿಂಗ್. ಇವತ್ತು ನಾವು ಕಂಟಿನ್ಯೂಯೇಷನ್ ಆಫ್ ದ ಟಾಪಿಕ್ಸ್ ಯಾವ್ದಾವ್ದು ಮಿಸ್ ಮಾಡಿದೀವಲ್ಲ, ಲೈಕ್ ರೀಸೆಂಟ್ ಆಗಿ ಮೊನ್ನೆ ನಾನು ಮಾಡ್ಬೇಕಂತ ಅನ್ಕೊಂಡಿದ್ದೆ, ಆ ಟಾಪಿಕ್ಸ್ ನ ಕಂಟಿನ್ಯೂಯೇಷನ್ ಮಾಡೋಕ್ಕಾಗಿಲ್ಲ. ಸೊ ದ ಟಾಪಿಕ್ಸ್ ವಿಚ್ ಎವರ್ ವಿ ಹ್ಯಾವ್ ಲೆಫ್ಟ್ ವಿ ವಿಲ್ ಕಂಟಿನ್ಯೂ. ಓಕೆ, ಮೊನ್ನೆ ನಾವು ಯಾವ್ದಾವ್ದು ಕಂಪ್ಲೀಟ್ ಮಾಡಿದ್ವಿ, ಎಲೆಕ್ಟ್ರಿಕಲ್ ಸಿಂಬಲ್ಸ್ ಬಗ್ಗೆ ಹಾಫ್ ಕಂಪ್ಲೀಟ್ ಮಾಡಿದ್ವಿ, ಇನ್ನು ಹಾಫ್ ರೆಸ್ಟ್ ಆಫ್ ದ ಸಿಂಬಲ್ಸ್ ಇದೆ. ಅಂಡ್ ಪಿ ಪಿ ಕಂಪ್ಲೀಟ್ ಮಾಡಿದ್ವಿ. ಅಂಡ್ ಎಲೆಕ್ಟ್ರಿಕಲ್ ಮೆಷರಿಂಗ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ನಾನು ನಿಮಗೆ ಮೆಷರಿಂಗ್ ಇನ್ಸ್ಟ್ರೂಮೆಂಟ್ ಅಲ್ಲಿ MI ಅಂಡ್ PMMC ಎರಡು ಡಿಫ್ರೆಂಟ್ ಟೈಪ್ಸ್ ಇನ್ಸ್ಟ್ರೂಮೆಂಟ್ಸ್ ಹೇಳಿದ್ದೀನಿ. ಅದಾದ್ಮೇಲೆ ನಿಮ್ಗೆ ಸಿಲೆಬಸ್ ಪ್ರಕಾರ ಏನೇನು ಇನ್ಸ್ಟ್ರೂಮೆಂಟ್ಸ್ ಇತ್ತು ಅದ್ರ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಓಕೆ, ಅಂಡ್ AC ಫಂಡಮೆಂಟಲ್ಸ್ ಇವತ್ತು ನಾವು ಡಿಸ್ಕಸ್ ಮಾಡ್ತೀವಿ. ಓಕೆ, ದಿಸ್ ಒನ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಟುಡೇ. ಅಂಡ್ ನೆಸೆಸಿಟಿ ಆಫ್ ಎ ಪ್ರೊಟೆಕ್ಷನ್ ಏನಕ್ಕೆ ಬೇಕು ಅಂತ, ಅಂಡ್ ಟ್ರಾನ್ಸ್ಫಾರ್ಮರ್ಸ್. ಓಕೆ, ಅಂಡ್ ಇಫ್ ಪಾಸಿಬಲ್ PN ಜಂಕ್ಷನ್ ಕೂಡ ಮುಗಿಸೋಣ. ಓಕೆ, ಅಂಡ್ ರೆಸ್ಟ್ ಆಫ್ ದ MCQs. Okay, this one we have completed. These applications I will teach in the last. Okay, applications higilbeda. And this is also completed. PP is completed. Types of instruments, PMMC. And ಇದರಲ್ಲಿ ಏನಾದರೂ ಡೌಟ್ ಇತ್ತಾ ನಿಮಗೆ ಮೊನ್ನೆ ಮಾಡಿದಾಗ, ಲೈಕ್ ಮೆಗ್ಗರ್ ಆಗಲಿ, ಟಾಂಗ್ ಟೆಸ್ಟ್ ಆಗಲಿ, ವೋಲ್ಟ್ ಮೀಟರ್, ಆಮ್ ಮೀಟರ್, ಇದರಲ್ಲಿ ಏನಾದರೂ ಡೌಟ್ ಇತ್ತಾ ನಿಮಗೆ? ಯಾವುದು ಫಸ್ಟ್ ಒನ್ ಅಂಡ್ ಸೆಕೆಂಡ್ ಒನ್ ಅಂತಂದ್ರೆ ಲೈಕ್ ಯಾವುದು? ಹಲೋ, ಹಾ ಹೇಳಿ. ಹಾ ಹೇಳಿ ಯಾವುದು? ಓಕೆ, PMMC ಅಂಡ್ PMMI ಇನ್ಸ್ಟ್ರೂಮೆಂಟ್. ಓಕೆ, ಸೊ ಇದು PMMC ಅಂಡ್ PMMI ಅಂತಾನೆ ಕರೀತಾರೆ ಇದನ್ನ, PMMI. ಓಕೆ, ಏನಿದು ಪರ್ಮನೆಂಟ್ ಮ್ಯಾಗ್ನೆಟ್ ಮೂವಿಂಗ್ ಕಾಯಿಲ್ ಇನ್ಸ್ಟ್ರೂಮೆಂಟ್. ಇದರಲ್ಲಿ ಮೂವಿಂಗ್ ಐರನ್. ಅಂದ್ರೆ ಡಿಫ್ರೆನ್ಸ್ ಏನಿರುತ್ತೆ ಇವೆರಡರಲ್ಲಿ? ಇದರಲ್ಲಿ ಒಂದು ಕಾಯಿಲ್ ಏನು ನಾವು ಒಂದು ರೆಕ್ಟಾಂಗಲ್ ಕಾಯಿಲ್ ತರ ತಗೊಂಡ್ರೆ, ಇದು ವೈಂಡಿಂಗ್ ಅಂತ ಅನ್ಕೊಳ್ಳಿ. ಓಕೆ, ಒಂದು ಕಾಯಿಲ್ ಇದು ನಾವೇನ್ ಮಾಡಿರ್ತೀವಿ, ಕಾಪರ್ ವೈರ್ ಇರುತ್ತಲ್ಲ, ನಾವು ನಮ್ಮ ಮನೆಯಲ್ಲಿ ವೈರ್ ಇರುತ್ತಲ್ಲ, ಆ ವೈರ್ ನ ಮೇಲ್ ಸ್ಲೀವ್ ಎಲ್ಲ ತೆಗೆದುಬಿಟ್ರೆ ಈ ಶೇಪ್ ಅಲ್ಲಿ ನಾನು ಕೊಟ್ಟಿದ್ದೇನೆ ಅಂತ ಇಟ್ಕೊಳ್ಳಿ. ಓಕೆ, ಆ ವೈರ್ ನ ಸ್ಲೀವ್ ತೆಗೆದುಬಿಟ್ಟು ಬರೀ ಒಳಗಿರೋ ಕಾಪರ್ ವೈರ್ ನ ಈ ಶೇಪ್ ಅಲ್ಲಿ ಕೊಟ್ಟಿರ್ತೀನಿ. ಇದನ್ನ ನಾವು ರೊಟೇಟ್ ಮಾಡಿದ್ರೆ, ಇದನ್ನ ನಾವು ರೊಟೇಟ್ ಮಾಡಿದ್ರೆ ಅದು ಮೂವಿಂಗ್ ಕಾಯಿಲ್ ಅಂತ ಕರಿತೀವಿ. ಇದು ಕಾಯಿಲ್. ಓಕೆ, ಕಾಯಿಲ್ ನ ಮೂವ್ ಮಾಡಿದ್ರೆ ಅದರಿಂದ ನಾವು DC ನ ಮೆಜರ್ಮೆಂಟ್ ಮಾಡಬಹುದು. ಹೇಗೆ ಅಂತಂದ್ರೆ, ಇದ್ರ ಸರೌಂಡಿಂಗ್ ಅಲ್ಲಿ ನಾವೇನ್ ಮಾಡಿರ್ತೀವಿ, ಎರಡು ಮ್ಯಾಗ್ನೆಟ್ಸ್ ಇಟ್ಟಿರ್ತೀವಿ. ಓಕೆ, ಇದ್ರೊಳಗಡೆ ಒಂದು ಸ್ಟ್ರಕ್ಚರಲ್ ಅರೇಂಜ್ಮೆಂಟ್ ಇರುತ್ತೆ. ಓಕೆ, ಸ್ಟ್ರಕ್ಚರಲ್ ಅರೇಂಜ್ಮೆಂಟ್ ಇರುತ್ತೆ. ಸೊ ದಟ್ ಪಾಯಿಂಟರ್ ನ ನಾವು ಎಷ್ಟು ಕರೆಂಟ್ ಇದರಿಂದ ಪಾಸ್ ಆಗುತ್ತೆ ಅವಾಗ ನಾವು ಪಾಯಿಂಟರ್ ನ ಮೂವ್ ಮಾಡೋ ತರ ಇಟ್ಟಿರ್ತೀವಿ ಅನ್ಬೋದು. ಓಕೆ, ದಿಸ್ ಇಸ್ ಹೌ ಎ ಮೂವಿಂಗ್ ಕಾಯಿಲ್ ಇನ್ಸ್ಟ್ರೂಮೆಂಟ್ ಈ ತರ ಇರುತ್ತೆ. ಮೂವಿಂಗ್ ಐರನ್ ಇನ್ಸ್ಟ್ರೂಮೆಂಟ್ ಅಲ್ಲಿ ನಮಗೇನ್ ಮಾಡುತ್ತೆ, ಒಂದು ಕಾಪರ್ ಕೋರ್ ತರನೇ ಇರುತ್ತೆ, ಒಂದು ಫುಲ್ ಕೋರ್, ಐರನ್ ಕೋರ್. ಈ ಕೋರ್ ನ ನಾವು ಮೂವ್ ಮಾಡಿಸ್ತೀವಿ. ಈ ಕೋರ್ ನ ಮೂವ್ ಮಾಡಿಸ್ತೀವಿ ವಿತ್ ರೆಸ್ಪೆಕ್ಟ್ ಟು ದ ಫೀಲ್ಡ್. ಈ ಕೋರ್ ಮೂವ್ ಆದಾಗ ನಮಗೆ ಪಾಯಿಂಟರ್ ಡಿಫ್ಲೆಕ್ಟ್ ಆಗುತ್ತೆ. ಓಕೆ, ಡಿಫ್ರೆನ್ಸ್ ಏನಂತಂದ್ರೆ ಇದರಲ್ಲಿ ಐರನ್ ಮೂವ್ ಆಗುತ್ತೆ, ಇದರಲ್ಲಿ ಕಾಯಿಲ್ ಮೂವ್ ಆಗುತ್ತೆ. ಓಕೆ, ಇದು ಬೇಸಿಕ್ ಡಿಫ್ರೆನ್ಸ್. ಈಗ ಇನ್ಸ್ಟ್ರೂಮೆಂಟ್ ಪ್ರಕಾರ ನೋಡ್ಕೊಂಡ್ರೆ PMMC ಇನ್ಸ್ಟ್ರೂಮೆಂಟ್ ಅನ್ನೋದು ಬರೀ DC ಮೆಜರ್ ಮಾಡಕ್ ಮಾತ್ರ ಯೂಸ್ ಮಾಡ್ತೀವಿ. DC ಅಂದ್ರೆ ಏನು? ಡೈರೆಕ್ಟ್ ಕರೆಂಟ್. ಡೈರೆಕ್ಟ್ ಕರೆಂಟ್ ನ ಮೆಜರ್ ಮಾಡಕ್ ಯೂಸ್ ಮಾಡೋದು PMMC ಇನ್ಸ್ಟ್ರೂಮೆಂಟ್. ಈಗ AC ನಮ್ಮ ಮನೆಗೆ ಬರೋದೆಲ್ಲ AC ಸಪ್ಲೈ. ಮನೆಯಲ್ಲಿ ನಾವು ಏನ್ ನೋಡ್ತೀವಲ್ವಾ, ಇದೆಲ್ಲಾನು AC ಸಪ್ಲೈ. DC ಸಪ್ಲೈ ನಾವು ಬರೀ ಇಂಡಸ್ಟ್ರೀಸ್ ಅಲ್ಲಿ ಯೂಸ್ ಮಾಡ್ತೀವಿ ಜಾಸ್ತಿ. ಓಕೆ, ಅಂಡ್ ಎಲೆಕ್ಟ್ರಾನಿಕ್ ಬೋರ್ಡ್ಸ್ ಅಲ್ಲಿ ಇರುತ್ತಲ್ಲ, ಇವಾಗ ಕಂಪ್ಯೂಟರ್ ತಗೊಂತೀರಾ, ಕಂಪ್ಯೂಟರ್ ಬರೋ ಸಪ್ಲೈ AC, ನಾವು ಕೊಡೋ ಸಪ್ಲೈ AC, ಆಲ್ಟರ್ನೇಟಿಂಗ್ ಕರೆಂಟ್ ಕೊಡ್ತೀವಿ. ಬಟ್ ಒಳಗಡೆ ಕಂಪ್ಯೂಟರ್ ಒಳಗಡೆ ಹೋಗಿದ ನಂತರ ಒಳಗಡೆ ನಾವು ಸ್ಟೆಪ್ಪರ್ ರೆಕ್ಟಿಫೈರ್ ಅಂತ ಯೂಸ್ ಮಾಡ್ಬಿಟ್ಟು ಅದನ್ನ DC ಗೆ ಕನ್ವರ್ಟ್ ಮಾಡ್ತೀವಿ. ಓಕೆ, ಯಾಕಂದ್ರೆ ಅದರಲ್ಲಿ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್, ಸಣ್ಣ ಸಣ್ಣ ಕಾಂಪೋನೆಂಟ್ಸ್ ಇರ್ತವೆ, ಅದಕ್ಕೆಲ್ಲ AC ಎಲ್ಲ ಕೊಡಕ್ಕಾಗಲ್ಲ. AC ಎಲ್ಲ ಕೊಟ್ರೆ ಹೈ ಪವರ್ ಅಂತ ಕರಿತೀವಿ. DC ಅಂತಂದ್ರೆ ಇಟ್ ಇಸ್ ಲೈಕ್ ಎ ಬಿಟ್ ಆಫ್ ಲೋ ಪವರ್, ಬಟ್ ವಿ ಕ್ಯಾನ್ ಯೂಸ್ ಇಟ್ ಫಾರ್ ಬಿಗ್ ಎಕ್ವಿಪ್ಮೆಂಟ್ಸ್. ಅದು ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಅಲ್ಲಿ DC ಮೋಟರ್ ಅಂತ ಬರುತ್ತೆ, DC ಮೋಟರ್ಸ್, DC ಬ್ರಷಸ್, ಮತ್ತೆ DC ರಿಲೇಟೆಡ್ ಹೆವಿ ಸ್ಟ್ರಕ್ಚರಲ್ ಮೋಟರ್ಸ್ ಬರುತ್ತೆ ಫಾರ್ ವೇರಿಯಸ್ ಅಪ್ಲಿಕೇಶನ್ಸ್, ಫಾರ್ ಹೈ ಸ್ಟಾರ್ಟಿಂಗ್ ಟಾರ್ಕ್. ಸೊ ಈ ಕೆಲ ಅಪ್ಲಿಕೇಶನ್ಸ್ಗೆ DC ಎನರ್ಜಿನ ಯೂಸ್ ಮಾಡ್ತೀವಿ. ನಾವು ಮ್ಯಾಕ್ಸಿಮಮ್ ಆಗಿ ನೋಡೋದು AC ಎನರ್ಜಿ. ಓಕೆ, ಸೊ AC ಎನರ್ಜಿನ ಮೆಷರ್ ಮಾಡ್ಬೇಕಂದ್ರೆ ನಮಗೆ MI ಟೈಪ್ ಇನ್ಸ್ಟ್ರೂಮೆಂಟ್ಸ್ ಬೇಕಾಗುತ್ತೆ. ಓಕೆ, ವಿ ನೀಡ್ ಓನ್ಲಿ MI ಟೈಪ್ ಆಫ್ ಇನ್ಸ್ಟ್ರೂಮೆಂಟ್ಸ್. ಓಕೆ, ನಾವು AC ಇನ್ಸ್ಟ್ರೂಮೆಂಟ್ ಅಂತ ಅಂದ್ರೆ AC ನ ಮೆಷರ್ ಮಾಡಬೇಕು ಅಂತಂದ್ರೆ ವಿ ನೀಡ್ ಓನ್ಲಿ MI ಟೈಪ್ ಆಫ್ ಇನ್ಸ್ಟ್ರೂಮೆಂಟ್ಸ್. ಓಕೆ, ಟಿಲ್ ಹಿಯರ್ ಇಟ್ ಇಸ್ ಕ್ಲಿಯರ್. ಈಗ ನೆಕ್ಸ್ಟ್ ನಾವೇನ್ ಮಾಡೋಣ ಅಂತಂದ್ರೆ, ಲೈಕ್ MC ಇನ್ಸ್ಟ್ರೂಮೆಂಟ್ ಅಲ್ಲಿ ಏನೆಲ್ಲ ವೇರಿಯಸ್ ಫೀಚರ್ಸ್ ಬರುತ್ತೆ, ಫೀಚರ್ಸ್. ಓಕೆ, ವೇರಿಯಸ್ ಫೀಚರ್ಸ್ ಅಂತ ಕರಿತೀವಿ. ವೇರಿಯಸ್ ಫೀಚರ್ಸ್ ಅಂತಂದ್ರೆ ಏನ್ ಇದ್ರ ಸ್ಪೆಷಾಲಿಟಿ MC ಇನ್ಸ್ಟ್ರೂಮೆಂಟ್ ಅಲ್ಲಿ ಅಂತಂದ್ರೆ, ಇದು ಡಿಫ್ಲೆಕ್ಟಿಂಗ್ ಟಾರ್ಕ್. ಡಿಫ್ಲೆಕ್ಟಿಂಗ್ ಟಾರ್ಕ್ ಅಂತ ಅಂದ್ರೆ ಏನ್ ಮೀನಿಂಗು? ಈ ಪಾಯಿಂಟರ್ ಏನ್ ಮೂವ್ ಆಗುತ್ತಲ್ಲ, ಇದ್ರೊಳಗಡೆ ನಾವು ಕರೆಂಟ್ ಪಾಸ್ ಮಾಡ್ತೀನಿ, ಇದ್ರೊಳಗಡೆ ಕರೆಂಟ್ ಅಂದ್ರೆ ನಾನು ಕರೆಂಟ್ ಮೆಜರ್ ಮಾಡ್ತಿದ್ದೀನಿ, ನಾನು ಇವಾಗ ಕರೆಂಟ್ ಪಾಸ್ ಮಾಡ್ತೀನಿ. ಈಗ ವೋಲ್ಟೇಜ್ ಮೆಜರ್ ಮಾಡ್ಬೇಕಂದಾಗ ಇದಕ್ಕೆ ವೋಲ್ಟೇಜ್ ಸಪ್ಲೈನ ಕೊಡ್ತೀನಿ. ವೋಲ್ಟೇಜ್ ಸಪ್ಲೈನ ಕೊಟ್ಟು ನಾನು ವೋಲ್ಟ್ ಮೀಟರ್ ತರ ಮಾಡ್ಬೋದು, ಬರೀ ಕರೆಂಟ್ ನ ಸೆಂಡ್ ಮಾಡ್ಬಿಟ್ಟು ನಾನು ಇದನ್ನ ಆಮ್ ಮೀಟರ್ ತರನು ರೀಡ್ ಮಾಡ್ಬೋದು. ಒಂದೇ ಒಂದು ಏನ್ ಡಿಫ್ರೆನ್ಸ್ ಅಂದ್ರೆ, ಈ ಮೀಟರ್ ನ ಟೋಟಲ್ ಇದನ್ನ ಒಂದು ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು
ನೀವು ಒಂದು ಸರ್ಕ್ಯೂಟ್ ಅಲ್ಲಿ ಸೀರೀಸ್ ಅಲ್ಲಿ ಕೂಡಿಸಿದ್ರೆ, ಇಲ್ಲಿ ನಾನು ಬಾಕ್ಸ್ ಕೂಡಿಸಿದ್ರೆ ಇದು ಆಂಪಿಯರ್ ನ ಮೆಜರ್ ಮಾಡುತ್ತೆ. ಓಕೆ, ನಾನು ಬರ್ತಿರೋ ಫೇಸ್ ಸಪ್ಲೈಗೆ ಅಕ್ರಾಸ್ ಆಗಿ ಮೀಟರ್ ನ ಕೂಡಿಸಿದ್ರೆ ಇದು ವೋಲ್ಟೇಜ್ ನ ಮೆಜರ್ ಮಾಡುತ್ತೆ. ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಕರೆಂಟ್ ನ ನಾವು ಮೆಜರ್ ಮಾಡ್ಬೇಕಂದ್ರೆ ಯಾವಾಗ್ಲೂ ಒಂದು ಸರ್ಕ್ಯೂಟ್ ಅಲ್ಲಿ ಸೀರೀಸ್ ಅಲ್ಲಿ ಇರಬೇಕು. ಓಕೆ, ವೇರಾಸ್ ವೋಲ್ಟೇಜ್ ನ ಮೆಜರ್ ಮಾಡ್ಬೇಕಂದ್ರೆ ಯಾವಾಗ್ಲೂ ಸರ್ಕ್ಯೂಟ್ ಅಲ್ಲಿ ಪ್ಯಾರಲಲ್ ಆಗಿರ್ಬೇಕು. ಪ್ಯಾರಲಲ್ ಅಂತ ಅಂದ್ರೆ ಅಕ್ರಾಸ್. ಇಲ್ಲಿ ನಾವು ವೋಲ್ಟೇಜ್ ಕೊಟ್ರೆ ವೋಲ್ಟೇಜ್ 2 ಟರ್ಮಿನಲ್ ಇರುತ್ತೆ. ನೀವು ಮನೇಲಿ ನೋಡ್ತಿರಲ್ಲ 3 ಸಾಕೆಟ್ಸ್ ಅಂತ, 3 ಪಿನ್ ಸಾಕೆಟ್ ಅಂತ ಏನ್ ನೋಡ್ತಿರಲ್ಲ, ಇವೆರಡು ಟರ್ಮಿನಲ್ ಅನ್ ಮಾತು. ಒಂದರಲ್ಲಿ ಫೇಸ್ ಸಪ್ಲೈ ಇರುತ್ತೆ, ಇನ್ನೊಂದರಲ್ಲಿ ನ್ಯೂಟ್ರಲ್ ಅಂತ ಕರಿತೀವಿ. ಸೊ ಈ ಎರಡಕ್ಕೆ ಅಕ್ರಾಸ್ ಆಗಿ ಕನೆಕ್ಟ್ ಮಾಡಿದ್ರೆ ನಾವು ಅಲ್ಲಿರೋ ವೋಲ್ಟೇಜ್ ಎಷ್ಟು ಅಂತ ಮೆಜರ್ ಮಾಡಬಹುದು ವೋಲ್ಟ್ ಮೀಟರ್ ಇಂದ. ಅದು ಯಾವುದು PMMC ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿದ್ರೆ ಅದು DC ಸಪ್ಲೈ ಆಗಿರ್ಬೇಕು. ಅದೇ ನಾವು MI ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿದ್ರೆ ಮನೇಲಿರೋ ಸಪ್ಲೈನ ನಾವು ಮೆಜರ್ ಮಾಡಬಹುದು, ಮನೇಲಿರೋ ಸಪ್ಲೈನ ಮೆಜರ್ ಮಾಡಬಹುದು. ಸೊ ಇದರಲ್ಲಿ ಏನಂತಂದ್ರೆ ಡಿಫ್ಲೆಕ್ಟಿಂಗ್ ಟಾರ್ಕ್, ಈ ಪಾಯಿಂಟರ್ ಮೂವ್ ಆಗೋದಕ್ಕೆ ಅದ್ರ ಒಳಗಡೆ ಹೋಗ್ತಿರೋ ಕರೆಂಟ್ ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಇದು ವೆರಿ ಇಂಪಾರ್ಟೆಂಟ್ ನಿಮಗೆ. ಏನು, ದ ಡಿಫ್ಲೆಕ್ಟಿಂಗ್ ಟಾರ್ಕ್ ಆಫ್ ದಿ ಪಾಯಿಂಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದ್ರೆ ಏನು, ಲೀನಿಯರ್ ಅಂತ ಅರ್ಥ. ಲೀನಿಯರ್ ಕ್ಯಾರೆಕ್ಟರಿಸ್ಟಿಕ್ಸ್. ಲೀನಿಯರ್ ಅಂತಂದ್ರೆ ನಾವು ಏನೇ ಒಂದು ಚೇಂಜ್ ಅಂದ್ರೆ ಇವಾಗ ಕರೆಂಟ್ ವರ್ಸಸ್ ನಾನು ಪಾಯಿಂಟರ್ ಮೂವ್ಮೆಂಟ್ ಅಂತ ತಗೊಂಡ್ರೆ, ಲೈಕ್ ಡಿಗ್ರಿ ಅಂತ ತಗೊಂಡ್ರೆ ಎಷ್ಟು ಕರೆಂಟ್ ಬರುತ್ತೆ ಅಷ್ಟೇ ನನಗೆ ಪಾಯಿಂಟರ್ ಸಹ ಮೂವ್ ಆಗುತ್ತೆ. ಅಥವಾ ನಾನು ಇದನ್ನ ಡಿಫ್ಲೆಕ್ಟಿಂಗ್ ಟಾರ್ಕ್ ಅಂತ ತಗೊಂಡ್ರೆ ಎಷ್ಟು ನಾವು ಕರೆಂಟ್ ನ ಕೊಡ್ತೀನಿ ಅಷ್ಟೇ ಎಕ್ಸಾಕ್ಟ್ ಆಗಿ ನಮಗೆ ಏನಾಗುತ್ತೆ, ನಮಗೆ ಪಾಯಿಂಟರ್ ಮೂವ್ ಆಗುತ್ತೆ. ಸೊ ದಟ್ ಈಸ್ ಎ ಲೀನಿಯರ್ ಕ್ಯಾರೆಕ್ಟರಿಸ್ಟಿಕ್ಸ್. ಹಾಗಾಗಿ ಲೀನಿಯರ್ ಎಲ್ಲಿರುತ್ತೆ ಅದನ್ನ ನಾವು ಯೂನಿಫಾರ್ಮ್ ಸ್ಕೇಲ್ ಅಂತ ಕರಿತೀವಿ. ಯೂನಿಫಾರ್ಮ್ ಸ್ಕೇಲ್ ಅಂದ್ರೆ ಏನು, 1 ಆಂಪ್ಸ್. ಇವಾಗ ನೀವು ಸ್ಕೇಲ್ ನ ನೋಡಿರ್ತೀರಾ. ಸ್ಕೇಲ್ ಅಂತಂದ್ರೆ ನಾವು ನಾರ್ಮಲ್ ಆಗಿ ಯೂಸ್ ಮಾಡ್ತೀವಲ್ಲ ಸ್ಕೇಲ್, ಲೈಕ್ ಲೆಂತ್ 30 ಸೆಂಟಿಮೀಟರ್ ಸ್ಕೇಲು, ಮತ್ತೆ ನಿಮ್ 15 ಸೆಂಟಿಮೀಟರ್ ಸ್ಕೇಲ್ ನೋಡ್ತಿರಲ್ಲ, ಅದ್ರಲ್ಲಿ ಏನಿರುತ್ತೆ ಲೀನಿಯರ್ ಆಗಿ ಅವರು ಮಾರ್ಕಿಂಗ್ ಮಾಡಿರ್ತಾರೆ. ಲೀನಿಯರ್ ಅಂತಂದ್ರೆ ಪ್ರತಿ ಒಂದೊಂದು ಸೆಂಟಿಮೀಟರ್ಗೆ ಈಕ್ವಲ್ ಆಗಿ ಡಿಸ್ಟೆನ್ಸ್ ಡಿವೈಡ್ ಆಗಿರುತ್ತೆ. ಅದನ್ನ ನಾವು ಲೀನಿಯರ್ ಸ್ಕೇಲ್ ಅಂತ ಕರಿತೀವಿ. ಸೊ ಆ ತರ ಕೇಸಲ್ಲಿ MC ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತೀವಿ. ದಟ್ ಈಸ್ ಯೂಸ್ಡ್ ಫಾರ್ ಯೂನಿಫಾರ್ಮ್ ಸ್ಕೇಲ್. ಸೊ ಇಲ್ಲಿ ಇವಾಗ ನಾವು ಕರೆಂಟ್ ಆಂಬಿಟರ್ ಯೂಸ್ ಮಾಡಿದೆ, ಇದ್ರ ಸ್ಕೇಲ್ ಹೆಂಗಿರುತ್ತೆ ಗೊತ್ತಾ, ಇಲ್ಲಿ 1 ಆಂಪ್ಸ್, 2 ಆಂಪ್ಸ್, 3 ಆಂಪ್ಸ್, 4 ಆಂಪ್ಸ್, 5 ಆಂಪ್ಸ್ ಅಂತ ಇರುತ್ತೆ. ನಾನು ಡೈರೆಕ್ಟ್ ಆಗಿ ಇಲ್ಲಿ 1 ಆಂಪ್ಸ್ ಅಂತ ಫಸ್ಟ್ ಡಿವಿಷನ್ ಆದ್ಮೇಲೆ ಡೈರೆಕ್ಟ್ ಆಗಿ 5 ಆಂಪ್ಸ್ ಅಂತ ಇರಲ್ಲ. ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಎ ಯೂನಿಫಾರ್ಮ್ ಸ್ಕೇಲ್ ಅಂಡ್ ಎ ನಾನ್ ಯೂನಿಫಾರ್ಮ್ ಸ್ಕೇಲ್. ಅದೇ ನೀವು MI ಇನ್ಸ್ಟ್ರೂಮೆಂಟ್ ಅಲ್ಲಿ ತಗೊಂಡ್ರೆ, ಅಂದ್ರೆ ನಾವು AC ನ ಮೆಜರ್ ಮಾಡ್ತೀವಲ್ಲ, ಏನು ವೋಲ್ಟೇಜ್ ಇರ್ಬೋದು, ಕರೆಂಟ್ ಇರ್ಬೋದು, ಫ್ರೀಕ್ವೆನ್ಸಿ ಇರ್ಬೋದು, ಎಲ್ಲ AC ನಲ್ಲಿ ಏನೇನ್ ಮೆಜರ್ ಮಾಡ್ಬೋದು, ಒಂದು ಪವರ್ ಮೆಜರ್ ಮಾಡ್ಬೋದು, ಇವೆಲ್ಲ ಏನ್ ಮೆಜರ್ ಮಾಡ್ತೀವಲ್ಲ ಇದರಲ್ಲಿ ನಾನ್ ಲೀನಿಯರ್ ಇರುತ್ತೆ. ವೈ, ಬಿಕಾಸ್ ಇದರಲ್ಲಿ ನೋಡಿ ಪಾಯಿಂಟರ್ ಮೂವ್ಮೆಂಟ್ ಅಂಡ್ ಎ ಡಿಫ್ಲೆಕ್ಟಿಂಗ್ ಟಾರ್ಕ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದಿ ಕರೆಂಟ್. ಸ್ಕ್ವೇರ್ ಆಫ್ ದಿ ಕರೆಂಟ್ ಇರೋ ಕಾರಣದಿಂದ ನಾನು ಸ್ಕ್ವೇರ್ ಅಂತಂದ್ರೆ ಏನು, ಡೈರೆಕ್ಟ್ ಆಗಿ ಈ ತರ 1 2 3 ಕೊಡೋಕ್ಕಾಗಲ್ಲ. ನಾನು 1 ಅಂತ ಕೊಟ್ರೆ, 1 ಆಂಪ್ಸ್ ಅಂತ ಕೊಟ್ರೆ ನನಗೇನಾಗುತ್ತೆ, ಇಲ್ಲಿ ಡಿಫ್ಲೆಕ್ಟಿಂಗ್ ಟಾರ್ಕ್ 2 ಟೈಮ್ಸ್ ಮೂವ್ ಆಗಿರುತ್ತೆ. 2 ಆಂಪ್ಸ್ ಅಂತ ಕೊಟ್ರೆ ನನಗೆ 4 ಅಷ್ಟು ಡಿಗ್ರಿ ಬಂದಿರುತ್ತೆ. ಅದೇ ನಾನು 3 ಅಂತ ಕೊಟ್ರೆ ಇಲ್ಲಿ 9 ಅಷ್ಟು ಆಗಿರುತ್ತೆ, ಯಾಕಂದ್ರೆ ಸ್ಕ್ವೇರ್. ಸೊ ಇದನ್ನ ನಾವು ನಾನ್ ಲೀನಿಯರ್ ಅಂತ ಕರಿತೀವಿ. ಈ ತರ ಹೋಗುತ್ತೆ ಕರ್ವ್. ದಟ್ ಈಸ್ ವೈ ವಿ ಕಾಲ್ ಇಟ್ ಆಸ್ ಎ ನಾನ್ ಲೀನಿಯರ್. ಹಾಗಾಗಿ ಇದರಲ್ಲಿ ನಾನ್ ಯೂನಿಫಾರ್ಮ್ ಸ್ಕೇಲ್ ಅಂತಾನು ಕರಿಬಹುದು ನೀವು. ನಾನ್ ಯೂನಿಫಾರ್ಮ್ ಸ್ಕೇಲಿಂಗ್ ಇರುತ್ತೆ ಯಾವುದು AC ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ. ಓಕೆ, ಇದು ಇನ್ಸ್ಟ್ರೂಮೆಂಟ್ ಬಗ್ಗೆ. ಓಕೆ, ಇವಾಗ ಸ್ಕೇಲ್ ಕೂಡ ನೋಡಿದ್ರೆ ನಿಮಗೆ ಇಲ್ಲಿ ಫಸ್ಟ್ 1 ಆಂಪ್ಸ್ ಅಂತ ಇದೆ, ಆದ್ಮೇಲೆ 4, ಆದ್ಮೇಲೆ 16, ಆದ್ಮೇಲೆ 16 ಎಷ್ಟು ಬರುತ್ತೆ ಅಷ್ಟು, ಆ ತರ. ಓಕೆ, ಸ್ಕ್ವೇರ್ ಮಾಡ್ಕೊಂತ ಹೋಗ್ತಿರ್ಬೇಕನ್ಮಾತ. ಓಕೆ, 2 ಸ್ಕ್ವೇರ್, 3 ಸ್ಕ್ವೇರ್, 4 ಸ್ಕ್ವೇರ್, ಆ ತರ ಕಂಟಿನ್ಯೂಸ್ ಆಗಿರುತ್ತೆ. ಓಕೆ, 3 ಸ್ಕ್ವೇರ್ ಅಂದ್ರೆ ಇಲ್ಲಿ 9, ಆದ್ಮೇಲೆ 4 ಸ್ಕ್ವೇರ್ ಇಸ್ 16, ಆ ತರ ಕಂಟಿನ್ಯೂಸ್ ಆಗಿರುತ್ತೆ. ಓಕೆ, ದಿಸ್ ಇಸ್ ಹೌ ದ ಸ್ಕೇಲಿಂಗ್ ಆಫ್ MI ಇನ್ಸ್ಟ್ರೂಮೆಂಟ್ಸ್ ಇಸ್ ಡನ್. ಇನ್ನೊಂದು ಮೇಜರ್ ಆಗಿ ಹೇಳ್ಬೇಕಂದ್ರೆ ನಿಮಗೆ ಅಕ್ಯುರೇಸಿ, ಈ ತರ ಲೀನಿಯರ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅಂತಂದ್ರೆ ಅಕ್ಯುರೇಸಿ ಇನ್ಸ್ಟ್ರೂಮೆಂಟ್ ಅಲ್ಲಿ ಜಾಸ್ತಿ ಇರುತ್ತೆ. ಅಕ್ಯುರೇಸಿ ಅಂದ್ರೆ ಏನು, ನಾನೀಗ ನನ್ನ ಡಿಸಿ ಸಪ್ಲೈ ನಾನೇನ್ ಕೊಟ್ಟಿರ್ತೀನಲ್ಲ, ವೋಲ್ಟೇಜ್, ಆ ವೋಲ್ಟೇಜ್ 24 ವೋಲ್ಟ್ಸ್ DC ಸಪ್ಲೈ ಕೊಟ್ಟಿರ್ತೀನಿ. ನಾನು ಈ ಇನ್ಸ್ಟ್ರೂಮೆಂಟ್ PMMC ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ DC ನ ಮೆಜರ್ ಮಾಡಕ್ ಹೋದ್ರೆ ಅಕ್ಯುರೇಸಿ ಅಂತಂದ್ರೆ 24 ವೋಲ್ಟ್ಸ್ ಗೆ ನನಗೆ ಎಕ್ಸಾಕ್ಟ್ ಆಗಿ 24 ಬರುತ್ತೆ. ದಟ್ ಈಸ್ ಹೌ ದ ಅಕ್ಯುರೇಸಿ ಈಸ್ ಹೈಯರ್ ಅಂತ ಕರಿತೀವಿ PMMC ನಲ್ಲಿ. ಅದೇ ನಾನು MI ಇನ್ಸ್ಟ್ರೂಮೆಂಟ್ ಅಲ್ಲಿ ಇವಾಗ ಈ ಮನೆಗೆ ಬರೋ ಸಪ್ಲೈ ಎಷ್ಟು, 230 ವೋಲ್ಟ್ಸ್ ಇಸ್ ಅ ಸ್ಟ್ಯಾಂಡರ್ಡ್ ವೋಲ್ಟೇಜ್ ಅಂಡ್ 50 ಹರ್ಟ್ಸ್. ನಾವು ಇಂಡಿಯನ್ ಅಲ್ಲಿ 50 ಹರ್ಟ್ಸ್ ಯೂಸ್ ಮಾಡ್ತೀವಿ, ಅದೇ ಫಾರಿನ್ ಅಲ್ಲ ಅಂತ ಆದ್ರೆ 60 ಹರ್ಟ್ಸ್ ಯೂಸ್ ಮಾಡ್ತಾರೆ. ಏನ್ ಡಿಫ್ರೆನ್ಸ್ ಅಂತ ಅಂದ್ರೆ ಓನ್ಲಿ ಅಲ್ಲಿ ಜನರೇಟ್ ಮಾಡ್ಬೇಕಾದಾಗ ಯೂಸ್ ಮಾಡ್ತಾರಲ್ಲ ಆಲ್ಟರ್ನೇಟರ್, ಅದರಲ್ಲಿ ಪೋಲ್ಸ್ ಬೇರೆ ಇರುತ್ತೆ. ಪೋಲ್ಸ್ ಸ್ವಲ್ಪ ನಂಬರ್ ಜಾಸ್ತಿ ಇರುತ್ತೆ. ಓಕೆ, ಜಾಸ್ತಿ ಪೋಲ್ಸ್ ಯೂಸ್ ಮಾಡಿದ್ರೆ ನಮಗೇನಾಗುತ್ತೆ, ಜಾಸ್ತಿ ಪೋಲ್ಸ್ ಯೂಸ್ ಮಾಡಿದೆ ಸ್ಪೀಡ್ ಕಡಿಮೆ ಇರುತ್ತೆ ಅಂಡ್ ಫ್ರೀಕ್ವೆನ್ಸಿ ಕೂಡ ನಮಗೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಓಕೆ, ದರ್ ಇಸ್ ಎ ರಿಲೇಷನ್ ಫಾರ್ ದಟ್ ಫ್ರೀಕ್ವೆನ್ಸಿ ಅಂಡ್ ಇದು NS is equals to 120 F/P ಅಂತ ಕರಿತೀವಿ. ನೀವು ಇವಾಗ P ನ ತಗೊಂಡ್ರೆ ಏನಾಗಿರುತ್ತೆ, 120 F/NS ಅಂತ ಕರಿತೀವಿ. ಅಂದ್ರೆ P is directly proportional to the frequency. ಅಂದ್ರೆ ಫ್ರೀಕ್ವೆನ್ಸಿ ಜಾಸ್ತಿ ಆದಂಗೆಲ್ಲ ನಮಗೆ ನಂಬರ್ ಆಫ್ ಪೋಲ್ಸ್ ಜಾಸ್ತಿ ಇರ್ಬೇಕಂತ ಅರ್ಥ.
ಓಕೆ. ಫಾರಿನ್ ಅಲ್ಲಿ ಅಂತಂದ್ರೆ ಪೋಲ್ಸ್ ಜಾಸ್ತಿ ಇರುತ್ತೆ, ಆಲ್ಟರ್ನೇಟರ್ ಆರ್ ಜನರೇಟರ್ ಏನ್ ಯೂಸ್ ಮಾಡ್ತೀವಲ್ಲ ಅದರಲ್ಲಿ ಪೋಲ್ಸ್ ಅನ್ನೋದು ಜಾಸ್ತಿ ಇರುತ್ತೆ, ನಾವು ಯೂಸ್ ಮಾಡೋದ್ರಲ್ಲಿ ನಮಗೆ ಪೋಲ್ಸ್ ಕಡಿಮೆ ಇರುತ್ತೆ. ಬಟ್ ವೋಲ್ಟೇಜ್ ಈಸ್ ಇಂಪಾರ್ಟೆಂಟ್. ಏನು ನಮಗೆ ಬೇಕಾಗಿರೋದು ವೋಲ್ಟೇಜ್. ಇಲ್ಲಿ ಯೂಸ್ ಮಾಡೋದು 230ನೇ, ಫಾರಿನ್ ಅಲ್ಲಿ ಯೂಸ್ ಮಾಡೋದು 230 ವೋಲ್ಟ್ಸ್. ಓಕೆ, 230 ವೋಲ್ಟ್ಸ್ ಯೂಸ್ ಮಾಡ್ತೀವಿ. ಬಟ್ ಒಂದೇನಂದ್ರೆ ಸ್ಟ್ಯಾಂಡರ್ಡ್ ಸಪ್ಲೈ ನಿಮ್ಗೆ ಗೊತ್ತಿರಬೇಕು. 230 ವೋಲ್ಟ್ಸ್ 50 ಹರ್ಟ್ಸ್ ಇಸ್ ಅ ಸ್ಟ್ಯಾಂಡರ್ಡ್ ಸಪ್ಲೈ. ಈಗ ಈ ಸಪ್ಲೈನ ನಾನು ಈ ಇನ್ಸ್ಟ್ರೂಮೆಂಟ್ ಗೆ ಕೊಟ್ರೆ, ಯಾವುದು PMMI ಇನ್ಸ್ಟ್ರೂಮೆಂಟ್ ಕೊಟ್ರೆ ಏನಾಗುತ್ತೆ, ಅಕ್ಯುರೇಸಿ ಈಸ್ ಲೋ. ಯಾಕೆ ಅಂತಂದ್ರೆ ಇದರಲ್ಲಿ ನನಗೆ ಟಾರ್ಕ್ ಟು ದ ವೆಯ್ಟ್ ರೇಷಿಯೋ ಆಫ್ ದಿ ಪಾಯಿಂಟರ್ ಲೋ ಇರುತ್ತೆ. ಪಾಯಿಂಟರ್ದು ಏನಿದೆ ಅಲ್ಲ, ಟಾರ್ಕ್, ಮೂವ್ಮೆಂಟ್ ಆಫ್ ದಿ ಟಾರ್ಕ್, ಟಾರ್ಕ್ ಅಂದೇನು, ಮೂವ್ಮೆಂಟ್, ಡಿಸ್ಪ್ಲೇಸ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ದ ಪೊಸಿಷನ್. ಓಕೆ, ಆ ಮೂವ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ದ ವೆಯ್ಟ್ ಬಂದು ರೇಷಿಯೋ ತುಂಬಾ ಕಡಿಮೆ ಇರುತ್ತೆ. ಕಡಿಮೆ ಇದೆ ಅಂತಂದೆ ಅಕ್ಯುರೇಸಿ ಕಡಿಮೆ ಅಂತ ಅರ್ಥ. ಯಾವಾಗ್ಲೂ ಟಾರ್ಕ್ ಟು ವೆಯ್ಟ್ ರೇಷಿಯೋ ಜಾಸ್ತಿ ಇರಬೇಕು. ಓಕೆ, ಟಾರ್ಕ್ ವೆಯ್ಟ್ ರೇಷಿಯೋ ಜಾಸ್ತಿ ಇರಬೇಕಾಗುತ್ತೆ. ಜಾಸ್ತಿ ಇದ್ರೆ ಅಕ್ಯುರೇಸಿ ಜಾಸ್ತಿ. ಇವಾಗ ಕಡಿಮೆ ಇದೆ ಅಂತಂದ್ರೆ ಅಕ್ಯುರೇಸಿ ಕಡಿಮೆ. ಓಕೆ, ಟಾರ್ಕ್ ಟು ವೆಯ್ಟ್ ರೇಷಿಯೋ ಕಡಿಮೆ ಇದೆ ಅಂತಂದ್ರೆ ಅಕ್ಯುರೇಸಿ ಕಡಿಮೆ ಇರುತ್ತೆ. ಕಡಿಮೆ ಇದೆ ಅಂತಂದ್ರೆ ಏನ್ ಮೀನಿಂಗ್, ಇವಾಗ ನಾನು 230 ವೋಲ್ಟ್ಸ್ ಕೊಟ್ಬಿಟ್ಟು ಮೀಟರ್ನ ತಗೊಂಡ್ಬಂದು ಮೆಷರ್ ಮಾಡಿದ್ರೆ ನನಗೆ 230 ಬರಲ್ಲ, 227.8, 228 ಈ ತರ ಬರುತ್ತೆ. ಅಂದ್ರೆ ಸಮ್ ಫ್ಲಕ್ಚುಯೇಷನ್. ಸೊ ಹಾಗಾಗಿ ಆ ತರ ಇದ್ದಾಗ ನಾನು ಕ್ಯಾಲ್ಕುಲೇಷನ್ಸ್ ಕೂಡ ಕರೆಕ್ಟ್ ಆಗಿ ಬರಲ್ಲ. ನಾನು ಯಾವುದೋ ಒಂದು ಸರ್ಕ್ಯೂಟ್ ತಗೊಂಡ್ಬಿಟ್ಟು ಸರ್ಕ್ಯೂಟ್ ನಲ್ಲಿ ಈಗ ಇದ್ರಲ್ಲಿ ಕರೆಂಟ್ ಎಷ್ಟಿದೆ ಅಂತ ಮೆಷರ್ ಮಾಡಕ್ ಹೋದ್ರೆ ನಂದು ಕ್ಯಾಲ್ಕುಲೇಷನ್ ರಾಂಗ್ ಆಗ್ಬಿಡುತ್ತೆ. ಅವಾಗ ಏನ್ ಮಾಡ್ತೀನಿ, ರಾಂಗ್ ಡಿವೈಸ್ ನ ಸೆಲೆಕ್ಟ್ ಮಾಡ್ಬಿಡ್ತೀನಿ. ಓಕೆ, ಇದು ಮಿಸ್ಟೇಕ್ ಆಗುತ್ತೆ. ಸೊ ದಟ್ ಇಸ್ ವೈ. ಬಟ್ MI ಇನ್ಸ್ಟ್ರೂಮೆಂಟ್ಸ್ ಆ ತರ ಅಕ್ಯುರೇಸಿಸ್ ನಾವು ಜಾಸ್ತಿ ಮಾಡ್ಬೇಕಂದ್ರೆ ದೇರ್ ಆರ್ ವೇರಿಯಸ್ ಮೆಥಡ್ಸ್. ಈ ವೆಯ್ಟ್ ನ ಜಾಸ್ತಿ ಮಾಡೋದಕ್ಕೆ ಏನ್ ಮಾಡ್ತೀವಿ ಅನ್ನೋದು ಬೇರೆ ಇದೆ. ಪಾಯಿಂಟರ್ ನ ನಾವು ಅಲ್ಯೂಮಿನಿಯಂ ನಿಂದ ಮಾಡಿರ್ತೀವಿ. ಸೊ ದಟ್ ಇಸ್ ವೈಟ್ ಏನ್ ಮಾಡುತ್ತೆ, ಪಾಯಿಂಟರ್ದು ವೆಯ್ಟ್ ನಮಗೆ ಜಾಸ್ತಿ ಆಗುತ್ತೆ. ಸೊ ದಟ್ ಇಸ್ ವಾಟ್ ವಿ ಕ್ಯಾನ್ ರಿಡ್ಯೂಸ್ ದ ಅಕ್ಯುರೇಸಿ, ವಿ ಕ್ಯಾನ್ ಇನ್ಕ್ರೀಸ್ ದ ಅಕ್ಯುರೇಸಿ. ಓಕೆ, ದೇರ್ ಆರ್ ವೇರಿಯಸ್ ಅದರ್ ಮೆಥಡ್ಸ್. ಸೊ ಇದು ಇಷ್ಟಿದೆ, ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಾದ್ರೆ ಸಾಕು. ನಾನ್ ಟೂ ಮಚ್ ಆಫ್ ಇನ್ಫಾರ್ಮೇಶನ್ ಇಸ್ ನಾಟ್ ಆಕ್ಚುಲಿ ನೀಡೆಡ್ ಫಾರ್ DCET ಪರ್ಪಸ್. ಇನ್ನೊಂದು ಏನಂತಂದ್ರೆ ನಿಮ್ಗೆ ಒಂದು ಡ್ಯಾಂಪಿಂಗ್ ಬಗ್ಗೆನೂ ಗೊತ್ತಿರಬೇಕು. ಡ್ಯಾಂಪಿಂಗ್, ಡ್ಯಾಂಪಿಂಗ್ ಅಂತಂದ್ರೆ ಏನಂದ್ರೆ ನಮ್ಗೆ ಇವಾಗ ಪಾಯಿಂಟರ್ ಮೂವ್ ಆಗ್ತಾ ಇದೆ ಅಂತಂದ್ರೆ ಇದು ಯಾವ್ದ್ರಿಂದ ಮೂವ್ ಆಗ್ತಾ ಇದೆ, ನಾವು ಕಳಿಸ್ತಿರೋ ಸಪ್ಲೈ ಇಂದಾನೆ ಮೂವ್ ಆಗ್ತಾ ಇದೆ, ಕರೆಕ್ಟಾ? ಆ ಮೂವ್ ಆಗ್ಬೇಕಾದಾಗ ಒಂದು ಅಪೋಸಿಷನ್ ಇರುತ್ತೆ. ಪಾಯಿಂಟರ್ ಸುಮ್ನೆ ಮೂವ್ ಆಗಲ್ಲ, ಅದು ಏರ್ ನಿಂದ ಅಪೋಸಿಷನ್ ಇರುತ್ತೆ. ನಾವು ಇವಾಗ ನಾರ್ಮಲ್ ಆಗಿ ಆಂಬಿಯಂಟ್ ಒಂದು ರೂಮ್ ಅಲ್ಲಿ ನೀವು ಇಟ್ಬಿಟ್ಟು ಮೆಜರ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಏನಾಗುತ್ತೆ, ರೂಮ್ ಟೆಂಪರೇಚರ್ ಅಲ್ಲಿ ರೂಮ್ದು ಏನ್ ಏರ್ ಇರುತ್ತಲ್ಲ ಆ ಏರ್ ಅಪೋಸ್ ಮಾಡುತ್ತೆ, ಪಾಯಿಂಟರ್ನ ಅಪೋಸ್ ಮಾಡುತ್ತೆ, ಮೂವ್ ಆಗದೆ. ಅದಕ್ಕೂ ಒಂದು ಫೋರ್ಸ್ ಇರುತ್ತೆ. ಅದಕ್ಕೆ ನಾವು ತಡೆಗಟ್ಟಬೇಕು ಅಂತಂದ್ರೆ ನಾಟ್ ಓನ್ಲಿ ಏರ್, ಓಕೆ, ಈ ತರ ವೇರಿಯಸ್ ಡ್ಯಾಂಪಿಂಗ್ಸ್ ಆಗುತ್ತೆ. ಒಂದು ಕರೆಂಟ್ ಡ್ಯಾಂಪಿಂಗ್ ಇರ್ಬೋದು, ಬೇರೆ ಬೇರೆ ಡ್ಯಾಂಪಿಂಗ್ಸ್ ಇರ್ಬೋದು. ಓಕೆ, ಡ್ಯಾಂಪಿಂಗ್ ನಾವು ಕಡಿಮೆ ಮಾಡಬೇಕು. ಅವಾಗ ಡ್ಯಾಂಪಿಂಗ್ ಕಡಿಮೆ ಮಾಡಿದ್ರೆ ಏನಾಗುತ್ತೆ, ಪಾಯಿಂಟರ್ ಎಕ್ಸಾಕ್ಟ್ ಆಗಿ ಮೂವ್ ಆಗುತ್ತೆ. ಎಕ್ಸಾಕ್ಟ್ ಆಗಿ ನನಗೆ 2 amps ಅಂತಂದ್ರೆ 2 amps ಕಡೆನೆ ಬಂದು ನಿಲ್ಲುತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಶೇಕ್ ಆಗ್ತಾ ಇರುತ್ತೆ ಪಾಯಿಂಟರ್ ಡ್ಯೂ ಟು ದ ಡ್ಯಾಂಪಿಂಗ್ ಫೋರ್ಸ್. ಈ ಕಡೆ ವೋಲ್ಟೇಜ್ ಬರ್ತಾನೆ ಇರುತ್ತೆ, ಒಂದ್ ಸೈಡ್ ಇಂದ ಎಲ್ಲಿ ಇದೆ ಪಾಯಿಂಟರ್, ಇಲ್ಲಿದೆ. ಒಂದ್ ಸೈಡ್ ಇಂದ ವೋಲ್ಟೇಜ್ ಬರ್ತಾನೆ ಇರುತ್ತೆ, ಪಾಯಿಂಟರ್ ಏನಾಗುತ್ತೆ, ಮೂವ್ ಆಗುತ್ತೆ, ಮತ್ತೆ ಹಿಂದಕ್ಕೆ ಬರುತ್ತೆ, ಮೂವ್ ಆಗುತ್ತೆ, ಹಿಂದಕ್ಕೆ ಬರುತ್ತೆ, ಮೂವ್ ಆಗುತ್ತೆ, ಈ ತರ ವೈಬ್ರೇಷನ್ ಆಗ್ತಾ ಇರುತ್ತೆ. ಆತರ ಆಗ್ಬಾರ್ದು ಅಂದ್ರೆ ನಾವೇನ್ ಮಾಡ್ಬೇಕು, ಇದರಲ್ಲಿ ಎಡ್ಡಿ ಕರೆಂಟ್ ಡ್ಯಾಂಪಿಂಗ್ ಅಂತ ಯೂಸ್ ಮಾಡ್ತೀವಿ. ಎಡ್ಡಿ ಕರೆಂಟ್ ಡ್ಯಾಂಪಿಂಗ್ ಅಂತ ಯೂಸ್ ಮಾಡ್ಬಿಟ್ಟು ನಾವೇನ್ ಮಾಡ್ತೀವಿ, ಡ್ಯಾಂಪಿಂಗ್ ನ ಕಡಿಮೆ ಮಾಡ್ತೀವಿ MC ಇನ್ಸ್ಟ್ರೂಮೆಂಟ್ ಅಲ್ಲಿ. ಅದೇ ನಾವು MI ಇನ್ಸ್ಟ್ರೂಮೆಂಟ್ ಅಲ್ಲಿ ಮಾತಾಡಿದ್ರೆ ಏರ್ ಫ್ರಿಕ್ಷನ್ ಡ್ಯಾಂಪಿಂಗ್ ಅಂತ ಕರಿತೀವಿ. ಏರ್ ಇಂದಾನೆ ನಾವೇನ್ ಮಾಡ್ತೀವಿ, ಅದನ್ನ ಸೀಲ್ಡ್ ಮಾಡ್ಬಿಡ್ತೀವಿ. ಆ ಪಾಯಿಂಟರ್ ಏನ್ ಮೂವ್ ಆಗುತ್ತಲ್ಲ ಆ ಚೇಂಬರ್ ನ ಸೀಲ್ ಮಾಡ್ತೀವಿ. ಸೀಲ್ ಮಾಡ್ಬಿಟ್ಟು ಒಳಗಡೆ ಒಂದು ಏರ್ ನ ಎಷ್ಟಿರ್ಬೇಕು ಅಷ್ಟೇ ಏರ್ನ ಇಟ್ಟು ಅದಕ್ಕೆ ಎಷ್ಟು ಬೇಕು ಅಷ್ಟನ್ನ ಮಾತ್ರ ಮೂವ್ ಮಾಡಿಸ್ತೀವಿ. ಓಕೆ, ಸೊ ದಟ್ ಡ್ಯಾಂಪಿಂಗ್ ಇರಬಾರ್ದು ಅನ್ನೋ ತರ. ಓಕೆ, so this is what about PMMC and PMMI instrument. So we'll continue with the next session, analysis. AC analysis. ಈಗ ನಿಮಗೆ AC ಪವರ್ ಸಪ್ಲೈ ಅಂತ ಗೊತ್ತಿದೆ, ಏನು 230 ವೋಲ್ಟ್ಸ್ 50 ಹರ್ಟ್ಸ್ ಪವರ್ ಸಪ್ಲೈ. ಯಾವುದು, ನಾವು ಇಂಡಿಯನ್ ಸ್ಟ್ಯಾಂಡರ್ಡ್ IS ಸ್ಟ್ಯಾಂಡರ್ಡ್. ಓಕೆ, ಇವಾಗ ಇಂಡಿಯನ್ ಸ್ಟ್ಯಾಂಡರ್ಡ್ ಅಲ್ಲಿ 230 ವೋಲ್ಟ್ಸ್ 50 ಹರ್ಟ್ಸ್ ಅಂತಂದ್ರೆ ಏನೇನಿದೆ ಇದರಲ್ಲಿ 230 ವೋಲ್ಟ್ಸ್ ಅಲ್ಲಿ, ಇದೇನಿದು, ಏನ್ ವೇವ್ ಇದು, ಸೈನ್ ವೇವ್ ಅಂತ ಕರಿತೀವಿ. ಓಕೆ, ಸೈನ್ ವೇವ್ ಅಂತ ಕರಿತೀವಿ. ಓಕೆ, AC ಅಂತಂದ್ರೆ ಏನು ಮೀನಿಂಗ್, ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಕರಿತೀವಿ. ಆಲ್ಟರ್ನೇಟಿಂಗ್ ಅಂದ್ರೆ ಏನು, ಚೇಂಜ್ ಆಗ್ತಾ ಇರುತ್ತೆ ಅಂತ. ಆಲ್ಟರ್ನೇಟಿಂಗ್ ಮೀನ್ಸ್ ಎ ವೇರಿಂಗ್ ಅಂತ, ಏನು ವೇರಿಂಗ್ ಅಂತ ಕರಿತೀವಿ. ಯಾಕೆ ವೇರಿಂಗ್ ಅಂತ ಕರಿತೀವಿ, ಇಲ್ಲಿ ನೋಡಿ ಸೈಕಲ್ ನೋಡಿದ್ರೆ ಈ ಸೈಕಲ್ ಅಂತ ಕರಿತೀವಿ, ಇದನ್ನ ಒಂದ್ ಸೈಕಲ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಎಸ್ ಒನ್ ಸೈಕಲ್. ಓಕೆ, ಇದು ಪಾಯಿಂಟ್ ನ 0 ಅಂತ ಕರಿತೀವಿ. ದ ಫಸ್ಟ್ ವೇರ್ ಇಟ್ ಸ್ಟಾರ್ಟ್ಸ್ ಇಸ್ ಕಾಲ್ಡ್ ಎಸ್ 0 and the second point is a 180 degree and the third point is a 360 degree. ಅಂದ್ರೆ ಒಂದು ಕಂಪ್ಲೀಟ್ ಸೈಕಲ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಈ ವೇವ್ ಫಾರ್ಮ್ ನಿಮಗೆ ಈ ತರ ಬರುತ್ತೆ. ದಟ್ ಈಸ್ ಎ ಸೈನ್ ವೇವ್. ಓಕೆ, ಈ ಸೈನ್ ವೇವ್ ಹೇಗ್ ಬಂದಿರಿದೆ ಅಂತಂದ್ರೆ ನೀವು ಮ್ಯಾಥಮೆಟಿಕ್ಸ್ ಅಲ್ಲಿ ಕಲ್ತಿರ್ತೀರಾ. ಸೈನ್ 0 ಡಿಗ್ರಿ ಈಸ್ 0, ಸೈನ್ 180 ಡಿಗ್ರಿ ಈಸ್ 0, ಮತ್ತೆ ಸೈನ್ 360 ಡಿಗ್ರಿ ಈಸ್ 0.
ಮತ್ತೆ ಸೈನ್ 90 ಡಿಗ್ರಿ ಅಂತಂದ್ರೆ ಏನು 1 ಅಂತ ಬರುತ್ತೆ ವ್ಯಾಲ್ಯೂ. ಸೊ ಹಾಗಾಗಿನೇ ಮ್ಯಾಕ್ಸಿಮಮ್ ಇರುತ್ತೆ. ಓಕೆ, ದಿಸ್ ಇಸ್ ದ 90 ಡಿಗ್ರಿ ವ್ಯಾಲ್ಯೂ. ದಿಸ್ ಇಸ್ 270 ಡಿಗ್ರಿ ವ್ಯಾಲ್ಯೂ. ದಟ್ ಈಸ್ ವೈ ಇಟ್ ಈಸ್ -1. ಓಕೆ, ಅದೇ ನಿಮಗೆ ವೇವ್ ಫಾರ್ಮ್ ಹೇಗೆ ಬಂತು ಅಂತ ಹೇಳೋದಕ್ಕೆ ನಾನು ಇದು ಹೇಳಿದ್ದೀನಿ. ಓಕೆ, ಸೈನ್ ವೇವ್ ಈ ತರ ಕನ್ಸ್ಟ್ರಕ್ಟ್ ಆಗಿರುತ್ತೆ. ಆದ್ರಿಂದ ಮ್ಯಾಥಮೆಟಿಕ್ಸ್ ಇಂದ ಬಂದಿರುವಂತ ವೇವ್ ಫಾರ್ಮ್. ಇದು ನಮಗೆ ಎಲ್ಲಿಂದ ಬರುತ್ತೆ? ಸೈನ್ ವೇವ್ ಒಂದು ಜನರೇಟಿಂಗ್ ಸ್ಟೇಷನ್ ಇಂದ ಬರುತ್ತೆ. ಜನರೇಟಿಂಗ್ ಸ್ಟೇಷನ್ ಅಲ್ಲಿ ನಾವು ಒಂದು AC ಎನರ್ಜಿನ ಜನರೇಟ್ ಮಾಡ್ತೀವಿ. ಒಂದು ಜನರೇಟಿಂಗ್ ಸ್ಟೇಷನ್ ಅಲ್ಲಿ ಏನ್ ಮಾಡ್ತೀವಿ? AC ಎನರ್ಜಿನ ಜನರೇಟ್ ಮಾಡ್ತೀವಿ. ಜನರೇಟ್ ಮಾಡಿದ್ಮೇಲೆ ಅದು ಥ್ರೂ ವೇರಿಯಸ್ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಮತ್ತೆ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್, ತುಂಬಾ ಈ ಸ್ಟೆಪ್ ಅಪ್ ಸ್ಟೆಪ್ ಡೌನ್ ಎಲ್ಲ ಆದ್ಮೇಲೆ ನಮ್ಮ ಮನೆಗೆ ಬರುತ್ತೆ. ಓಕೆ, ಮನೆಗೆ ಬರುತ್ತೆ. ಮನೆಗೆ ಬಂತು ಅಂತಂದ್ರೆ ಈ ಮನೆಗೆ ಬಂದಿರೋ ಪವರ್ ಸಪ್ಲೈ ನಲ್ಲಿ ಏನೇನು ಫಂಡಮೆಂಟಲ್ಸ್ ಇರುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಅನಾಲಿಸಿಸ್. ಓಕೆ, ಫಂಡಮೆಂಟಲ್ಸ್ ಒಂದನ್ನ ನಾವು ಫಸ್ಟ್ ತಿಳ್ಕೊಬೇಕಿದ್ದು ಫ್ರೀಕ್ವೆನ್ಸಿ. ನಾನು ಏನಂದೆ? ಫ್ರೀಕ್ವೆನ್ಸಿ ಅಂದೆ. ಫ್ರೀಕ್ವೆನ್ಸಿ ಅಂದೇನು? ನಂಬರ್ ಆಫ್ ಆಸಿಲೇಷನ್ಸ್ ಪರ್ ಸೆಕೆಂಡ್. ನಂಬರ್ ಆಫ್ ಆಸಿಲೇಷನ್ಸ್ ಒಂದು ಸೆಕೆಂಡ್ಗೆ ಎಷ್ಟು ಆಸಿಲೇಷನ್ಸ್ ಆಗಿದೆ ಒಂದು ಸೆಕೆಂಡ್ಗೆ. ಇದು ನಾನೇನು 50 ಹರ್ಡ್ಸ್ ಅಂತ ಹೇಳಿದ್ದೀನಲ್ಲ, 50 ಹರ್ಡ್ಸ್, ನಥಿಂಗ್ ಬಟ್ 50 ಆಸಿಲೇಷನ್ಸ್ ಒಂದು ಸೆಕೆಂಡ್ಗೆ ಆಗುತ್ತೆ ಅಂತ ಅರ್ಥ. ಅಂದೆ ಇಲ್ಲಿ ನಾನೇನ್ ವೇವ್ ಫಾರ್ಮ್ ಹಾಕಿದ್ದೀನಲ್ಲ, ಇದು ಬರೀ ಒಂದು ವೇವ್ ಫಾರ್ಮ್ ಅಷ್ಟೇ. ಈ ತರ 50 ಸೈಕಲ್ಸ್ ಆಗ್ಬೇಕು. ಆದಾಗ ನಮಗೆ 50 ಹರ್ಡ್ಸ್ ಅಂತ ಕರಿತೀವಿ. 50 ಸೈಕಲ್ಸ್ ಹ್ಯಾಪನಿಂಗ್ ಇನ್ 1 ಸೆಕೆಂಡ್. ಓಕೆ, 1 ಸೆಕೆಂಡ್ ಅಲ್ಲಿ 50 ಸೈಕಲ್ಸ್ ಬರುತ್ತೆ. ಅದನ್ನ ನಾವು 50 ಹರ್ಡ್ಸ್ ಅಂತ ಕರಿತೀವಿ. 60 ಹರ್ಡ್ಸ್ ಅಂತ ಏನಾಗಿರುತ್ತೆ? 60 ಸೈಕಲ್ಸ್ ಇರುತ್ತೆ. ಅಂದ್ರೆ 60 ಸೈನ್ ವೇವ್ಸ್ ಇರುತ್ತೆ. ಈ ತರ 60 ಸೈನ್ ವೇವ್ಸ್ ಬಂದ್ರೆ ಒಂದು ಸೆಕೆಂಡ್ ಅಲ್ಲಿ, ಅದನ್ನ ನಾವು 60 ಹರ್ಡ್ಸ್ ಸಪ್ಲೈ ಅಂತ ಕರಿತೀವಿ. ಓಕೆ, ಈಗ ಫ್ರೀಕ್ವೆನ್ಸಿ ಅಂತಂದ್ರೆ ಸ್ಟ್ಯಾಂಡರ್ಡ್ ಡೆಫಿನೇಷನ್ ಇಸ್ ನಂಬರ್ ಆಫ್ ಆಸಿಲೇಷನ್ಸ್ ಆರ್ ಸೈಕಲ್ಸ್ ಮೇಡ್ ಪರ್ ಸೆಕೆಂಡ್. ಓಕೆ, ಇಟ್ ಈಸ್ ಆಲ್ವೇಸ್ ಡಿನೋಟೆಡ್ ಇನ್ ಹರ್ಡ್ಸ್. ನೆನ್ಪಿಟ್ಕೊಳ್ಳಿ, ಹರ್ಡ್ಸ್ ಇಸ್ ದ ಯೂನಿಟ್. ಇವಾಗ ಫ್ರೀಕ್ವೆನ್ಸಿ ಈಸ್ ರೇಷಿಯೋ ಆಫ್ ಫ್ರೀಕ್ವೆನ್ಸಿ ಮಾಡಿದೆ ಅಂದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಫ್ ಫ್ರೀಕ್ವೆನ್ಸಿ ಮಾಡಿದೆ ಏನ್ ಬರುತ್ತೆ? ಟೈಮ್ ಬರುತ್ತೆ. ಅಂದ್ರೆ ನನಗೆ ಇವಾಗ ಈ 50 ಹರ್ಡ್ಸ್ ಸೈಕಲ್ ನನಗೆ ಎಷ್ಟು ಸೆಕೆಂಡ್ಸ್ ಅಲ್ಲಿ ಬಂತು? 1/50 ಅಂತಂದ್ರೆ ಎಷ್ಟು ಬರುತ್ತೆ? ಇಟ್ ವಿಲ್ ಬಿ ಆಫ್ 0.02 ಸೆಕೆಂಡ್ಸ್ ಅಂತ. ಅಂದ್ರೆ ಯು ಕ್ಯಾನ್ ರೈಟ್ ಇಟ್ ಆಸ್ 20 ಮಿಲಿ ಸೆಕೆಂಡ್ಸ್. 20 ಮಿಲಿ ಸೆಕೆಂಡ್ಸ್ ಅಂದ್ರೆ ನಮ್ಗೆ ಈ ಟೋಟಲ್ 50 ಹರ್ಡ್ಸ್ ಬರೋದಕ್ಕೆ 20 ಮಿಲಿ ಸೆಕೆಂಡ್ ಆಗುತ್ತೆ. ಓಕೆ, 20 ಮಿಲಿ ಸೆಕೆಂಡ್ಸ್ ಅಲ್ಲಿ ನಮ್ಗೆ ಏನಾಗುತ್ತೆ? 50 ಹರ್ಡ್ಸ್ ಜನರೇಟ್ ಆಗುತ್ತೆ. ದಟ್ ಈಸ್ ದ ಟೋಟಲ್ 50 ಹರ್ಡ್ಸ್ ಇಂದು ಆಪರೇಷನ್. ಓಕೆ, ನಿಮ್ಗೆ ಟೈಮ್ ಪೀರಿಯಡ್ ಕೇಳಬಹುದು, ಹೇಳಕ್ಕಾಗಲ್ಲ, ಡೈರೆಕ್ಟ್ ಆಗಿ ಕೇಳ್ತಾರೆ 50 ಹರ್ಡ್ ಸೈಕಲ್ಗೆ ಟೈಮ್ ಪೀರಿಯಡ್ ಎಷ್ಟಿದೆ ಅಂತ. ಜಸ್ಟ್ 1/50 ಮಾಡಿ ವ್ಯಾಲ್ಯೂ ಬರೋದು, ಡೈರೆಕ್ಟ್ ಆಗಿ ಇಟ್ಟು ಬಿಡಬೇಕು. ಓಕೆ, 60 ಹರ್ಡ್ಸ್ ಕೂಡ ಸೈಕಲ್ ಕೇಳಿದ್ರು ಟೈಮ್ ಸೆಕೆಂಡ್ ಎಷ್ಟು ಅಂತಂದ್ರೆ ಡೈರೆಕ್ಟ್ ಆಗಿ ಹಾಕ್ಬೇಕಾಗುತ್ತೆ. 1/60 ಅಂತ ಹಾಕಿದ್ರೆ ಎಷ್ಟು ಬರುತ್ತೆ ಅಷ್ಟನ್ನ ವ್ಯಾಲ್ಯೂನ ಇಡಬೇಕಾಗುತ್ತೆ. ಓಕೆ, ಇದು ಫ್ರೀಕ್ವೆನ್ಸಿ ಬಗ್ಗೆ. ಈಗ AC ನಲ್ಲಿ ಇನ್ನೂ ಏನೇನ್ ಬರುತ್ತೆ? RMS ಅಂತ ಒಂದು ಬರುತ್ತೆ. ಓಕೆ, RMS ಪೀಕ್ ವ್ಯಾಲ್ಯೂ ಅಂತ ಬರುತ್ತೆ. ಪೀಕ್ ವ್ಯಾಲ್ಯೂ ಅಂತ ಏನು? ಇಲ್ಲಿ ನೋಡಿ, ಸೈಕಲ್ ಅಲ್ಲಿ ಇಲ್ಲಿ ಪೀಕ್ ಅಂದ್ರೆ ಇದೆ ಪೀಕ್. ವಿ ಪೀಕ್ ಅಂತ ಅಂದ್ರೆ ಇದನ್ನ ನಾನು ವೋಲ್ಟೇಜ್ ವೇವ್ ಫಾರ್ಮ್ ಅಂತ ಅಂದ್ರೆ ವಿ ಪೀಕ್ ಆಗುತ್ತೆ. ಇದನ್ನ ನಾನು ಕರೆಂಟ್ ವೇವ್ ಫಾರ್ಮ್ ಅಂತಂದ್ರೆ IP ಅಂತ ಬರೀಬಹುದು, ಐ ಪೀಕ್ ಅಂತ ಬರೀಬಹುದು. ಇದು ಐ ಅಂತ ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ. ವೈನ ನಾವು ವೈ ಆಕ್ಸಿಸ್ ನ ಐ ಅಂತ ಬರೀಬೇಕು. ಇದೇನಾಗಿರುತ್ತೆ? ಟೈಮ್ ಆಗಿರುತ್ತೆ. ಎಕ್ಸ್ ಆಕ್ಸಿಸ್ ಇಸ್ ಆಲ್ವೇಸ್ ಅ ಟೈಮ್. ಓಕೆ, ಈ ಫಂಡಮೆಂಟಲ್ಸ್ ನ ನಾವು ಈ ತರ ರೆಪ್ರೆಸೆಂಟೇಷನ್ ಮಾಡಬೇಕಾಗುತ್ತೆ. ಸೊ ವಿ ಪೀಕ್ ಅಂತಂದ್ರೆ ಏನು? ಪೀಕ್ ವೋಲ್ಟೇಜ್ ವಿಚ್ ಈಸ್ ದ ಮ್ಯಾಕ್ಸಿಮಮ್ ಇನ್ ದ ವೇವ್ ಫಾರ್ಮ್. ಅಂದ್ರೆ ಮ್ಯಾಕ್ಸಿಮಮ್ ವೇವ್ ಫಾರ್ಮ್ ಅಲ್ಲಿ ಮ್ಯಾಕ್ಸಿಮಮ್ ಇರೋದನ್ನ ನಾವೇನಂತ ಕರಿತೀವಿ? ಪೀಕ್ ವೋಲ್ಟೇಜ್ ಅಂತ ಕರಿತೀವಿ. ಓಕೆ, ವಿ ಪೀಕ್. ಇವಾಗ RMS ಅಂತಂದ್ರೆ ಏನು? RMS ಅಂತಂದ್ರೆ ಇಟ್ ಈಸ್ ಕಾಲ್ಡ್ ಆಸ್ ಎ ರೂಟ್ ಮೀನ್ ಸ್ಕ್ವೇರ್ ವ್ಯಾಲ್ಯೂ ಆಫ್ ದ ವೇವ್ ಫಾರ್ಮ್. ಅಂದ್ರೆ ಈ ಟೋಟಲ್ ವೇವ್ ಫಾರ್ಮ್ ಅಲ್ಲಿ ಬರ್ತಿರೋಂತಹ ಪ್ರತಿಯೊಂದು ಪಾಯಿಂಟ್ ಹತ್ರ, ಓಕೆ, ಇವೆಲ್ಲ ಪಾಯಿಂಟ್ಸ್ ನಾನು ಡೆಸಿಮಲ್ ಪಾಯಿಂಟ್ಸ್ ತರ ಹಾಕೊಂಡೋದ್ರೆ ಒಂದೊಂದು ಪಾಯಿಂಟ್, ಈ ಪಾಯಿಂಟ್ ಹತ್ರ ನಾನು ಮೆಜರ್ ಮಾಡಿದ್ರೆ ಏನು? ಸೈನ್ ವ್ಯಾಲ್ಯೂಸ್ ನ ಮೆಜರ್ ಮಾಡ್ಕೊಂತ ನಾನು ಅದನ್ನ ಏನ್ ಮಾಡ್ಬೇಕು? ಪ್ರತಿ ವ್ಯಾಲ್ಯೂನ ನಾನು ರೂಟ್ ಮಾಡ್ಬೇಕು. ROT, ರೂಟ್ ಮೀನ್ ಅಂಡ್ ಸ್ಕ್ವೇರ್. ಅಂದ್ರೆ ಎಲ್ಲದನ್ನು ರೂಟ್ ಮಾಡ್ಬೇಕು. ಮೀನ್ ಅಂತಂದ್ರೆ ಆವರೇಜ್ ತಗೋಬೇಕು. ಮತ್ತೆ ಪ್ರತಿ ವ್ಯಾಲ್ಯೂನ ನಾನು ಸ್ಕ್ವೇರ್ಸ್ ಮಾಡ್ಬೇಕು. ನಾನು ಏನಂತ ಬರೀತೀನಿ? ಇದು ವೋಲ್ಟೇಜ್ ವೇವ್ ಫಾರ್ಮ್ ಇರೋದ್ರಿಂದ ನಾನು V1 ಪ್ಲಸ್ V1 ಸ್ಕ್ವೇರ್ ಪ್ಲಸ್ V2 ಸ್ಕ್ವೇರ್ ಪ್ಲಸ್ V3 ಸ್ಕ್ವೇರ್ ಪ್ಲಸ್ ಈ ತರ ಅಪ್ ಟು VN ಸ್ಕ್ವೇರ್ ಡಿವೈಡೆಡ್ ಬೈ ಆವರೇಜ್ N. ಇದನ್ನ ರೂಟ್ ಮಾಡಿದಾಗ ಅಂದ್ರೆ ಈ ಪ್ರತಿ ಪಾಯಿಂಟ್ಸ್ ನ ಈ ತರ ಒಂದು 4-5 ಪಾಯಿಂಟ್ ತಗೊಂಡು ಮಾಡ್ತಾರೆ ನಾರ್ಮಲ್ ಕ್ಯಾಲ್ಕುಲೇಷನ್. ಹಾಗೆ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? RMS ವ್ಯಾಲ್ಯೂ ವಿಲ್ ಬಿ ಆಫ್ 0.707 ಟೈಮ್ಸ್ ಆಫ್ ವಿ ಪೀಕ್. ಓಕೆ, ಇದು ಒಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ. RMS ವ್ಯಾಲ್ಯೂನ ನಾವು AC ನಲ್ಲಿ ಏನೇ ವ್ಯಾಲ್ಯೂಸ್ ಮೆಜರ್ ಮಾಡ್ತೀವಿ ದಟ್ ವಿಲ್ ಬಿ ಆಫ್ RMS ವ್ಯಾಲ್ಯೂ. ರಿಮೆಂಬರ್, ಓಕೆ, ಇದು ವೆರಿ ವೆರಿ ಇಂಪಾರ್ಟೆಂಟ್.
ವೆರಿ ವೆರಿ ಇಂಪಾರ್ಟೆಂಟ್. ಎ ಸಿ ನಲ್ಲಿ ನಾವು ಏನೇ ಮೆಷರ್ ಮಾಡುದು, ವೋಲ್ಟೇಜ್, ಕರೆಂಟ್, ಫ್ರೀಕ್ವೆನ್ಸಿ ಮೆಷರ್ ಮಾಡಿದ್ರೆ ದಟ್ ವಿಲ್ ಬಿ ಆಫ್ ಆರ್ ಎಂ ಎಸ್ ವ್ಯಾಲ್ಯೂ. ಓಕೆ, ಅಂದ್ರ ವ್ಯಾಲ್ಯೂ ಎಷ್ಟಿರುತ್ತೆ? ಆರ್ ಎಂ ಎಸ್ ವ್ಯಾಲ್ಯೂ ಆಫ್ ಸೈನ್ ವೇವ್. ಓಕೆ, ಒಂದು ಸೈನ್ ವೇವ್ ಹೇಳ್ತಾ ಇದ್ದೀನಿ ನಾನು. ಇದೇ ತರ ಆರ್ ಎಂ ಎಸ್ ವ್ಯಾಲ್ಯೂ ಆಫ್ ಬೇರೆ ಬೇರೆ ವೇವ್ ಫಾರ್ಮ್ಸ್ ಬೇರೆ ಬೇರೆನೆ ಇರುತ್ತೆ. ಓಕೆ, ಬಟ್ ಈಗ ನಾವು ಆರ್ ಎಂ ಎಸ್ ವ್ಯಾಲ್ಯೂ ಆಫ್ ಸೈನ್ ವೇವ್ ಬಗ್ಗೆ ಮಾತಾಡಿದ್ರೆ ಏನಿರುತ್ತೆ? 0.707 ಟೈಮ್ಸ್ ವಿ ಪೀಕ್. ವಿ ಪೀಕ್ ಅಂತ ಏನು? ಪೀಕ್ ವೋಲ್ಟೇಜ್. ಓಕೆ, ಆದ್ಮೇಲೆ ಆವರೇಜ್ ವ್ಯಾಲ್ಯೂ ಅಂತಂದ್ರೆ ಏನಾಗಿರುತ್ತೆ? ಆವರೇಜ್ ವ್ಯಾಲ್ಯೂ ಅಂತಂದ್ರೆ ಇದು ನಮಗೆ ಡಿ ಸಿ ನ ಮೆಜರ್ ಮಾಡೋ ವ್ಯಾಲ್ಯೂ ಸಹ ಇದರಲ್ಲೇ ಇರುತ್ತೆ. ಓಕೆ, ಹೇಗೆ ಅಂತ ಕೇಳ್ಬೋದು ನೀವು. ಡಿ ಸಿ ನ ಮೆಜರ್ ಮಾಡೋದು ಇದರಲ್ಲಿ ಹೇಗ್ ಬರುತ್ತೆ ಅಂತಂದ್ರೆ, ನಾವು ಎ ಸಿ ನಿಂದನೇ ಡಿ ಸಿ ನ ಜನರೇಟ್ ಮಾಡಬೇಕು. ಓಕೆ, ಡಿ ಸಿ ಇಸ್ ನಾಟ್ ಅವೈಲೇಬಲ್ ಡೈರೆಕ್ಟ್ಲಿ. ಫಸ್ಟ್ ಎ ಸಿ ಜನರೇಟ್ ಆಗುತ್ತೆ, ಅದನ್ನ ನಾವು ಕಾಮ್ಯುಟೇಟರ್ ಹಾಕ್ಬಿಟ್ಟು ಡಿ ಸಿ ಗೆ ಕನ್ವರ್ಟ್ ಮಾಡ್ತೀವಿ. ಓಕೆ, ದಟ್ ಈಸ್ ಹೌ ಎ ಡಿ ಸಿ ಎನರ್ಜಿ ಇಸ್ ಜನರೇಟೆಡ್. ಓಕೆ, ಇವಾಗ ನಿಮ್ಗೆ ಬ್ಯಾಟ್ರಿನಲ್ಲಿ ಏನ್ ಎನರ್ಜಿ ಸ್ಟೋರ್ ಆಗುತ್ತಲ್ಲ, ಅದನ್ನು ಫಸ್ಟ್ ಎ ಸಿ ನಿಂದ ಡಿ ಸಿ ಕನ್ವರ್ಟ್ ಮಾಡ್ಬಿಟ್ಟು ಸ್ಟೋರ್ ಆಗುತ್ತೆ. ಆದ್ಮೇಲೆ ಡಿ ಸಿ ನಿಂದ ನಾವು ಡೈರೆಕ್ಟ್ ಆಗಿ ಯೂಸ್ ಮಾಡಬೇಕಂದ್ರೆ ಡೈರೆಕ್ಟ್ ಸಪ್ಲೈ ಯೂಸ್ ಮಾಡ್ಬೋದು, ಅಥವಾ ಅದನ್ನ ಇನ್ವರ್ಟರ್ ಹಾಕ್ಬಿಟ್ಟು ಮನೇಲಿರೋ ಇನ್ವರ್ಟರ್ಸ್ ಏನಿದೆಲ್ಲ ಅದೇನ್ ಮಾಡುತ್ತೆ, ಆ ಬ್ಯಾಟ್ರಿನಿಂದ ಡಿ ಸಿ ಎನರ್ಜಿನ ತಗೊಂಡು ಎ ಸಿಗೆ ಕನ್ವರ್ಟ್ ಮಾಡಿ ಕೊಡುತ್ತೆ. ಓಕೆ, ಸೊ ಡಿ ಸಿ ಅಂತ ಅಂದ್ರೆ ನಥಿಂಗ್ ಬಟ್ ಎ ಆವರೇಜ್ ವ್ಯಾಲ್ಯೂ. ಓಕೆ, ಆವರೇಜ್ ವ್ಯಾಲ್ಯೂ. ಇದನ್ನ ಆವರೇಜ್ ಅಂತ ಅಂದ್ರೆ ಏನು? ಈ ವೇವ್ ಫಾರ್ಮ್ ನ ನಾನು ಆವರೇಜ್ ತಗೋಬೇಕು. ಈಗ ಹೇಳಿ, ಟೋಟಲ್ ವೇವ್ ಫಾರ್ಮ್ ನ ನಾನು ಆವರೇಜ್ ತಗೊಂಡ್ರೆ ನಂಗೆ ಎಷ್ಟು ಬರುತ್ತೆ? 0 ಬರುತ್ತೆ. ಫಾರ್ ಫುಲ್ ವೇವ್ ಫಾರ್ಮ್, ದ ಸೈನ್ ವೇವ್ ಆಫ್ ಸೈನ್ ವೇವ್ ಫಾರ್ ಆವರೇಜ್ ವ್ಯಾಲ್ಯೂ ಫಾರ್ ಫುಲ್ ವೇವ್ ಫಾರ್ಮ್ ಇನ್ ಎ ಸೈನ್ ವೇವ್ ತಗೊಂಡ್ರೆ ಅವಾಗ ಏನ್ ಬರುತ್ತೆ? 0 ಬರುತ್ತೆ. ಯಾಕೆ ಅಂತಂದ್ರೆ ನೋಡಿ, ಈ ಪಾಸಿಟಿವ್ ವೇವ್ ಫಾರ್ಮ್ ಮತ್ತೆ ನೆಗೆಟಿವ್ ವೇವ್ ಫಾರ್ಮ್ ಎರಡು ಆವರೇಜ್ ತಗೊಂಡ್ರೆ ನನಗೆ ಕ್ಯಾನ್ಸಲ್ ಆಗ್ಬಿಡುತ್ತೆ. ಎರಡು, ಒಂದು ಪಾಸಿಟಿವ್ ಇದೆ, ಇನ್ನೊಂದು ನೆಗೆಟಿವ್ ಇದೆ. ಏನಾಗ್ಬಿಡುತ್ತೆ? ಎರಡದ್ದು ಆವರೇಜ್ ತಗೊಂಡ್ರೆ ನನಗೆ ನೆಗೆಟಿವ್ ಬಂದ್ಬಿಡುತ್ತೆ. ನೆಗೆಟಿವ್ ಅಂತಂದ್ರೆ ಲೈಕ್ 0, ಎರಡು ಕ್ಯಾನ್ಸಲ್ ಆಗ್ಬಿಟ್ಟು ನನಗೆ 0 ಬಂದ್ಬಿಡುತ್ತೆ. ಹಾಗಾಗಿ ನಾವೇನ್ ಮಾಡ್ತೀವಿ, 0 to 180 ಡಿಗ್ರಿ ಮಾತ್ರನೇ ಮೆಜರ್ ಮಾಡ್ತೀವಿ. ಓಕೆ, ಓನ್ಲಿ ಫಾರ್ ಹಾಫ್ ಸೈಕಲ್. ಓನ್ಲಿ ಫಾರ್ ಹಾಫ್ ಸೈಕಲ್ ನ ನಾವು ಆವರೇಜ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 0.637 ಟೈಮ್ಸ್ ಆಫ್ ವಿ ಪೀಕ್ ಅನ್ನೋದು ಬರುತ್ತೆ. ಇದು ನಿಮಗೆ ವೆರಿ ಇಂಪಾರ್ಟೆಂಟ್. ನಿಮಗೆ ಆರ್ ಎಂ ಎಸ್ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ರೆ ಡೈರೆಕ್ಟ್ ಆಗಿ 0.707 ಟೈಮ್ಸ್ ಆಫ್ ವಿ ಪೀಕ್ ಅಂತ ಹಾಕ್ಬೇಕು. ಅದೇ ನಿಮ್ಗೆ ಆವರೇಜ್ ವ್ಯಾಲ್ಯೂ ಅಂತ ಕೇಳಿದ್ರೆ ಯು ಗೈಸ್ ಜಸ್ಟ್ ಟಿಕ್ 0.637 ಟೈಮ್ಸ್ ಆಫ್ ವಿ ಪೀಕ್. ಓಕೆ, ಇವೆರಡು ಎ ಸಿ ಅನಾಲಿಸಿಸ್ ಅಲ್ಲಿ ಬರುವಂತಹ ವೆರಿ ಇಂಪಾರ್ಟೆಂಟ್ ಟರ್ಮ್ಸ್. ಅಂಡ್ ಪೀಕ್ ವ್ಯಾಲ್ಯೂ ಇಸ್ ಆಲ್ಸೋ ಇಂಪಾರ್ಟೆಂಟ್. ಪೀಕ್ ವ್ಯಾಲ್ಯೂನ ನಾವು ಡಿಫೈನ್ ಆದ್ಮೇಲೆ ಮಾಡಬಹುದು, ಬಟ್ ದಟ್ ಇಸ್ ನಾಟ್ ಎ ಸ್ಟ್ಯಾಂಡರ್ಡ್ ವ್ಯಾಲ್ಯೂ. ಈಗ ಕ್ರೆಸ್ಟ್ ಫ್ಯಾಕ್ಟರ್ ಅಂತಂದ್ರೆ ಏನು? ಒಂದು ಕ್ರೆಸ್ಟ್ ಫ್ಯಾಕ್ಟರ್ ಅಂತಂದ್ರೆ ಪೀಕ್ ವ್ಯಾಲ್ಯೂ ಬೈ ಆರ್ ಎಂ ಎಸ್ ವ್ಯಾಲ್ಯೂ. ನಮಗೇನು ಪೀಕ್ ವ್ಯಾಲ್ಯೂ ಅಂತಂದ್ರೆ ಏನು? ವಿ ಪೀಕ್. ಆದ್ಮೇಲೆ ಆರ್ ಎಂ ಎಸ್ ವ್ಯಾಲ್ಯೂ ಅಂದ್ರೆ ಎಷ್ಟು? ಆರ್ ಎಂ ಎಸ್ ವ್ಯಾಲ್ಯೂ ಅಂತಂದ್ರೆ ನಥಿಂಗ್ ಬಟ್ ಎಷ್ಟು? 0.707 ಟೈಮ್ಸ್ ಆಫ್ ವಿ ಪೀಕ್. ಇವಾಗ ವಿ ಪೀಕ್ ಕ್ಯಾನ್ಸಲ್ ಮಾಡಿದ್ರೆ ಎಷ್ಟು ಬರುತ್ತೆ? 1 ಡಿವೈಡೆಡ್ ಬೈ 0.707 ಮಾಡಿದ್ರೆ ಎಷ್ಟು ಬರುತ್ತೆ? ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಯು ಗೈಸ್ ವಿಲ್ ಗೆಟ್ 1.414 ಅಂತ ಬರುತ್ತೆ. ಇದು ನಮಗೆ ಕ್ರೆಸ್ಟ್ ಫ್ಯಾಕ್ಟರ್ ಫಾರ್ ಎ ಸೈನ್ ವೇವ್. ಓಕೆ, ಓನ್ಲಿ ಫಾರ್ ಸೈನ್ ವೇವ್ ನೆನ್ಪಿಟ್ಕೊಳ್ಳಿ. ಇದು ಕ್ರೆಸ್ಟ್ ಫ್ಯಾಕ್ಟರ್ ಫಾರ್ ಸೈನ್ ವೇವ್. ಸೈನ್ ವೇವ್ದು ಕ್ರೆಸ್ಟ್ ಫ್ಯಾಕ್ಟರ್ ಎಷ್ಟಿರುತ್ತೆ? ಡೈರೆಕ್ಟ್ ಆಗಿ ನೀವು ವ್ಯಾಲ್ಯೂ ಬರೀಬಹುದು 1.414. ಓಕೆ, ಅದೇ ತರ ಫಾರ್ಮ್ ಫ್ಯಾಕ್ಟರ್ ಅಂತಂದ್ರೆ ಏನು? ಫಾರ್ಮ್ ಫ್ಯಾಕ್ಟರ್ ಅಂತಂದ್ರೆ ದಿಟ್ ಈಸ್ ಅ ರೇಷಿಯೋ ಆಫ್ ಆರ್ ಎಂ ಎಸ್ ವ್ಯಾಲ್ಯೂ ಟು ದ ಆವರೇಜ್ ವ್ಯಾಲ್ಯೂ. ಓಕೆ, ಆರ್ ಎಂ ಎಸ್ ವ್ಯಾಲ್ಯೂ ಟು ದ ಆವರೇಜ್ ವ್ಯಾಲ್ಯೂ. ಫಾರ್ಮ್ ಫ್ಯಾಕ್ಟರ್ ಎಷ್ಟಿರುತ್ತೆ? ಸೈನ್ ವೇವ್ದು 1.1 ಬರುತ್ತೆ. ಯಾಕೆ ಅಂತಂದ್ರೆ ನೀವು ಆರ್ ಎಂ ಎಸ್ ವ್ಯಾಲ್ಯೂ ಎಷ್ಟು? 0.707 ಬೈ ಇಂಟು ವಿ ಪೀಕ್ ಡಿವೈಡೆಡ್ ಬೈ 0.637 ಇಂಟು ವಿ ಪೀಕ್ ಮಾಡಿದ್ರೆ ಯು ವಿಲ್ ಗೆಟ್ 1.11. ದಿಸ್ ಇಸ್ ಅ ಸ್ಟ್ಯಾಂಡರ್ಡ್. ಓಕೆ, ಇವೆಲ್ಲ ವ್ಯಾಲ್ಯೂಸ್ ಸ್ಟ್ಯಾಂಡರ್ಡ್ ಆಗಿರುತ್ತೆ. ನಿಮ್ಗೆ ಎ ಸಿ ಫಂಡಮೆಂಟಲ್ಸ್ ಅಲ್ಲಿ ಕ್ವಶನ್ಸ್ ಕೇಳಿದ್ರೆ ಡೆಫಿನೆಟ್ ಆಗಿ ಇಟ್ ವಿಲ್ ಬಿ ಎ ಸ್ಟ್ಯಾಂಡರ್ಡ್. ಓಕೆ, ಇದು ಬಿಟ್ಟು ಬೇರೆ ಕ್ವಶನ್ಸ್ ಕೇಳಕ್ ಆಗಲ್ಲ. ಅಂಡ್ ಈ ಫಾರ್ಮ್ ಫ್ಯಾಕ್ಟರ್ ಅಂತಂದ್ರೆ ಗೊತ್ತಾಯ್ತಲ್ಲ ನಿಮಗೆ, ಇಟ್ ಇಸ್ ಅ ರೇಷಿಯೋ ಆಫ್ ಆರ್ ಎಂ ಎಸ್ ವ್ಯಾಲ್ಯೂ ಟು ದ ಆವರೇಜ್ ವ್ಯಾಲ್ಯೂ. ಅವ್ರು ಡೆಫಿನೇಷನ್ ಆದ್ರೂ ಕೇಳಬಹುದು, ಆರ್ ದೇ ಕ್ಯಾನ್ ಆಸ್ಕ್ ಯು ದ ಡೈರೆಕ್ಟ್ ವ್ಯಾಲ್ಯೂ. ಓಕೆ, ಅಂಡ್ ಪವರ್ ಫ್ಯಾಕ್ಟರ್ ಅಂತಂದ್ರೆ ಏನು? ಪವರ್ ಫ್ಯಾಕ್ಟರ್ ಅನ್ನೋದು ನಮಗೆ ಪ್ರತಿ ಮನೆಯಲ್ಲಿ ಅಲ್ಲ, ಪ್ರತಿ ಡಿವೈಸ್ಗೆ ಇಂಪಾರ್ಟೆಂಟ್. ಪ್ರತಿ ಎಲೆಕ್ಟ್ರಾನಿಕ್ ಡಿವೈಸ್ಗೆ ಇಂಪಾರ್ಟೆಂಟ್ ಟರ್ಮ್ ಪವರ್ ಫ್ಯಾಕ್ಟರ್. ಓಕೆ, ಪವರ್ ಫ್ಯಾಕ್ಟರ್ ಅಂತಂದ್ರೆ ಏನು? ಫಸ್ಟ್ ಪವರ್ ಫ್ಯಾಕ್ಟರ್ ಅಂತಂದ್ರೆ ನಥಿಂಗ್ ಬಟ್ ಎ ರೇಷಿಯೋ ಆಫ್ ಆರ್ ಬೈ ಝೆಡ್ ಅಂತ ಕರಿಬಹುದು. ಆರ್ ಅಂತ ರೆಸಿಸ್ಟೆನ್ಸ್. ಆರ್ ಮೀನ್ಸ್ ರೆಸಿಸ್ಟೆನ್ಸ್, ಝೆಡ್ ಮೀನ್ಸ್ ಇಂಪಿಡೆನ್ಸ್. ಓಕೆ, ಆರ್ ಮೀನ್ಸ್ ರೆಸಿಸ್ಟೆನ್ಸ್, ಝೆಡ್ ಮೀನ್ಸ್ ಇಂಪಿಡೆನ್ಸ್. ಅದ್ರದ್ದು ಎರಡರದ್ದು ನಾವು ರೇಷಿಯೋ ಮಾಡಿದೆ. ರೇಷಿಯೋ ಆಫ್ ರೆಸಿಸ್ಟೆನ್ಸ್ ಟು ದ ಇಂಪಿಡೆನ್ಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಪವರ್ ಫ್ಯಾಕ್ಟರ್. ಅಂಡ್ ರೇಷಿಯೋ ಆಫ್ ಆಕ್ಟಿವ್ ಪವರ್ ಟು ದ ಅಪರೆಂಟ್ ಪವರ್. ಆಕ್ಟಿವ್ ಪವರ್ ನ ನಾವು ಯೂಸ್ಫುಲ್ ಪವರ್ ಅಂತಾನು ಕರಿಬಹುದು. ಅಂದ್ರೆ ಇದನ್ನ ನಾನು ಹೇಳ್ಬೇಕಂತಂದ್ರೆ ನಿಮ್ಗೊಂದು ಟ್ರಯಾಂಗಲ್ ಬಗ್ಗೆ ಹೇಳ್ಬೇಕಾಗುತ್ತೆ. ಏನು? ಒಂದು ಟ್ರಯಾಂಗಲ್ ಸ್ಟೋರಿ. ಟ್ರಯಾಂಗಲ್ ಅಂತಂದ್ರೆ
ಈ ಬೇಸ್ ಲೈನ್ ಏನ್ ನೋಡ್ತಾ ಇದೀವಲ್ಲ, ಅಂದ್ರೆ ಇವಾಗ ನಾವು ಏನೋ ಒಂದು ಜನರೇಟಿಂಗ್ ಸ್ಟೇಷನ್ ಇಂದ ಏನ್ ಎ ಸಿ ಎನರ್ಜಿ ಜನರೇಟ್ ಮಾಡ್ತೀವಲ್ಲ, ಇದರಲ್ಲಿ 3 ತರ ಪವರ್ ಇರುತ್ತೆ. ಇಟ್ ವಿಲ್ ಬಿ ಆಫ್ ಎ 3 ಡಿಫರೆಂಟ್ ಪವರ್ಸ್. ಏನೇನ್ ಆ ಪವರ್ ಅಂತಂದ್ರೆ, ಫಸ್ಟ್ ಬೇಸ್ ಲೈನ್ ಇಸ್ ಕಾಲ್ಡ್ ಆಸ್ ಎ ಕಾಸ್ಟ್ ಲೈನ್ ಅಂತ ಕರಿತೀವಿ. ಕಾಸ್ಟ್ ಲೈನ್ ಅಂತಂದ್ರೆ ಆಕ್ಟಿವ್ ಪವರ್. ಓಕೆ, ಇಟ್ ಈಸ್ ಡಿಫೈನ್ಡ್ ಆಸ್ ವಿ ಐ ಕಾಸ್ ಫೈ ಅಂತ ಕರಿತೀವಿ. ಇವಾಗ ವೈ ಆಕ್ಸಿಸ್ ಲೈನ್ ನ, ಅಂದ್ರೆ ಈ ಲೈನ್ ನ ಏನು ವರ್ಟಿಕಲ್ ಆಗಿದೆ ಅಲ್ಲ, ಈ ಲೈನ್ ನ ನಾವು ಏನಂತೀವಿ, ಸೈನ್ ಲೈನ್ ಅಂತ ಕರಿತೀವಿ. ಅಂದ್ರೆ ರಿಯಾಕ್ಟಿವ್ ಪವರ್. ಓಕೆ, ಅಂಡ್ ಈ ಅಡ್ಡ ಇದೆ ಅಲ್ಲ, ಇದು ಏನಂತ ಕರಿತೀವಿ, ಆಕ್ಟಿವ್ ಅಂಡ್ ರಿಯಾಕ್ಟಿವ್ ಪವರ್ಗೆ ಹೈಪೋಟಿನಸ್ ಅಂತ ಕರಿತೀವಲ್ಲ. ಈ ಹೈಪೋಟಿನಸ್ ಅಂತ ಅಂದ್ರೆ ನಥಿಂಗ್ ಬಟ್ ಯೂಶಲಿ ಟ್ಯಾನ್ ಅಂತ ಕರಿಬೇಕು, ಬಟ್ ವಿ ಕಾಲ್ ಇಟ್ ಆಸ್ ಅಪರೆಂಟ್ ಪವರ್. ಅಪರೆಂಟ್ ಪವರ್, ಎಸ್, ಅಪರೆಂಟ್ ಪವರ್. ಓಕೆ, ಇಟ್ ಇಸ್ ಜಸ್ಟ್ ಎ ವಿ ಐ. ಓಕೆ, ಇಟ್ ಇಸ್ ಜಸ್ಟ್ ಎ ವಿ ಐ. ರಿಯಾಕ್ಟಿವ್ ಪವರ್ ಅಂತಂದ್ರೆ ಸೈನ್ ಲೈನ್ ಅಲ್ಲ, ವಿ ಐ ಸೈನ್ ಫೈ ಅಂತ ಬರಿಬೇಕು. ಈಗ ಇದರಲ್ಲಿ ನಮಗೆ ಯೂಸ್ ಆಗಂತ ಪವರ್ ಯಾವುದು, ಬರೀ ಆಕ್ಟಿವ್ ಪವರ್. ಈ ಕೆಳಗಡೆ ಕಾಸ್ಟ್ ಲೈನ್ ನೋಡ್ತಾ ಇದೀವಲ್ಲ, ಈ ಪವರ್ ಮಾತ್ರನೇ ನಾವು ಯೂಸ್ ಮಾಡ್ತೀವಿ. ಓಕೆ, ಒಂದು ಪವರ್ ಎ ಸಿ ಎನರ್ಜಿ ಅಂತ ಬಂದ್ಮೇಲೆ ನಮಗೆ 3 ರಕ ಪವರ್ ಬರುತ್ತೆ. ಒಂದು ಆಕ್ಟಿವ್ ಪವರ್, ಇನ್ನೊಂದು ರಿಯಾಕ್ಟಿವ್ ಪವರ್. ರಿಯಾಕ್ಟಿವ್ ಪವರ್ ಅನ್ನೋದು ಯಾವಾಗ ಬರುತ್ತೆ ಅಂತಂದ್ರೆ, ಒಂದು ಲೋಡ್ ಹಾಕಿದಾಗ, ಲೋಡ್ ಇಂಡಕ್ಟಿವ್ ಲೋಡ್ ಇತ್ತಂದ್ರೆ ರಿಯಾಕ್ಟಿವ್ ಪವರ್ ಇಂಡಕ್ಟಿವ್ ಇರುತ್ತೆ. ಕೆಪಾಸಿಟಿವ್ ಲೋಡ್ ಇತ್ತಂತಂದ್ರೆ ಕೆಪಾಸಿಟಿವ್ ರಿಯಾಕ್ಟಿವ್ ಪವರ್ ಇರುತ್ತೆ. ಇವೆರಡು ರಿಯಾಕ್ಟಿವ್ ಪವರ್ ನಮಗೆ ಬೇಕಾಗಿಲ್ಲ. ಆಕ್ಚುಲಿ ಬೇಕಾಗಿಲ್ಲ, ಯಾಕೆ ಅಂತಂದ್ರೆ ಅದರಿಂದ ಏನು ಯೂಸ್ ಇಲ್ಲ. ರಿಯಾಕ್ಟಿವ್ ಪವರ್ ಇಸ್ ಎ ವೇಸ್ಟ್ ಪವರ್ ಅಂತ ಕರಿಬಹುದು. ರಿಯಾಕ್ಟಿವ್ ಪವರ್ ಇಸ್ ಕಾಲ್ಡ್ ಎಸ್ ವೇಸ್ಟ್ ಪವರ್. ಓಕೆ, ಈ ಪವರ್ ನ ನಾವು ಯೂಸ್ ಮಾಡಬಾರ್ದು. ಬಟ್ ಆದ್ರೆ ಸಿಸ್ಟಮ್ ಅಲ್ಲಿ ಆ ಪವರ್ ಇರೋ ಕಾರಣದಿಂದ ನಮ್ಗೇನಾಗುತ್ತೆ, ಒಂದು ಒಂದು ಮನೆಯಲ್ಲಿ ಒಂದು ಟಿವಿದು ಪವರ್ ರೇಟಿಂಗು ನಿಮಗೆ 1 ಕಿಲೋವ್ಯಾಟ್ ಅಂತ ಕೊಟ್ಟಿರ್ತಾರೆ. ದಟ್ ಈಸ್ ಆಕ್ಟಿವ್ ಪವರ್. ಅಷ್ಟು ಪವರ್ ಅದಕ್ಕೆ ಬೇಕು ಅಂತ. ಬಟ್ ಅದು ಆಕ್ಚುಲ್ ಆಗಿ ಎಷ್ಟು ಕನ್ಸ್ಯೂಮ್ ಮಾಡೋದು ಗೊತ್ತಾ, ಆ 1 ಕಿಲೋವ್ಯಾಟ್ ಅಲ್ಲೇ ನಿಮ್ಗೆ ವರ್ಕಿಂಗ್ ಫಂಕ್ಷನಾಲಿಟಿ ಬರೀ 800 ವ್ಯಾಟ್ ಇದ್ರೆ, ಇನ್ನು 200 ವ್ಯಾಟ್ ಈ ರಿಯಾಕ್ಟಿವ್ ಪವರ್ ತಿಂದಾಕಿರುತ್ತೆ. ಹಾಗಾಗಿ ನಾವೇನ್ ಮಾಡ್ತೀವಿ, ಬಿಲ್ ಜಾಸ್ತಿ ಕಟ್ತೀವಿ. 800 ವ್ಯಾಟ್ ಕನ್ಸ್ಯೂಮ್ ಮಾಡೋ ಡಿವೈಸ್ ನಮಗೆ 1 ಕಿಲೋವ್ಯಾಟ್ ಅಂತ ರೇಟಿಂಗ್ ಹಾಕಿ ಕಳಿಸ್ತಾರೆ. ಯಾಕೆ ಅಂತಂದ್ರೆ ಅದು ಅಷ್ಟು ಕನ್ಸ್ಯೂಮ್ ಮಾಡುತ್ತೆ. ಆಕ್ಟಿವ್ ಪವರ್ ಪ್ಲಸ್ ರಿಯಾಕ್ಟಿವ್ ಪವರ್ ಎರಡು ಮಿಕ್ಸ್ ಮಾಡುತ್ತೆ ಅನ್ಮಾತು. ಅವಾಗ ನಾವು ಏನಾಯ್ತು, ಇಲ್ಲಿ ನಾವು ಯಾವ್ದಕ್ಕೆ ನಾವು ಯೂಸ್ ಮಾಡ್ತಿಲ್ಲ ಅಂದ್ರೆ ಅದು ವೇಸ್ಟ್ ಪವರ್, ಅದಕ್ಕೂ ಸಹ ನಾವು ಬಿಲ್ ಕಟ್ತೀವಿ ಗೌರ್ಮೆಂಟ್ಗೆ. ಅದಕ್ಕೆ ಕಟ್ಟಬಾರ್ದಂದ್ರೆ ಏನ್ ಮಾಡ್ಬೇಕು, ನಾವು ಈ ರಿಯಾಕ್ಟಿವ್ ಪವರ್ ನ ಕಡಿಮೆ ಮಾಡ್ಬೇಕು. ಆ ರಿಯಾಕ್ಟಿವ್ ಪವರ್ ಕಡಿಮೆ ಆಗ್ಬೇಕಂದ್ರೆ ಈ ಲೈನ್ ಇರಬಾರ್ದು. ಈ ಲೈನ್ ಇರಬಾರ್ದು ಅಂದ್ರೆ ವೇವ್ ಫಾರ್ಮ್ ಹೇಗಿರ್ಬೇಕು, ಬರೀ ಈ ತರ ಬೇಕು, ಒಂದು ಲೈನ್, ಸ್ಟ್ರೈಟ್ ಲೈನ್. ಈ ಲೈನ್ ಸಹ ಇದ್ರ ಮೇಲೆನೆ ಮಲ್ಕೊಂಡಿರ್ಬೇಕು. ಓಕೆ, ಈ ಲೈನ್ ಸಹ ಇದ್ರ ಮೇಲೆನೆ ಮಲ್ಕೊಂಡಿರ್ಬೇಕು. ಎಲ್ಲ ಎಕ್ಸ್ ಆಕ್ಸಿಸ್ ಅಲ್ಲೇ ಇರ್ಬೇಕು. ಬರೀ ಕಾಸ್ ಫೈ ಪವರ್ ಮಾತ್ರ ಇರಬೇಕು. ವಿ ಐ ಕಾಸ್ ಫೈ ಪವರ್ ಮಾತ್ರ ಬೇಕು ನಮಗೆ. ಹಾಗೆ ಬೇಕು ಅಂತಂದ್ರೆ ದಟ್ ಈಸ್ ನಥಿಂಗ್ ಬಟ್ ಎ ಪವರ್ ಫ್ಯಾಕ್ಟರ್. ಓಕೆ, ಪವರ್ ಫ್ಯಾಕ್ಟರ್ ಅಷ್ಟು ಇಂಪಾರ್ಟೆಂಟ್ ಇರುತ್ತೆ. ಹಾಗಾಗಿನೇ ನಾವೇನಂತ ಕರಿತೀವಿ, ಇಟ್ ಇಸ್ ಅ ರೇಷಿಯೋ ಆಫ್ ಆಕ್ಟಿವ್ ಪವರ್ ಬೈ ಅಪರೆಂಟ್ ಪವರ್ ಅಂತ ಕರಿತೀವಿ. ಸೊ ನೀವು ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ, ಆಕ್ಟಿವ್ ಪವರ್ ಅಂತಂದ್ರೆ ನಾನು ಏನಂತಂದ್ರೆ ವಿ ಐ ಕಾಸ್ ಫೈ ಅಂತ ಹೇಳಿದೆ. ಅಪರೆಂಟ್ ಪವರ್ ಅಂತಂದ್ರೆ ಏನು, ಬರೀ ವಿ ಐ. ಓಕೆ, ನಾವು ವಿ ಐ ನ ಕ್ಯಾನ್ಸಲ್ ಮಾಡಿದ್ರೆ ಏನ್ ಉಳಿಯುತ್ತೆ, ಕಾಸ್ ಫೈ ಉಳಿಯುತ್ತೆ. ಸೊ ಕಾಸ್ ಫೈ ಇಸ್ ನಥಿಂಗ್ ಬಟ್ ಎ ಪವರ್ ಫ್ಯಾಕ್ಟರ್. ಇವಾಗ ನಿಮ್ ಮನೆಯಲ್ಲಿ ಯಾವುದೇ, ನಿಮ್ ಮನೆ ಒಂದೇ ಅಂತಲ್ಲ, ನೀವು ನಾಳೆ ಇಂಡಸ್ಟ್ರಿ ಇರ್ಬೋದು, ಏನಾರು ಇರ್ಬೋದು, ಒಂದು ಎಲೆಕ್ಟ್ರಿಕಲ್ ಗ್ಯಾಡ್ಜೆಟ್ಸ್ ನ ಯೂಸ್ ಮಾಡ್ತೀರಂತಂದ್ರೆ ಅದ್ರದ್ದು ರಿಯಾಕ್ಟಿವ್ ಪವರ್ ನಾವು 0 ಮಾಡ್ಬೇಕಾಗುತ್ತೆ. 0 ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಪವರ್ ಫ್ಯಾಕ್ಟರ್ ನ ಜಾಸ್ತಿ ಮಾಡ್ಬೇಕು. ಅಂದ್ರೆ ಮ್ಯಾಕ್ಸಿಮಮ್ ತಗೊಂಡೋಗ್ಬೇಕು. ಮ್ಯಾಕ್ಸಿಮಮ್ ಪವರ್ ಫ್ಯಾಕ್ಟರ್ ವ್ಯಾಲ್ಯೂ ಎಷ್ಟಿರುತ್ತೆ, 1 ಆಗಿರುತ್ತೆ. ಮಿನಿಮಮ್ ಪವರ್ ಫ್ಯಾಕ್ಟರ್ ವ್ಯಾಲ್ಯೂ ಎಷ್ಟು, 0. ಸೊ 0 to 1, ಮಿನಿಮಮ್ ಟು ಮ್ಯಾಕ್ಸಿಮಮ್. ಮ್ಯಾಕ್ಸಿಮಮ್ ಪವರ್ ಫ್ಯಾಕ್ಟರ್ ಇದ್ರೆ ಝೀರೋ ಲಾಸ್. ಝೀರೋ ಲಾಸ್ ಅಂತ ಕರಿಬಹುದು. ಅಂದ್ರೆ ಆಕ್ಟಿವ್ ಪವರ್ ಮಾತ್ರನೇ ಇರುತ್ತೆ ಸರ್ಕ್ಯೂಟ್ ಅಲ್ಲಿ, ರಿಯಾಕ್ಟಿವ್ ಪವರ್ ಇರಲ್ಲ. ದಟ್ ಈಸ್ ವಾಟ್ ದ ಫಂಡಮೆಂಟಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಎ ಪವರ್ ಫ್ಯಾಕ್ಟರ್. ಓಕೆ, ಪವರ್ ಫ್ಯಾಕ್ಟರ್ ಅರ್ಥ ಆಗಿದೆ ಅಲ್ಲ ನಿಮಗೆ. ಇವಾಗ ನಿಮ್ಮ ಮನೆಯಲ್ಲಿ ಇವಾಗ ಪವರ್ ಫ್ಯಾಕ್ಟರ್ ನ ನೀವು ಇಂಪ್ರೂವ್ ಮಾಡ್ಬೇಕಂದ್ರೆ ಫಸ್ಟ್ ಪವರ್ ಫ್ಯಾಕ್ಟರ್ ನ ಮೆಜರ್ ಮಾಡಬೇಕು. ಪವರ್ ಫ್ಯಾಕ್ಟರ್ ಮೆಜರ್ ಮಾಡಿದಾಗ ನಿಮ್ಗೆ ಎಷ್ಟು ಬರುತ್ತೆ, 0.98, 0.96 ಆ ತರ ಬರುತ್ತೆ. ಓಕೆ, ಅಷ್ಟು ಬಂತು ಅಂತಂದ್ರೆ ಇನ್ನೂ 0.03 ಅಷ್ಟು ಲಾಸ್ ಇದೆ. ಅದನ್ನ ನಾವು ಇಂಪ್ರೂವ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಒಂದು ಕೆಪಾಸಿಟರ್ ನಾವು ಸರ್ಕ್ಯೂಟ್ ಅಲ್ಲಿ ಹಾಕ್ಬಿಟ್ರೆ ನಮ್ಗೆ ಏನ್ ಮಾಡುತ್ತೆ, ಪವರ್ ಫ್ಯಾಕ್ಟರ್ ಇಂಪ್ರೂವ್ ಮಾಡ್ಬಿಡುತ್ತೆ. ಓಕೆ, ಬೂಸ್ಟ್ ಮಾಡುತ್ತೆ. ಓಕೆ, ಅದನ್ನ ನಾವೇನಂತ ಪವರ್ ಫ್ಯಾಕ್ಟರ್ ಇಂಪ್ರೂವ್ಮೆಂಟ್ ಅಂತ ಕರಿತೀವಿ. ದಟ್ ಈಸ್ ನಾಟ್ ಅವರ್ ಟಾಪಿಕ್, ಬಟ್ ನಿಮಗೆ ಪವರ್ ಫ್ಯಾಕ್ಟರ್ ಗೊತ್ತಾಗ್ಲಿ ಅಂತ ಇಷ್ಟ ಹೇಳಿದೆ ನಾನು. ಇದಾದ್ಮೇಲೆ ರಿಪ್ಪಲ್ ಫ್ಯಾಕ್ಟರ್ ಅಂತ ಒಂದು ಬರುತ್ತೆ. ರಿಪ್ಪಲ್ ಫ್ಯಾಕ್ಟರ್ ಏನು, ರಿಪ್ಪಲ್ ಫ್ಯಾಕ್ಟರ್ ಅಂತಂದ್ರೆ, ರಿಪ್ಪಲ್ ಫ್ಯಾಕ್ಟರ್ ಅಂತಂದ್ರೆ ಒಂದು ನಾವು ಯಾವುದೇ ಒಂದು ಎ ಸಿ ಎನರ್ಜಿನಿಂದ ಡಿ ಗೆ ಕನ್ವರ್ಟ್ ಮಾಡ್ತೀವಲ್ವಾ, ಆಗ ನಮಗೆ ಆ ಡಿ ಸಿ ಎನರ್ಜಿ ಬಂದಿರೋದು ಕಂಪ್ಲೀಟ್ ಆಗಿ ಪ್ಯೂರ್ ಡಿ ಸಿ ಇರಲ್ಲ. ಅದ್ರಲ್ಲಿ ಏನಿರುತ್ತೆ, ಎ ಸಿ ಕಾಂಪೊನೆಂಟ್ ಇರುತ್ತೆ. ಓಕೆ, ಇದು ಯಾವಾಗ ಬರುತ್ತೆ ಅಂತಂದ್ರೆ ರಿಪ್ಪಲ್ ಕಾಂಪೊನೆಂಟ್ ಅನ್ನೋದು ನಮಗೆ ಯಾವಾಗ, ವೆನ್ ವಿ ಕನ್ವರ್ಟ್ ಎ ಸಿ ಟು ಡಿ ಸಿ. ಓಕೆ, ಎ ಸಿ ಟು ಡಿ ಸಿ ಕನ್ವರ್ಟ್ ಮಾಡಿದಾಗ ಮಾತ್ರ ನಮಗೆ ರಿಪ್ಪಲ್ ಫ್ಯಾಕ್ಟರ್ ಬರುತ್ತೆ. ರಿಪ್ಪಲ್ ಫ್ಯಾಕ್ಟರ್ ಅನ್ನೋದು ನಿಮಗೆ ಇಟ್ ಈಸ್ ನಥಿಂಗ್ ಬಟ್ ಎ ಪಲ್ಸೇಟಿಂಗ್ ಎ ಸಿ ಕಾಂಪೋನೆಂಟ್ ಅಂತ ಕರಿತೀವಿ.
or a ripple factor can be defined as RMS value of the AC component divided by DC component. ಓಕೆ, ರಿಪಲ್ ಫ್ಯಾಕ್ಟರ್ ನಮಗೆ ರೆಕ್ಟಿಫೈಯರ್ಸ್ ಅಲ್ಲಿ ಬರುತ್ತೆ. ಇವು ನಿಮ್ ಚಾಪ್ಟರ್ಸ್ ಗೆ ರೆಕ್ಟಿಫೈಯರ್ ಇದೆ, ನಾನು ರೆಕ್ಟಿಫೈಯರ್ ಬಂದಾಗ ಇದನ್ನ ತಿಳಿಸ್ತೀನಿ. ಓಕೆ, ಬಟ್ ರಿಮೆಂಬರ್ ದ ಡೆಫಿನೇಷನ್ಸ್. ಸೊ ಇಷ್ಟೆಲ್ಲ ಡೆಫಿನೇಷನ್ಸ್ ನಿಮಗೆ ವೆರಿ ಇಂಪಾರ್ಟೆಂಟ್. ಓಕೆ, ಅಂಡ್ ನೆಕ್ಸ್ಟ್ ವಿಲ್ ಗೋ ಟು ದ ನೆಕ್ಸ್ಟ್. ಈಗ ನೋಡಿ, ಈ ಟೇಬಲ್ ನಾನು ಯಾಕೆ ಹಾಕಿದ್ದೀನಿ ಅಂತಂದ್ರೆ ನಿಮಗೆ ಎಕ್ಸಾಮ್ ನಲ್ಲಿ ತುಂಬಾ ಸಲ ಕೇಳಿದ್ದಾರೆ. ಓಕೆ, DCT ಎಕ್ಸಾಮ್ಸ್ ಅಲ್ಲಿ ತುಂಬಾ ಸಲ ಕ್ವಶನ್ಸ್ ಬಂದಿದ್ದಾವೆ. ಸೊ ದಟ್ ಇಸ್ ವೈ ದಿಸ್ ಟೇಬಲ್ ಇಸ್ ಇಂಪಾರ್ಟೆಂಟ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಟೇಬಲ್. ನೋಡಿ, FF ಅಂತ ನಾನು ಶಾರ್ಟ್ ಕಟ್ ಏನ್ ಬರ್ತಿದ್ದೀನಿ, ಇಟ್ ಈಸ್ ಎ ಫಾರ್ಮ್ ಫ್ಯಾಕ್ಟರ್. CF ಮೀನ್ಸ್ ಇಟ್ ಈಸ್ ಎ ಕ್ರಸ್ಟ್ ಫ್ಯಾಕ್ಟರ್. ಓಕೆ, RF ಅಂತ ಅಂದ್ರೆ ಏನು, ಇಟ್ ಈಸ್ ಎ ರಿಪಲ್ ಫ್ಯಾಕ್ಟರ್. ಓಕೆ, ಸೈನ್ ವೇವ್ಗೆ ನಾವು ಏನಂತ ಓದಿದ್ವಿ, ಫಾರ್ಮ್ ಫ್ಯಾಕ್ಟರ್ ಅಂತಂದ್ರೆ ಏನು, ಆವರೇಜ್ ವ್ಯಾಲ್ಯೂ ಬೈ ಫಾರ್ಮ್ ಫ್ಯಾಕ್ಟರ್ ಅಂತ ಏನು, RMS ವ್ಯಾಲ್ಯೂ ಬೈ ಆವರೇಜ್ ವ್ಯಾಲ್ಯೂ. ಕರೆಕ್ಟಾ? ಕ್ರೆಸ್ಟ್ ಫ್ಯಾಕ್ಟರ್ ಅಂದೇನು, ಪೀಕ್ ವ್ಯಾಲ್ಯೂ ಬೈ RMS ವ್ಯಾಲ್ಯೂ. ಓಕೆ, ಇವೆಲ್ಲ ನಿಮಗೆ ಬೈ ಹಾರ್ಟ್ ನೆನ್ಪಿರ್ಬೇಕಾಗುತ್ತೆ, ಚೆನ್ನಾಗಿ ರಟ್ಟ ಹೊಡಿರಿ. ಓಕೆ, ಫಾರ್ಮ್ ಫ್ಯಾಕ್ಟರ್ ಅಂತಂದ್ರೆ ನಥಿಂಗ್ ಬಟ್ RMS ವ್ಯಾಲ್ಯೂ ಟು ದ ಆವರೇಜ್ ವ್ಯಾಲ್ಯೂ. ಕ್ರೆಸ್ಟ್ ಫ್ಯಾಕ್ಟರ್ ಅಂತಂದ್ರೆ ಪೀಕ್ ವ್ಯಾಲ್ಯೂ ಟು ದ RMS ವ್ಯಾಲ್ಯೂ. ರಿಪಲ್ ಫ್ಯಾಕ್ಟರ್ ಅಂದೇನು, AC ಕಾಂಪೋನೆಂಟ್ ಪ್ರೆಸೆಂಟ್ ಇನ್ ದ DC ಡಿವೈಡೆಡ್ ಬೈ DC ಕಾಂಪೋನೆಂಟ್. ಓಕೆ, ಈಗ ಸೈನ್ ವೇವ್ ಬಂದಾಗ, ಸೈನ್ ವೇವ್ ನ ಯೂಸ್ ಮಾಡ್ತಿರ್ತೀನಿ, ಅದ್ರದ್ದು ಫಾರ್ಮ್ ಫ್ಯಾಕ್ಟರ್ ಎಷ್ಟು ಇರುತ್ತೆ ಅಂದ್ರೆ 1.11 ಇರುತ್ತೆ. ಕ್ರೆಸ್ಟ್ ಫ್ಯಾಕ್ಟರ್ ಎಷ್ಟು 1.414 ಎಷ್ಟು 1.414. ಓಕೆ, 1.414 ಇರುತ್ತೆ. ನಥಿಂಗ್ ಬಟ್ ನೀವು ಅದನ್ನ √2 ಅಂತಾನು ಬರಿಬಹುದು. ಓಕೆ, √2 ಅಂತಾನು ಬರಿಬಹುದು. ಈಗ ಇದಾದ್ಮೇಲೆ ಸ್ಕ್ವೇರ್ ವೇವ್ ಅಂತ ಬಂದ್ರೆ, ಸ್ಕ್ವೇರ್ ವೇವ್ ನೋಡಿ ಯಾವ ತರ ಇರುತ್ತೆ, ಸ್ಕ್ವೇರ್ ಫಾರ್ಮ್ ಅಲ್ಲಿ ಇರುತ್ತೆ. ಓಕೆ, ಸ್ಕ್ವೇರ್ ಫಾರ್ಮ್ ಅಲ್ಲಿ ಇರುತ್ತೆ. ಇದನ್ನ ನಾವು ಸ್ಕ್ವೇರ್ ವೇವ್ ಅಂತ ಕರಿತೀವಿ. ಓಕೆ, ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂಡ್ ಸಮ್ ವೋಲ್ಟೇಜ್ ಕರೆಂಟ್ ಯಾವ್ದಾದ್ರು ಇರಬಹುದು. ಇದರಲ್ಲಿ ಫಾರ್ಮ್ ಫ್ಯಾಕ್ಟರ್, ಕ್ರೆಸ್ಟ್ ಫ್ಯಾಕ್ಟರ್ ಎರಡು 1 ಇರುತ್ತೆ. ಇದು ವೆರಿ ಇಂಪಾರ್ಟೆಂಟ್. ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಫಾರ್ಮ್ ಫ್ಯಾಕ್ಟರ್ ಅಂಡ್ ಕ್ರೆಸ್ಟ್ ಫ್ಯಾಕ್ಟರ್ ಆಫ್ ಸ್ಕ್ವೇರ್ ವೇವ್ ಏನಿರುತ್ತೆ ಅಂದ್ರೆ ನೀವು 1 ಅಂತ ಹಾಕ್ಬೇಕು. ವೆರಿ ಇಂಪಾರ್ಟೆಂಟ್. ಓಕೆ, ಆಫ್ ಎ ಸ್ಕ್ವೇರ್ ವೇವ್, ಸ್ಪೆಷಲಿ ಓನ್ಲಿ ಫಾರ್ ಅ ಸ್ಕ್ವೇರ್ ವೇವ್. ಟ್ರಯಾಂಗುಲರ್ ವೇವ್ ಅಂತ ಬಂದ್ರೆ, ಟ್ರಯಾಂಗುಲರ್ ವೇವ್ ನೋಡಿ ಈ ಶೇಪ್ ಅಲ್ಲಿ ಇರುತ್ತೆ, ಟ್ರಯಾಂಗಲ್ ಶೇಪ್ ಅಲ್ಲಿ ಇರುತ್ತೆ ಈ ತರ. ಓಕೆ, ಇದನ್ನ ನಾವು ಟ್ರಯಾಂಗುಲರ್ ವೇವ್ ಅಂತ ಕರಿತೀವಿ. ಟ್ರಯಾಂಗುಲರ್ ವೇವ್ ಅಲ್ಲಿ ಫಾರ್ಮ್ ಫ್ಯಾಕ್ಟರ್ ಎಷ್ಟು ಇರುತ್ತೆ, 2/√3 ಇರುತ್ತೆ. 2/√3 ಅಂಡ್ ಕ್ರೆಸ್ಟ್ ಫ್ಯಾಕ್ಟರ್ ಎಷ್ಟು ಇರುತ್ತೆ, √3 ಇರುತ್ತೆ. 1.732 ಅಂತ ಕರಿತೀವಿ. ಓಕೆ, ಸೊ ಇದನ್ನ ನಾನು ಈಕ್ವಾಲೆಂಟ್ ವ್ಯಾಲ್ಯೂ ತಗೊಂಡ್ಬಂದ್ರೆ ನಿಮಗೆ 1.154 ಅಂತ ಕರೀತಾರೆ. ಈ ವ್ಯಾಲ್ಯೂಸ್ ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ವಿತೌಟ್ ಫರ್ಗೆಟಿಂಗ್. ಇಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇನ್ ದ ಟರ್ಮಿನಾಲಜೀಸ್ ಆಫ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್. ಓಕೆ, ಟ್ರಯಾಂಗುಲರ್ ವೇವ್ ಫಾರ್ಮ್ ಅಂತಂದ್ರೆ 2/√3 1.154 ಅಂತ ಕರಿತೀವಿ. ಅದೇ ಕ್ರೆಸ್ಟ್ ಫ್ಯಾಕ್ಟರ್ ಆಫ್ ಟ್ರಯಾಂಗುಲರ್ ವೇವ್ ಫಾರ್ಮ್ ಅಂದ್ರೆ ಇಟ್ ಇಸ್ √3 ನಥಿಂಗ್ ಬಟ್ 1.732. ಓಕೆ, ಅಂಡ್ ಹಾಫ್ ವೇವ್ ರೆಕ್ಟಿಫೈರ್ ಅಂಡ್ ಫುಲ್ ವೇವ್ ರೆಕ್ಟಿಫೈರ್ ಸಹ ಫಾರ್ಮ್ ಫ್ಯಾಕ್ಟರ್ ಅಂಡ್ ಕ್ರೆಸ್ಟ್ ಫ್ಯಾಕ್ಟರ್ ಇಂಪಾರ್ಟೆಂಟ್. ಹಾಫ್ ವೇವ್ ರೆಕ್ಟಿಫೈರ್ ಅಂತಂದ್ರೆ ಏನಿದು, ಹಾಫ್ ವೇವ್ ರೆಕ್ಟಿಫೈರ್ ಅಂತಂದ್ರೆ ಒಂದು AC ನಿಂದ DC ಕನ್ವರ್ಟ್ ಮಾಡ್ಬೇಕಾದಾಗ ನಾ ಇನ್ಪುಟ್ ವೇವ್ ಫಾರ್ಮ್ ಇದು ಕೊಟ್ಟಿದ್ದೇನೆ ಅಂತಂದ್ರೆ ನನಗೆ ಔಟ್ಪುಟ್ ಅಲ್ಲಿ ಯಾವ ತರ ಬರುತ್ತೆ, ಈ ತರ ಬರುತ್ತೆ. ಓಕೆ, ಈ ತರ ಬರುತ್ತೆ. ಅಂದ್ರೆ ಬರೀ ಹಾಫ್ ಸೈಕಲ್ ಮಾತ್ರ ಬರುತ್ತೆ ಅನ್ಬೋದು, ಬರೀ ಹಾಫ್ ಸೈಕಲ್. ಇನ್ನು ಕೆಳಗಡೆ ಹಾಫ್ ಸೈಕಲ್ ಕಂಡಕ್ಟ್ ಆಗಲ್ಲ. ಇದು ಕಂಡಕ್ಟ್ ಆಗಲ್ಲ ಅಂತಂದ್ರೆ ಏನ್ ಮೀನಿಂಗು, ನಾನು ಇನ್ಪುಟ್ ಅಲ್ಲಿ 230 ವೋಲ್ಟ್ಸ್ ಕೊಟ್ರೆ ನನ್ಗೆ ಔಟ್ಪುಟ್ ಅಲ್ಲಿ 230 ಬರಲ್ಲ, ಅರ್ಧನೇ ಬಂದಿದೆ ನೋಡ್ರಿ, ಇನ್ನು ಅರ್ಧ ತಿಂದಾಕಿದೆ. ಅರ್ಧ ತಿಂದಾಕಿದೆ ಅಂದ್ರೆ ಏನ್ ಮೀನಿಂಗು, ಓನ್ಲಿ 50% ಎಫಿಷಿಯನ್ಸಿ ಇದೆ ಅಂತ ಅರ್ಥ. ಬಟ್ 50% ಎಫಿಷಿಯನ್ಸಿ ಕರೆಕ್ಟ್ ಆಗಿರುತ್ತಾ ಅಂದ್ರೆ ಪ್ಯೂರ್ DC ಬಂದಿರುತ್ತಾ, ಇಲ್ಲ. ನಾನು ಹಾಫ್ ವೇವ್ ರೆಕ್ಟಿಫೈರ್ ಅಂತ ಅಂದ್ರೆ AC ಟು DC ಕನ್ವರ್ಟ್ ಮಾಡೋದು ಒಂದು ಡಿವೈಸ್. ಓಕೆ, ಹಾಫ್ ವೇವ್ ರೆಕ್ಟಿಫೈರ್ ಅಂಡ್ ಫುಲ್ ವೇವ್ ರೆಕ್ಟಿಫೈರ್ ಅಂತ ಕರಿತೀವಿ. ಹಾಫ್ ವೇವ್ ಅಂತಂದ್ರೆ ಬರೀ ಹಾಫ್ ವೇವ್ ನ ಮಾತ್ರ ಕನ್ವರ್ಟ್ ಮಾಡುತ್ತೆ. ಫುಲ್ ವೇವ್ ರೆಕ್ಟಿಫೈರ್ ಅಂತಂದ್ರೆ ನಮಗೆ ಫುಲ್ ವೇವ್ ನ DC ಆಗಿ ಕನ್ವರ್ಟ್ ಮಾಡುತ್ತೆ. ಈ ತರ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಓಕೆ, ಪಾಸಿಟಿವ್ ಬರುತ್ತೆ, ನೆಗೆಟಿವ್ ಬರುತ್ತೆ, ಎಲ್ಲಾನು ಮೇಲೇನೆ ಬರುತ್ತೆ ನೋಡಿ, ಕೆಳಗಡೆ ಬರಲ್ಲ ವೇವ್ ಫಾರ್ಮ್. ಓಕೆ, ದಟ್ ಈಸ್ ಹೌ ಎ ಹಾಫ್ ವೇವ್ ರೆಕ್ಟಿಫೈರ್. ಯಾಕೆ ಅಂತಂದ್ರೆ ಅದು DC ಎನರ್ಜಿ. DC ಎನರ್ಜಿ ಅಂದ್ರೆ ಡೈರೆಕ್ಟ್ ಕರೆಂಟ್, ಓನ್ಲಿ ಒಂದೇ ತರ, ಅಂದ್ರೆ ಈ ತರ ಸ್ಟ್ರೈಟ್ ಲೈನ್ ಬರಬೇಕು, ಅದನ್ನ ನಾವು ಪ್ಯೂರ್ DC ಅಂತ ಕರಿತೀವಿ. ಬಟ್ ನಮ್ಗೆ ಏನು ಬಂದಿರುತ್ತೆ, ಈ ತರ ಬಂದಿರುತ್ತೆ ವೇವ್ ಫಾರ್ಮ್. ಈ ತರ ಪ್ಯೂರ್ ಆಗಿ ಬಂದಿರುತ್ತಾ, ಆ ತರನು ಬಂದಿರಲ್ಲ. ಹೇಗ್ ಬಂದಿರುತ್ತೆ ಅಂದ್ರೆ ಈ ತರ ಬಂದಿರುತ್ತೆ, ಈ ತರ ಹೆಚ್ಚು ಕಡಿಮೆ ಬಂದಿರುತ್ತೆ. ನೀವು ಒಂದು CRO ಅಂತ ಬರುತ್ತೆ ಡಿವೈಸ್, ಅದನ್ನ ಹಾಕಿ ನೋಡಿದ್ರೆ ನಿಮಗೆ ವೇವ್ ಫಾರ್ಮ್ ಈ ತರ ಕಾಣುತ್ತೆ. ಓಕೆ, CRO ಅಂತಂದ್ರೆ ಕ್ಯಾಥೋಡ್ ರೇ ಆಸಿಲೋಸ್ಕೋಪ್ ಅಂತ ಕರಿತೀವಿ. ಏನು, ಕ್ಯಾಥೋಡ್ ರೇ ಆಸಿಲೋಸ್ಕೋಪ್. ಅದೊಂದು ಇನ್ಸ್ಟ್ರೂಮೆಂಟ್, ಏನು ಗ್ರಾಫ್ ನ ರೀಡ್ ಮಾಡಕ್ ಯೂಸ್ ಮಾಡ್ತೀವಿ. ಯಾವುದೇ ಒಂದು ಸಿಗ್ನಲ್ಸ್ ನ ರೀಡ್ ಮಾಡ್ಬೇಕಂದ್ರೆ ನಾವು ಈ ಇನ್ಸ್ಟ್ರೂಮೆಂಟ್ ನ ಯೂಸ್ ಮಾಡ್ತೀವಿ. ಓಕೆ, ಕ್ಯಾಥೋಡ್ ರೇ ಆಸಿಲೋಸ್ಕೋಪ್ ಅಂತ ಹೇಳಿ. ಈ ಆಸಿಲೋಸ್ಕೋಪ್ ಅಲ್ಲಿ ನಾವು ಹಾಫ್ ವೇವ್ ರೆಕ್ಟಿಫೈರ್ ಯೂಸ್ ಮಾಡಿ ಮತ್ತೆ ಫುಲ್ ವೇವ್ ರೆಕ್ಟಿಫೈರ್ ರೀಡ್ ಮಾಡಿದ್ರೆ ಈ ತರ ಬರುತ್ತೆ. ಇದು ನಮಗೆ ಪ್ಯೂರ್ DC ಅಲ್ಲ, ಇಟ್ಸ್ ನಾಟ್ ಎ ಪ್ಯೂರ್ DC. ಪ್ಯೂರ್ DC ಅಂತಂದ್ರೆ ಯಾವ ತರ ಇರುತ್ತೆ,
ಪ್ಯೂರ್ ಡಿ ಸಿ ಅಂದ್ರೆ ಸ್ಟ್ರೈಟ್ ಲೈನ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಪ್ಯೂರ್ ಡಿ ಸಿ ಅಂದ್ರೆ ಸ್ಟ್ರೈಟ್ ಲೈನ್ ಇರುತ್ತೆ. ಈ ತರ ಬರ್ಬೇಕು ಅಂತ ನಾನು ಏನ್ ಮಾಡ್ಬೇಕು, ಈ ಬಂದಿರೋ ಔಟ್ಪುಟ್ ನಲ್ಲಿ ಪಲ್ಸೇಟಿಂಗ್ ಇದೆ ಅಂದ್ರೆ ರಿಪ್ಪಲ್ ಇದೆ, ರಿಪ್ಪಲ್ ನಾನು ಕಡಿಮೆ ಮಾಡ್ಬೇಕು. ರಿಪ್ಪಲ್ ನ ಕಡಿಮೆ ಮಾಡಿದಾಗ ನನಗೆ ಪ್ಯೂರ್ ಬರುತ್ತೆ. ಈಗ ಈ ಸದ್ಯಕ್ಕೆ ಹಾಫ್ ವೇವ್ ರೆಕ್ಟಿಫೈಯರ್ ಫಾರ್ಮ್ ಫ್ಯಾಕ್ಟರ್ 1.158 ಇರುತ್ತೆ ಅಂಡ್ ಕ್ರೆಸ್ಟ್ ಫ್ಯಾಕ್ಟರ್ ಇಸ್ 2. ಓಕೆ, ಅಂಡ್ ನೋಡಿ ರಿಪಲ್ ಫ್ಯಾಕ್ಟರ್ ಫಾರ್ ಹಾಫ್ ವೇವ್ ರೆಕ್ಟಿಫೈಯರ್ ಎಷ್ಟಿದೆ, 1.21 ಇದೆ, ಅಂದ್ರೆ ಜಾಸ್ತಿ ಇದೆ. ರಿಪಲ್ ಜಾಸ್ತಿ ಇದೆ ಅಂತಂದ್ರೆ ಏನ್ ಮೀನಿಂಗ್, ಎಫಿಷಿಯನ್ಸಿ ಕಡಿಮೆ ಅಂತ ಅರ್ಥ. ಓಕೆ, ನೀವು ಡೈರೆಕ್ಟ್ ಆಗಿ ಹೇಳ್ಕೋಬೇಕಂದ್ರೆ ಈ ತರ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಬರ್ಕೋಬಹುದು. ಎಫಿಷಿಯನ್ಸಿ ಆಫ್ ಎ ಹಾಫ್ ವೇವ್ ರೆಕ್ಟಿಫೈಯರ್ ಆರ್ ಫುಲ್ ವೇವ್ ರೆಕ್ಟಿಫೈಯರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ರಿಪಲ್ ಫ್ಯಾಕ್ಟರ್. ರಿಪಲ್ ಫ್ಯಾಕ್ಟರ್ ಜಾಸ್ತಿ ಇದೆ ಅಂತಂದ್ರೆ ಏನಾಗುತ್ತೆ, ಎಫಿಷಿಯನ್ಸಿ ಕಡಿಮೆ ಆಗುತ್ತೆ. ಈಗ ನೋಡಿ ಫುಲ್ ವೇವ್ ರೆಕ್ಟಿಫೈಯರ್ ಅಲ್ಲಿ ನಮಗೆ ಫುಲ್ ವೇವ್ ರೆಕ್ಟಿಫೈಯರ್ ಅಲ್ಲಿ ನೋಡಿ ಯಾಕೆ 1.11 ಯಾಕೆ ಬಂದಿದೆ, ಕಂಪ್ಲೀಟ್ ಸೈನ್ ವೇವ್ ಏನ್ ಯೂಸ್ ಮಾಡ್ತೀವಿ ಅದು ಕಂಪ್ಲೀಟ್ ಆಗಿ ಹೊರಗಡೆ ಬಂದಿದೆ, ಹಾಗಾಗಿ ನಾವು 1.11 ಆಗಿರುತ್ತೆ ಫುಲ್ ವೇವ್ ರೆಕ್ಟಿಫೈಯರ್ದು. ಆದ್ಮೇಲೆ ಕ್ರೆಸ್ಟ್ ಫ್ಯಾಕ್ಟರ್ ಕೂಡ ನೋಡಿ √2 ಸೇಮ್ ಆಸ್ ಸೈನ್ ವೇವ್ ಏನಿರುತ್ತೆ ಅದೇ ವ್ಯಾಲ್ಯೂಸ್ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಓಕೆ, ಇದರಲ್ಲಿ ನೋಡಿ ರಿಪ್ಪಲ್ ಇದೆ 0.48 ಅಷ್ಟು ರಿಪ್ಪಲ್ ಇದೆ. ಅಂದ್ರೆ ರಿಪ್ಪಲ್ ಇದೆ ಅಂತಂದ್ರೆ ಇದ್ರದ್ದು ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ, ಯಾಕಂತಂದ್ರೆ ಕಂಪೇರಿಂಗ್ ಟು ಹಾಫ್ ವೇವ್ ರೆಕ್ಟಿಫೈಯರ್ ಈ ರಿಪ್ಪಲ್ ಕಡಿಮೆ ಇದೆ. ಓಕೆ, ದಟ್ ಇಸ್ ವೈ ಇಟ್ಸ್ ಎಫಿಷಿಯನ್ಸಿ ಆಫ್ ಫುಲ್ ವೇವ್ ರೆಕ್ಟಿಫೈಯರ್ ಇಸ್ ಹೈಯರ್, ಎಫಿಷಿಯನ್ಸಿ ಆಫ್ ಹಾಫ್ ವೇವ್ ರೆಕ್ಟಿಫೈಯರ್ ಇಸ್ ಲೋವರ್. ಓಕೆ, ಅಂಡ್ ಸಾ ಟೂತ್ ವೇವ್ ಫಾರ್ಮ್ ಅಂತ ಅಂದ್ರೆ ನಿಮ್ಗೆ ಈ ತರ ಇರುತ್ತೆ, ಸಾ ಟೂತ್ ಅಂತ ಕರಿತೀವಿ ಇದನ್ನ, ಏನು ಈ ತರ ಇರುತ್ತೆ ಸಾ ಟೂತ್ ವೇವ್ ಫಾರ್ಮ್ ಅಂತ. ಇದ್ರದ್ದು ವ್ಯಾಲ್ಯೂ ಎಷ್ಟಿರುತ್ತೆ, 2/√3 ಸೇಮ್ ಆಸ್ ಟ್ರಯಾಂಗುಲರ್ ವೇವ್ ಫಾರ್ಮ್ ಅಂಡ್ ಸೇಮ್ ಆಸ್ ಟ್ರಯಾಂಗುಲರ್ ವೇವ್ ಫಾರ್ಮ್. ಓಕೆ, ಟ್ರಯಾಂಗುಲರ್ ವೇವ್ ಫಾರ್ಮ್ ಎಷ್ಟಿದೆ, √3 ಇದೆ ಅಲ್ವಾ, ಅದಷ್ಟೇ ಇದೆ ನೋಡಿ ಇಲ್ಲೂ ಸಹ. ಟ್ರಯಾಂಗುಲರ್ ವೇವ್ ಫಾರ್ಮ್ ಅಂಡ್ ಸಾ ಟೂತ್ ವೇವ್ ಫಾರ್ಮ್ ಬೋತ್ ಆರ್ ಸೇಮ್. ಓಕೆ, ಇಷ್ಟು ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ವಿತ್ ರೆಸ್ಪೆಕ್ಟ್ ಟು ದ ಎಸಿ ಫಂಡಮೆಂಟಲ್ಸ್. ಓಕೆ, ಅಂಡ್ ಕಮಿಂಗ್ ಟುವರ್ಡ್ಸ್ ಎ ನೆಸೆಸಿಟಿ ಆಫ್ ಪ್ರೊಟೆಕ್ಷನ್. ನಮಗೆ ಪ್ರೊಟೆಕ್ಷನ್ ಏನಕ್ಕೆ ಬೇಕು, ಇವಾಗ ಒಬ್ಬರನ್ನ ಯಾರನ್ನೇ ಒಬ್ಬರನ್ನ ಪ್ರೊಟೆಕ್ಟ್ ಮಾಡ್ಬೇಕಂತಂದ್ರೆ ಒಂದು ಥ್ರೆಟ್ ಇದೆ ಅಂತ ಅರ್ಥ. ಏನು, ದೇರ್ ಇಸ್ ಎ ಥ್ರೆಟ್, ಅಂತವ್ರನ್ನ ನಾವು ಪ್ರೊಟೆಕ್ಟ್ ಮಾಡ್ಬೇಕು ಎಲ್ಲಿ, ಸಿವಿಲಿಯನ್ಸ್ ಅಲ್ಲಿ. ಅದೇ ನಾವು ಡಿವೈಸ್ ಆರ್ ಎಕ್ವಿಪ್ಮೆಂಟ್ಸ್ ಬಗ್ಗೆ ಮಾತಾಡ್ಬೇಕಾದಾಗ ಇದಕ್ಕೇನ್ ಥ್ರೆಟ್ ಇರುತ್ತೆ, ಎಕ್ವಿಪ್ಮೆಂಟ್ಸ್ ಏನ್ ಥ್ರೆಟ್ ಇರುತ್ತೆ, ಏನಾದ್ರೂ ಹೊಗೆ ಆಡ್ಸ್ಕೋಣ ಅಂತ ಥಿಂಗ್ಸ್ ನಡಿಬಹುದು. ಏನು, ಕರೆಂಟ್ ಏಕ್ದಮ್ ಜಾಸ್ತಿ ಹೋಗ್ಬೋದು ರೇಟೆಡ್ ಕೆಪಾಸಿಟಿಗಿಂತ, ವೋಲ್ಟೇಜ್ ಏಕ್ದಮ್ ಜಾಸ್ತಿ ಹೋಗ್ಬೋದು, ಫ್ರೀಕ್ವೆನ್ಸಿ ಹೆಚ್ಚು ಕಡಿಮೆ ಆಗ್ಬಿಡ್ಬೋದು. ಓಕೆ, ಅಂದ್ರೆ ಇವೇ ಅಲ್ಲ ನಮ್ಗೆ ಎಲೆಕ್ಟ್ರಿಕಲ್ ಪ್ಯಾರಾಮೀಟರ್ಸ್ ಇದು, ವೋಲ್ಟೇಜ್, ಕರೆಂಟ್, ಫ್ರೀಕ್ವೆನ್ಸಿ. ಇದು ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಒಂದು ಡೇಂಜರ್ ಅಂತ ಅರ್ಥ, ಏನು, ಎಕ್ವಿಪ್ಮೆಂಟ್ ಅಲ್ಲಿ. ಓಕೆ, ವೈ ಅಂತಂದ್ರೆ ದ ರೀಸನ್ ಈಸ್ ಕರೆಂಟ್. ಕರೆಂಟ್ ಇನ್ಕ್ರೀಸ್ ಆದ್ರೆ ನಾವು ಅದನ್ನ ಏನಂತೀವಿ, ಓವರ್ಲೋಡ್ ಅಂತ ಕರಿತೀವಿ. ಓವರ್ಲೋಡ್ ಅಂತ ಕರಿತೀವಿ. ಅಂದ್ರೆ ಈಗ ನಾನು ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ಫ್ಯಾನ್ ನ ಯೂಸ್ ಮಾಡ್ತಿರ್ತೀನಿ. ಓಕೆ, ಫ್ಯಾನ್ ನ ಯೂಸ್ ಮಾಡ್ತಿರ್ತೀನಿ. ಫ್ಯಾನ್ ಮೇಲೆ ಏನಾಗುತ್ತೆ, ಏನೋ ಒಂದು ರೆಕ್ಕೆ ಬಂದ್ಬಿಟ್ಟು 3 ರೆಕ್ಕೆ ಏನೋ 4 ರೆಕ್ಕೆ ಇರುತ್ತಲ್ಲ, ಆ ರೆಕ್ಕೆನಲ್ಲಿ ಸ್ವಲ್ಪ ಟ್ವಿಸ್ಟ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಏನೋ ಶಿಫ್ಟಿಂಗ್ ಮಾಡಿರ್ತೀರಾ, ಟ್ವಿಸ್ಟ್ ಆಗಿರುತ್ತೆ. ಓಕೆ, ಟ್ವಿಸ್ಟ್ ಆಗಿದೆ ಅಂತಂದ್ರೆ ಏನಾಗುತ್ತೆ, ಅದ್ರದ್ದು ಶೇಪ್ ಚೇಂಜ್ ಆಯ್ತು. ಅವಾಗ ಅದ್ರದ್ದು ಫುಲ್ ಕೆಪಾಸಿಟಿ ಡೆಲಿವರ್ ಮಾಡೋದಕ್ಕೆ ಅದೇನಾಗುತ್ತೆ, ಓವರ್ಲೋಡ್ ಆಗುತ್ತೆ. ಅಂದೇ ಒಂದು ಫ್ಯಾನ್ ಇಂದು ರೇಟಿಂಗ್ ಬರೀ 1 ಆಂಪ್ಸ್ ಅಂತ ಇದ್ರೆ ಅದೇನ್ ಮಾಡುತ್ತೆ, 1.5 ಆಂಪ್ಸ್ ಅಷ್ಟು ತಗೊಳುತ್ತೆ. ಅಂದ್ರೆ ಏನಾಯ್ತು, ಇದು 50% ಎಕ್ಸ್ಟ್ರಾ ಆಯ್ತು. 1 ಆಂಪ್ಸ್ ಅಂತಂದ್ರೆ 100% ಅಂತ ತಗೊಂಡ್ರೆ 50% ಜಾಸ್ತಿ, 0.5 ಆಂಪ್ಸ್ ಜಾಸ್ತಿ ಆಗ್ಬಿಟ್ಟಿದೆ. 50% ಓವರ್ಲೋಡ್ ಅಂತ ಕರಿತೀವಿ. ಓಕೆ, ದ ಟರ್ಮ್ ಓವರ್ಲೋಡ್ ಅನ್ನಂದ್ರೆ ಮೀನಿಂಗ್ ಏನು, ಅದ್ರ ರೇಟೆಡ್ ಕೆಪಾಸಿಟಿಗಿಂತ ಜಾಸ್ತಿ ತಗೊಳುತ್ತೆ. ಓಕೆ, ಓವರ್ಲೋಡ್ ಮೈಟ್ ಬಿ 10%, 20% ಆರ್ 100% ಆರ್ 200%. ಇದು ಯಾವಾಗ ಆಗುತ್ತೆ ಅಂತಂದ್ರೆ ನಮಗೆ ಎಕ್ವಿಪ್ಮೆಂಟ್ ಮೇಲೆ ಲೋಡ್ ಜಾಸ್ತಿ ಬಿದ್ದಾಗ. ಇವಾಗ ಫಾರ್ ಎಕ್ಸಾಂಪಲ್ ನಾನೊಂದು ಮೋಟರ್ ಯೂಸ್ ಮಾಡ್ತಿರ್ತೀನಿ. ಮತ್ತೆ ಯಾವ್ದು ಮನೆಯಲ್ಲಿ ನೀವು ಪಂಪ್ ಸೆಟ್ ಯೂಸ್ ಮಾಡ್ತಿರಲ್ಲ, ಪಂಪ್ ಫಾರ್ ಏನಂತಾರೆ, ಫಾರ್ ಪಂಪಿಂಗ್ ದ ವಾಟರ್ ಟು ದ ಟ್ಯಾಂಕ್, ವಾಟರ್ ಟ್ಯಾಂಕ್ ಪಂಪ್ ಮಾಡ್ಬೇಕಂದ್ರೆ ಏನ್ ಬೇಕು, ನಮಗೆ ಪಂಪ್ ಬೇಕು. ಪಂಪ್ ಅಂದ್ರೆ ನಥಿಂಗ್ ಬಟ್ ಏನು, ಎ ಮೋಟರ್ ವಿತ್ ಎ ಇಂಪಲರ್. ಮೋಟರ್ ಇರುತ್ತೆ, ಮೋಟರ್ ಶಾಫ್ಟ್ ಏನಾಗುತ್ತೆ, ಒಂದು ಇಂಪಲರ್ ಗೆ ಕನೆಕ್ಟ್ ಆಗಿರುತ್ತೆ, ಇದಕ್ಕೆ ರೆಕ್ಕೆ ಇರ್ತವೆ. ಓಕೆ, ಇದೇನ್ ಮಾಡುತ್ತೆ, ವಾಟರ್ನ ಪಂಪ್ ಮಾಡ್ಬಿಟ್ಟು ನಮಗೆ ಸಿಂಟ್ಯಾಕ್ಸ್ ಗೆ ಇರಿಸುತ್ತೆ ಥ್ರೂ ದ ಪೈಪ್. ಓಕೆ, ಇದಕ್ಕೆ ಒಂದು ಪೈಪ್ ಕನೆಕ್ಟ್ ಮಾಡಿರ್ತೀವಿ, ಆ ಪೈಪ್ ಡೈರೆಕ್ಟ್ ಆಗಿ ಸಿಂಟ್ಯಾಕ್ಸ್ ಕನೆಕ್ಟೆಡ್ ಇರುತ್ತೆ. ಓಕೆ, ಇದು ಇಂಪಲರ್ ರೊಟೇಟ್ ಆದಂಗೆಲ್ಲ ನಮ್ಗೆ ಏನಾಗುತ್ತೆ, ವಾಟರ್ ನ ಪಂಪ್ ಮಾಡ್ಬಿಟ್ಟು ಮೇಲೆ ಸಿಂಟ್ಯಾಕ್ಸ್ ಗೆ ಕಳಿಸುತ್ತೆ. ಓಕೆ, ದಿಸ್ ಇಸ್ ದ ಫಂಕ್ಷನ್ ಆಫ್ ಎ ಪಂಪ್. ಈಗ ಪಂಪ್ ಅಲ್ಲಿ ನಮ್ಗೆ ಈ ಪಂಪ್ ಅಲ್ಲಿ ವಾಟರ್ ಬರಬೇಕಾಯ್ದಾಗ ಒಂದು ಕಲ್ಲು ಬಂದು ಸಿಗ್ಬಿತ್ತು ಅಂತ ಇಟ್ಕೊಳ್ಳಿ, ಒಂದು ಕಲ್ಲು ಬಂದು ಸಿಗ್ಬಿತ್ತು. ನಾನು ಅಂಡರ್ ವಾಟರ್ ಪಂಪ್ ವೆಲ್ ಯೂಸ್ ಮಾಡಿರ್ತೀನಿ, ಬೋರ್ವೆಲ್ ಅಂತ ಅನ್ಕೊಳ್ಳಿ, ಬೋರ್ವೆಲ್. ಓಕೆ, ಬೋರ್ವೆಲ್ ಯೂಸ್ ಮಾಡಿರ್ತೀನಿ. ಒಂದು ಕಲ್ಲು ಬಂದು ಸಿಗ್ಬೀಳುತ್ತೆ. ಆಗ ಸಿಗ್ಬಿದ್ರೆ ಏನಾಗುತ್ತೆ, ಮೋಟ್ರು ರೊಟೇಟ್ ಆಗಲ್ಲ, ಸ್ಟ್ರಕ್ ಆಗ್ಬಿಡುತ್ತೆ. ಬಟ್ ಅದು ಡೆಲಿವರ್ ಮಾಡ್ಬೇಕು ಅನ್ನೋ ಜೋಶಲ್ಲಿ ಏನಾಗುತ್ತೆ, ಆ ಮೋಟರ್ ರೇಟೆಡ್ ಕೆಪಾಸಿಟಿಗಿಂತೂ ಜಾಸ್ತಿ ರೊಟೇಟ್ ಆಗುತ್ತೆ. ಯಾಕಂದ್ರೆ ಇದು ನೋಡಿದ್ರೆ ಲಾಕ್ ಆಗ್ಬಿಟ್ಟಿರುತ್ತೆ, ರೋಟರ್ ಶಾಫ್ಟ್ ಏನಾಗಿರುತ್ತೆ, ಲಾಕ್ ಆಗ್ಬಿಟ್ಟಿರುತ್ತೆ ಆ ಕಲ್ಲಿಂದ. ಲಾಕ್ ಆಗಿದ್ದಾದ್ಮೇಲೆ ಇದೇನಾಗುತ್ತೆ, ಲೋಡಿಂಗ್ ಜಾಸ್ತಿ ಆಗುತ್ತೆ. ಇಟ್ ಈಸ್ ಕಾಲ್ಡ್ ಆಸ್ ಎ ಓವರ್ಲೋಡ್. ಆ ಟೈಮಲ್ಲಿ ಏನಾಗುತ್ತೆ,
current can go up to 200 times, 200%. ಲೈಕ್ ಇದೊಂದು 5 amps ಮೋಟರ್ ಇದ್ರೆ ಇಟ್ ಕ್ಯಾನ್ ಗೋ ಅಪ್ ಟು 15 amps. 200% ಜಾಸ್ತಿ ಅಂತ ಕರಿತೀವಿ. ಓಕೆ, ವಿ ಕಾಲ್ ದಿಸ್ ಆಸ್ ಎ 200% ಎಕ್ಸ್ಟ್ರಾ. ಓಕೆ, ಈ ತರ ಇತ್ತು ಅಂತಂದ್ರೆ ನಮಗೆ ಏನ್ ಬೇಕು, ಓವರ್ಲೋಡ್ ಪ್ರೊಟೆಕ್ಷನ್ ಬೇಕಾಗುತ್ತೆ. ಓಕೆ, ಓವರ್ಲೋಡ್ ಪ್ರೊಟೆಕ್ಷನ್ ಬೇಕಾಗುತ್ತೆ. ಈವನ್ ಇನ್ ಕೇಸ್ ಆಫ್ ಸ್ಟಾರ್ಟಿಂಗ್ ಮೋಟರ್ನ ನಾನು ಸ್ಟಾರ್ಟ್ ಮಾಡ್ತಾ ಇರ್ತೇನೆ, ಎವ್ರಿ ಸ್ಟಾರ್ಟಿಂಗ್ ಆಫ್ ದಿ ಮೋಟರ್ ಏನಾಗುತ್ತೆ, ಕರೆಂಟ್ ಜಾಸ್ತಿ ತಗೊಳುತ್ತೆ. ಯಾಕೆ ಅಂತಂದ್ರೆ ಇವಾಗ ಮೋಟರ್ಸೇ ಎಕ್ಸಾಂಪಲ್ ತಗೊಂಡ್ರೆ, ಮೋಟರ್ ಅಲ್ಲಿ ಏನಿರುತ್ತೆ, ವೈಂಡಿಂಗ್ ಇರುತ್ತೆ. ಈ ವೈಂಡಿಂಗ್ ಏನಿರುತ್ತೆ, ಸಮ್ ಸ್ಮಾಲ್ ರೆಸಿಸ್ಟೆನ್ಸ್ ಇರುತ್ತೆ, ವೆರಿ ಸ್ಮಾಲ್, ಇನ್ ದ ಟರ್ಮ್ಸ್ ಆಫ್ 0.5 ಓಮ್ಸ್ ಈ ತರ ಇರುತ್ತೆ. ಇವಾಗ ನೀವು ವೋಲ್ಟೇಜ್ ಈಕ್ವೇಶನ್ ಹಾಕಿ, ಕರೆಂಟ್ ಈಕ್ವೇಶನ್ ಹಾಕಿ ಮೆಜರ್ ಮಾಡಿದೆ, ಕರೆಂಟ್ ಈಕ್ವೇಶನ್ ಏನು, ವಿ ಇಸ್ ಈಕ್ವಲ್ಸ್ ಟು ಐ ಇಂಟು ಆರ್. ಓಮ್ಸ್ ಲಾ ಏನಂತಾನೆ, ಐ ಇಸ್ ಈಕ್ವಲ್ಸ್ ಟು ವಿ ಬೈ ಆರ್ ಅಂತ ಹೇಳ್ತಾನೆ. ಓಕೆ, ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ. ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೋಲ್ಟೇಜ್ ಅಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ರೆಸಿಸ್ಟೆನ್ಸ್. ಓಕೆ, ಇದು ಓಮ್ಸ್ ಲಾ ಸ್ಟೇಟ್ಮೆಂಟ್. ಓಕೆ, ಈ ಫಾರ್ಮುಲಾನ ನಾವು ಯೂಸ್ ಮಾಡಿ ಕರೆಂಟ್ ಇದಕ್ಕೆ ಮೆಜರ್ ಮಾಡಿದೆ. ಇವಾಗ ನನ್ನ ಸಪ್ಲೈ ಎಷ್ಟು ಮನೆಗೆ ಬರ್ತಿರೋದು 230 ವೋಲ್ಟ್ಸ್. ಓಕೆ, ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ವಿ ಬೈ ಆರ್ ನ ಹಾಕ್ತಾ ಇದ್ದೀನಿ ಅಷ್ಟೇ. ಓಕೆ, ಒಂದು ಮೋಟರ್ ಯೂಸ್ ಮಾಡ್ತೀನಿ, ಮೋಟರ್ದು ವೈಂಡಿಂಗ್ ರೆಸಿಸ್ಟೆನ್ಸ್ ಎಷ್ಟಿದೆ, 0.5 ಓಮ್ಸ್ ಇದೆ. ಓಕೆ, 230 ವೋಲ್ಟ್ಸ್ ಡಿವೈಡೆಡ್ ಬೈ 0.5 ಮಾಡಿದೆ, ಎಷ್ಟು ಬರುತ್ತೆ ನನಗೆ, ಇನ್ ಟರ್ಮ್ಸ್ ಆಫ್ ಥೌಸಂಡ್ಸ್ ಆಗುತ್ತದು. ಓಕೆ, ಇಂಟು 10/5 ಅಂತ ಮಾಡಿದೆ, 5 1 5 2 10 ಮಾಡಿದೆ, ಏನಾಗುತ್ತೆ 460 ಆಂಪೇರ್ಸ್. ಬಟ್ ನನ್ನ ಮೋಟರ್ ಕೆಪಾಸಿಟಿ ಎಷ್ಟಿರುತ್ತೆ ಗೊತ್ತಾ, ಬರೀ 0.5 ಆಂಪ್ಸು ಅಥವಾ 0.25 ಆಂಪ್ಸ್ ಈ ತರ ಇರುತ್ತೆ. ಇಷ್ಟು ಆಂಪ್ಸ್ ತಗೊಳ್ಳೋ ಮೋಟರ್ ಏಕ್ದಮ್ 460 ಆಂಪ್ಸ್ ತಗೊಂಡ್ರೆ ಏನಾಗುತ್ತೆ, ಹೊಗೆ ಆಡ್ಸ್ಕೊಂಡ್ಬಿಡುತ್ತೆ, ಆ ವೈಂಡಿಂಗು ಸುಟ್ಟೋಗ್ಬಿಡುತ್ತೆ. ಅದನ್ನ ಕಡಿಮೆ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ನಾವು ವೋಲ್ಟೇಜ್ ನ ಕಡಿಮೆ ಮಾಡ್ಬೇಕು. ದಟ್ ಈಸ್ ವೈ ವಿ ನೀಡ್ ಎ ಪ್ರೊಟೆಕ್ಷನ್. ಓಕೆ, ಇನ್ ಆರ್ಡರ್ ಟು ರೆಡ್ಯೂಸ್ ದ ಓವರ್ ಕರೆಂಟ್ ವಿಚ್ ಇಸ್ ಹ್ಯಾಪನಿಂಗ್ ಆರ್ ಓವರ್ಲೋಡ್ ವಿಚ್ ಹ್ಯಾಪನ್ಸ್, ವಿಚ್ ಮೇಕ್ಸ್ ದ ಕರೆಂಟ್ ಟು ಇನ್ಕ್ರೀಸ್ ಡ್ರಾಸ್ಟಿಕಲಿ ಟು ಸೆವರಲ್ ಟೈಮ್ಸ್. ಸ್ಟಾರ್ಟಿಂಗ್ ಕೇಸ್ ಅಲ್ಲಿ ನಾವು ಯಾವಾಗ್ಲೂ ಈ ಸ್ಟ್ಯಾಂಡರ್ಡ್ ಪ್ರಕಾರ ಏನ್ ಮಾತಾಡ್ತೀವಿ, 5 to 7 ಟೈಮ್ಸ್ ಹೈಯರ್ ಇರುತ್ತೆ ಏನು ಕರೆಂಟ್. 5 to 7 times it will be of a higher value. Okay, that is why we need a protection. Okay, necessity of protection with respect to current ಮಾತಾಡಿದೆ ನಾನೀಗ. ಓಕೆ, ಇವಾಗ ವೋಲ್ಟೇಜ್ ಬಗ್ಗೆ ಮಾತಾಡಿದ್ರೆ ಏನಾಗುತ್ತೆ, ವೋಲ್ಟೇಜ್ ನಮಗೆ ಫ್ಲಕ್ಚುಯೇಷನ್ ಆಗುತ್ತೆ. ವೋಲ್ಟೇಜ್ ಏನಾಗುತ್ತೆ, ಫ್ಲಕ್ಚುಯೇಷನ್, FLUCTUATION. ಓಕೆ, ಫ್ಲಕ್ಚುಯೇಷನ್ ಯಾವಾಗ ಆಗುತ್ತೆ, ಫ್ಲಕ್ಚುಯೇಷನ್ ನನಗೆ ಏನಾದ್ರೂ ಕೆಪಾಸಿಟಿವ್ ಲೋಡ್ ಬಂದಾಗ ವೋಲ್ಟೇಜ್ ಜಾಸ್ತಿ ಆಗ್ಬಿಡುತ್ತೆ. ವೋಲ್ಟೇಜ್ ಜಾಸ್ತಿ ಆಯ್ತು ಅಂತ ಅಂದ್ರೆ ನನ್ನ ಎಕ್ವಿಪ್ಮೆಂಟ್ ಫಂಕ್ಷನಾಲಿಟಿ ಮಾಲ್ ಫಂಕ್ಷನ್ ಆಗುತ್ತೆ. ಆತರ ಆಗ್ಬಾರ್ದಂದ್ರೆ ನಾನೇನ್ ಮಾಡ್ಬೇಕು, ಒಂದು ಸ್ನಬ್ಬರ್ ಸರ್ಕ್ಯೂಟ್ ಅಂತ ಯೂಸ್ ಮಾಡ್ತೀನಿ. ಏನು ಸ್ನಬ್ಬರ್ ಸರ್ಕ್ಯೂಟ್? ಸ್ನಬ್ಬರ್ ಸರ್ಕ್ಯೂಟ್ ಅಂತ ಏನಂತ ಕರಿತೀವಿ, ಇಟ್ ಈಸ್ ಅನ್ RC ಸರ್ಕ್ಯೂಟ್. RC ಅಂತಂದ್ರೆ ಏನು, ದೀಸ್ ಆರ್ ಎಲಿಮೆಂಟ್ಸ್. R ಅಂದ್ರೆ ರೆಸಿಸ್ಟೆನ್ಸ್, C ಅಂದ್ರೆ ಕೆಪಾಸಿಟನ್ಸ್. ಓಕೆ, ಇವೆರಡು ಎಲಿಮೆಂಟ್ಸ್ ನಾನು ಯೂಸ್ ಮಾಡಿ ಏನ್ ಮಾಡ್ತೀನಿ, ಒಂದು ಸ್ನಬ್ಬರ್ ಸರ್ಕ್ಯೂಟ್ ಅಂತ ಡಿಸೈನ್ ಮಾಡ್ತೀನಿ. ಈ ಸರ್ಕ್ಯೂಟ್ ಏನ್ ಮಾಡುತ್ತೆ, ನನಗೆ ಓವರ್ ವೋಲ್ಟೇಜ್ ಇಂದ ನನ್ನ ಪ್ರೊಟೆಕ್ಟ್ ಮಾಡುತ್ತೆ. ದಟ್ ಈಸ್ ವಾಟ್ ದ ಇಂಪಾರ್ಟೆನ್ಸ್. ಓಕೆ, ಅದು ವೋಲ್ಟೇಜ್ ಪ್ರೊಟೆಕ್ಷನ್ ಆಯ್ತು. ಇವಾಗ ಫ್ರೀಕ್ವೆನ್ಸಿನಿಂದ ಏನಾಗುತ್ತೆ, ಅಂಡರ್ ಫ್ರೀಕ್ವೆನ್ಸಿ ಓವರ್ ಫ್ರೀಕ್ವೆನ್ಸಿ ಅಂತ ಆಗುತ್ತೆ. ಫ್ರೀಕ್ವೆನ್ಸಿ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ, ಫ್ರೀಕ್ವೆನ್ಸಿ ಇಫ್ ಇಟ್ ಇನ್ಕ್ರೀಸಸ್ ಆರ್ ಡಿಕ್ರೀಸಸ್, ಬಟ್ ಅದಕ್ಕೆ ಟಾಲರೆನ್ಸ್ ಇರುತ್ತೆ. +or -3% ನಿಂದ ಹಿಡಿದು 5% ಈಸ್ ದ ಸ್ಟ್ಯಾಂಡರ್ಡ್ ವೇರಿಯಬಲ್ ಎಕ್ಸೆಪ್ಟೆನ್ಸ್. ಅಂದ್ರೆ ಒಂದು 50 ಹರ್ಡ್ಸ್ ಇದೆ ಅಂತಂದ್ರೆ 50 ಹರ್ಡ್ಸ್ ಅಲ್ಲಿ 3% ಗಿಂತ 5% ಅಷ್ಟೇ ನಮ್ಗೆ ವೇರಿಯೇಷನ್ ಆಗ್ಬೋದು, ಬಟ್ ಪ್ರಾಬ್ಲಮ್ ಆಗಲ್ಲ, ಡಿವೈಸ್ ಪ್ರಾಬ್ಲಮ್ ಆಗಲ್ಲ. ಬಟ್ ಅದಕ್ಕಿಂತ ಜಾಸ್ತಿ ವೇರಿಯೇಷನ್ ಆಯ್ತು ಅಂತಂದ್ರೆ ನಮ್ಗೆ ಏನಾಗುತ್ತೆ, ಎಕ್ವಿಪ್ಮೆಂಟ್ ವರ್ಕ್ ಆಗಲ್ಲ. ಎಕ್ವಿಪ್ಮೆಂಟ್ ವರ್ಕ್ ಆಗಿಲ್ಲ ಅಂದ್ರೆ ಅದ್ರ ಮೇಲೆ ಡಿಪೆಂಡೆನ್ಸಿ ಎಲ್ಲಾನು ಪ್ರಾಬ್ಲಮ್ ಆಗುತ್ತೆ. ಸೊ ಇನ್ ಆರ್ಡರ್ ಟು ಅವಾಯ್ಡ್ ದಟ್ ವಿ ನೀಡ್ ಟು ಮೇಕ್ ದ ಫ್ರೀಕ್ವೆನ್ಸಿ ಆಸ್ ಎ ಕಾನ್ಸ್ಟೆಂಟ್. ಇದನ್ನ ಕಾನ್ಸ್ಟೆಂಟ್ ಮಾಡಬೇಕು ಅಂತ ನಾವು ಎಲ್ಲಿ ಮೇಂಟೈನ್ ಮಾಡ್ತೀವಿ, ಫ್ರೀಕ್ವೆನ್ಸಿ ಇಸ್ ಮೇಂಟೈನ್ ಕಾನ್ಸ್ಟೆಂಟ್ ಅಟ್ ಓನ್ಲಿ ಅಟ್ ದ ಗ್ರಿಡ್. ಓಕೆ, ಗ್ರಿಡ್ ಅಥವಾ ಫ್ರೀಕ್ವೆನ್ಸಿನ ನಾವು ಕಾನ್ಸ್ಟೆಂಟ್ ಇಡಬೇಕು. ಫ್ರೀಕ್ವೆನ್ಸಿನ ಕಾನ್ಸ್ಟೆಂಟ್ ಇಟ್ರೆ ನಮಗೆ ಪ್ರೊಟೆಕ್ಷನ್ ಮಾಡೋದು ಬೇಕಾಗಲ್ಲ. ಓಕೆ, ಬಟ್ ರೆಗ್ಯುಲರ್ ಆಗಿ ಯೂಸ್ ಮಾಡೋ ಪ್ರೊಟೆಕ್ಷನ್ ಓವರ್ಲೋಡ್ ಪ್ರೊಟೆಕ್ಷನ್ ಅಂಡ್ ವೋಲ್ಟೇಜ್ ಪ್ರೊಟೆಕ್ಷನ್ ಅಂಡ್ ಒನ್ ಮೋರ್ ಇದೆ, ಗ್ರೌಂಡ್ ಫಾಲ್ಟ್ ಪ್ರೊಟೆಕ್ಷನ್ ಅಂತ ಕರಿತೀವಿ. ಗ್ರೌಂಡ್ ಫಾಲ್ಟ್ ಪ್ರೊಟೆಕ್ಷನ್ ಅಂತಂದ್ರೆ ಇದು ಯಾವಾಗ ಆಗುತ್ತೆ ಅಂತಂದ್ರೆ ನಿಮಗೆ ಇನ್ಸುಲೇಷನ್ ವೀಕರ್ ಆದಾಗ. ಏನ್ ಇನ್ಸುಲೇಷನ್ ಅಂತ ಅಂದ್ರೆ, ಇವಾಗ ಮೋಟರ್ ಅಲ್ಲಿ ನನಗೆ ಮೋಟರ್ ಒಂದೇ ಅಂತಲ್ಲ, ನೀವು ಯಾವುದೇ ಒಂದು ಕಂಡಕ್ಟರ್ ತಗೊಂಡಿದ್ದೀರಾ ಅಂತಂದ್ರೆ ಕಂಡಕ್ಟರ್ ಮೇಲೆ ಏನಿರುತ್ತೆ, ಇನ್ಸುಲೇಷನ್ ಇರುತ್ತೆ. ಓಕೆ, ಇವಾಗ ನಾರ್ಮಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ, ಇವಾಗ ನಿಮ್ಮ ಮನೇಲಿ ವೈರ್ಸ್ ನೋಡಿರ್ತೀರಲ್ಲ, ವೈರ್ಸ್ ಮೇಲೆ ಏನಿರುತ್ತೆ, ಇದು ಒಂದು ಕಂಡಕ್ಟರ್ ಅಂತಂದ್ರೆ ವೈರ್ ಮೇಲೆ ಏನಿರುತ್ತೆ, ಒಂದು ಶೀತ್ ಇರುತ್ತೆ. ಇದು PVC ಶೀತ್ ಅಂತ ಕರಿತೀವಿ.
ನಾವು ಈ ಶೀಟ್ ನ ತೆಗೆದ್ಬಿಟ್ಟುನೆ ಟರ್ಮಿನಲ್ ಗೆ ಕನೆಕ್ಟ್ ಮಾಡ್ಬೇಕು. ಈ ಶೀಟ್ ನ ನಾವು ತೆಗಿಬೇಕು ಅಂದ್ರೆ ಸ್ಕಿನ್ ಔಟ್ ಮಾಡ್ಬೇಕು. ಈ ಶೀಟ್ ನ ತೆಗೆದ್ರೆ ಒಳಗಡೆ ಇರೋ ಕಂಡಕ್ಟರ್ ಮಾತ್ರನೇ ಕಂಡಕ್ಟ್ ಮಾಡುತ್ತೆ, ಮೇಲಿರೋ ಶೀಟ್ ಏನ್ ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ. ಏನು ಅದನ್ನ ಪ್ರೊಟೆಕ್ಟ್ ಮಾಡುತ್ತೆ, ಹೊರಗಡೆ ಎನ್ವಿರಾನ್ಮೆಂಟಲ್ ಇಂದ ಪ್ರೊಟೆಕ್ಟ್ ಮಾಡುತ್ತೆ, ಮೆಕ್ಯಾನಿಕಲ್ ಸ್ಟ್ರೆಂತ್ ಕೊಡುತ್ತೆ, ಅಂಡ್ ಇಟ್ ಗಿವ್ಸ್ ದ ಸ್ಟ್ರೆಂತ್ ಫಾರ್ ದ ಕಂಡಕ್ಟರ್. ಅದಾದ್ಮೇಲೆ ಈ ಕಂಡಕ್ಟರ್ ಮೇಲೆ ಸಹ ಇನ್ಸುಲೇಷನ್ ಇರುತ್ತೆ. ನಾವು ಬರೀ ಬೇರ್ ಕಂಡಕ್ಟರ್ ಯೂಸ್ ಮಾಡಿದೆ. ಇವಾಗ ಮೋಟರ್ ವೈಂಡಿಂಗ್, ಮೋಟರ್ನ ಯಾವಾಗ ಯಾರನ್ನ ಓಪನ್ ಮಾಡಿದ್ ನೋಡಿದ್ರೆ ಒಳಗಡೆ ಹೇಗಿರುತ್ತೆ, ಬರೀ ವೈಂಡಿಂಗ್ ಇರುತ್ತೆ. ಈ ವೈಂಡಿಂಗ್ ಮೇಲೆ ಏನಿರುತ್ತೆ, ವಾರ್ನಿಶ್ ಕೋಟಿಂಗ್ ಅಂತ ಇರುತ್ತೆ. ವಾರ್ನಿಶ್ ಅಂತ ಅಂದ್ರೆ ಇಟ್ ಇಸ್ ಎ ಇನ್ಸುಲೇಷನ್. ಆ ಇನ್ಸುಲೇಷನ್ ಕಡಿಮೆ ಆಯ್ತು ಅಂತಂದ್ರೆ ಏನಾಗುತ್ತೆ, ಇವಾಗ ಫಾರ್ ಎಕ್ಸಾಂಪಲ್ ಈ ಟರ್ನ್ ತೋರಿಸಿದನಲ್ಲ, ಈ ಟರ್ನ್ ಇಂದ ಈ ಟರ್ನ್ಗೆ ಇಲ್ಲಿ ಟಚ್ ಆಗಿದೆ, ಕರೆಕ್ಟಾ, ಈ ಪರ್ಟಿಕ್ಯುಲರ್ ಜಂಕ್ಷನ್ ಹತ್ರ ಟಚ್ ಆಗಿದೆ. ಈ ಇನ್ಸುಲೇಷನ್ ಹೋಯ್ತು ಅಂತ ಇಟ್ಕೊಳ್ಳಿ, ಅವಾಗ ಏನಾಗುತ್ತೆ, ಶಾರ್ಟ್ ಸರ್ಕ್ಯೂಟ್ ಆದಂಗೆ. ಸೊ ಇನ್ಸುಲೇಷನ್ ಹೋಯ್ತು ಅಂತಂದ್ರೆ ಇಟ್ ಈಸ್ ಕಾಲ್ಡ್ ಆಸ್ ಅ ಶಾರ್ಟ್ ಸರ್ಕ್ಯೂಟ್. ಆ ತರ ಶಾರ್ಟ್ ಸರ್ಕ್ಯೂಟ್ ಆಯ್ತು ಅಂತಂದ್ರೆ ಏನಾಗುತ್ತೆ, ಇಟ್ ಈಸ್ ಎ ಗ್ರೌಂಡ್ ಫಾಲ್ಟ್. ಓಕೆ, ಗ್ರೌಂಡ್ ಫಾಲ್ಟ್ ಆಗುತ್ತೆ. ಓಕೆ, ಇನ್ಸುಲೇಷನ್ ಹೋಯ್ತು ಅಂತಂದ್ರೆ ಗ್ರೌಂಡ್ ಫಾಲ್ಟ್ ಇಸ್ ಗ್ಯಾರಂಟಿಡ್. ಓಕೆ, ಇಷ್ಟು ನಾವು ನೆಸೆಸಿಟಿ ಆಫ್ ಪ್ರೊಟೆಕ್ಷನ್ ಮಾಡ್ಬೇಕಾಗುತ್ತೆ. ಈ ತರ ಆದಾಗ ಏನಾಗುತ್ತೆ, ಎಕ್ವಿಪ್ಮೆಂಟ್ ಬರ್ನ್ ಆಗ್ಬಿಡುತ್ತೆ, ಅದನ್ನ ನಾವು ಪ್ರೊಟೆಕ್ಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಆ ತರ ಆದಾಗ ಇಮಿಡಿಯೇಟ್ ಆಗಿ ಟ್ರಿಪ್ ಮಾಡ್ಬೇಕು, ಮೋಟರ್ನ ಆಫ್ ಮಾಡ್ಬಿಡ್ಬೇಕು. ಆಟೋ ಅದೇ ಯಾವ್ದು ಆಫ್ ಮಾಡುತ್ತೆ ನಮಗೆ, ಎಂ ಸಿ ಬಿ ಅನ್ನೋದು ಆಫ್ ಮಾಡುತ್ತೆ, ಮೈನೇಚರ್ ಸರ್ಕ್ಯೂಟ್ ಬೇಕರ್ ಅನ್ನೋದು ಆಫ್ ಮಾಡುತ್ತೆ. ಇದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ, ಯಾವ ಪ್ರೊಟೆಕ್ಷನ್ಸ್ ಯೂಸ್ ಮಾಡ್ತೀವಿ ಅಂತ. ಸೊ ಇಷ್ಟಕ್ಕೆ ನಮಗೆ ಏನ್ ಬೇಕಾಗುತ್ತೆ, ಪ್ರೊಟೆಕ್ಷನ್ ಬೇಕಾಗಿರುತ್ತೆ. ಸೊ ದೀಸ್ ಆರ್ ದ ವೇರಿಯಸ್ ಟೈಪ್ಸ್ ಆಫ್ ಫಾಲ್ಟ್ಸ್. ಓಕೆ, ಸೊ ಇಲ್ಲಿ ತನಕ ಏನಾದ್ರು ಡೌಟ್ಸ್ ಇದೆನಾ ಗೈಸ್? ನೋ, ರೈಟ್? ಓಕೆ, ಪರ್ಫೆಕ್ಟ್. ಅಂಡ್ ಈಗ ನಾವು ಟ್ರಾನ್ಸ್ಫಾರ್ಮರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಟ್ರಾನ್ಸ್ಫಾರ್ಮರ್ ಅಂದ್ರೆ ಏನು, ಹೆಸರಲ್ಲೇ ಇದೆ, ಏನೋ ಟ್ರಾನ್ಸ್ಫರ್ ಮಾಡ್ತಾ ಇದೆ. ಓಕೆ, ಏನಿದೆ, ಹೆಸರಲ್ಲೇ ಇದೆ, ಏನೋ ಟ್ರಾನ್ಸ್ಫರ್ ಮಾಡ್ತಾ ಇದೆ. ಇಟ್ ಈಸ್ ಟ್ರಾನ್ಸ್ಫರಿಂಗ್ ಸಮಥಿಂಗ್. ಏನ್ ಟ್ರಾನ್ಸ್ಫರ್ ಮಾಡುತ್ತೆ, ನಮ್ಗಿರೋದು ಎಲೆಕ್ಟ್ರಿಕಲ್ ಅಲ್ಲಿ ಏನಿದೆ, ಒಂದು ವೋಲ್ಟೇಜ್ ಇದೆ, ಕರೆಂಟ್ ಇದೆ, ಫ್ರೀಕ್ವೆನ್ಸಿ ಇದೆ, ಪವರ್ ಇದೆ. ಓಕೆ, ಇಷ್ಟೇ ಅಲ್ವಾ ಇರೋದು. ಮತ್ತೆ ಇಂಪಿಡೆನ್ಸ್ ಅಂದ್ರೆ ರೆಸಿಸ್ಟೆನ್ಸ್ ಇದೆ. ಬಟ್ ಬಟ್ ಇಷ್ಟರಲ್ಲಿ ಯಾವ್ದು ಟ್ರಾನ್ಸ್ಫರ್ ಮಾಡುತ್ತೆ ಅನ್ನೋದು ನಾವು ನೋಡೋಣ. ಓಕೆ, ಒಂದು ಟ್ರಾನ್ಸ್ಫಾರ್ಮರ್ ಅಂದ್ರೆ ನಮಗೆ ಡಿವೈಸ್ ಯಾವ ತರ ಇರುತ್ತೆ, ಈ ತರ ಇರುತ್ತೆ. ಓಕೆ, ಇದು ಒಂದು ಟ್ರಾನ್ಸ್ಫಾರ್ಮರ್, ಇದು ಸಿಂಬಲ್. ಓಕೆ, ಟ್ರಾನ್ಸ್ಫಾರ್ಮರ್ ಸಿಂಬಲ್ ಅಂತ ಯಾರನ್ನ ಕೇಳಿದ್ರಂದ್ರೆ ಯು ಶುಡ್ ಪುಟ್ ದಿಸ್ ಆಸ್ ದ ಸಿಂಬಲ್. ಓಕೆ, ಟ್ರಾನ್ಸ್ಫಾರ್ಮರ್ ಸಿಂಬಲ್. ಓಕೆ, ಟ್ರಾನ್ಸ್ಫಾರ್ಮರ್ ನ ನೀವು ಎಲ್ಲಿ ನೋಡಿರ್ತೀರಾ, ಮನೆ ಹೊರಗಡೆ ಪೋಲ್ ಹತ್ರ ಒಂದು ಡಬ್ಬೆ ತರ ಕೂಡಿಸಿರ್ತಾರ. ಇದು ಪೋಲ್ ಅಂತ ತಗೊಂಡ್ರೆ, ಇಫ್ ಯು ಕನ್ಸಿಡರ್ ದಿಸ್ ಆಸ್ ಎ ಪೋಲ್, ಈ ಪೋಲ್ ಮೇಲೆ ಒಂದು ಸ್ಟ್ಯಾಂಡ್ ತರ ಹಾಕ್ಬಿಟ್ಟು ಒಂದು ಡಬ್ಬೆನ ಕೂಡಿಸಿರ್ತಾರೆ. ಇದಕ್ಕೆ 3 ಟರ್ಮಿನಲ್ ಇರುತ್ತೆ, 1 2 3. ಓಕೆ, ಇಲ್ಲಿ ಒಂದು 4 ಟರ್ಮಿನಲ್ ಇರುತ್ತೆ, 1 2 3 4. ಓಕೆ, ಇಲ್ಲಿ ಏನಾಗುತ್ತೆ, 11 kV ಸಪ್ಲೈ ಲೈನ್ ಬರುತ್ತೆ, 1 ಫೇಸ್, 2 ಫೇಸ್, 3 ಫೇಸ್, 1 2 3. ಓಕೆ, ಇದು 11 kV ಲೈನ್ ಅಂತ ತಗೊಂಡ್ರೆ, ಅಂದ್ರೆ ನಿಮ್ ಮನೆ ಹೊರಗಡೆ ನೋಡಿರ್ತೀರಲ್ಲ, ತ್ರೀ ಫೇಸ್ ಲೈನ್ಸ್ ಹೋಗ್ತಾ ಇರುತ್ತೆ, ಓವರ್ ಹೆಡ್ ಲೈನ್ಸ್ ಅಂತ ಕರಿತೀವಿ. ಇದನ್ನ ಏನಂತ ಕರಿತೀವಿ, ಓವರ್ ಹೆಡ್ ಲೈನ್ಸ್ ಅಂತ ಕರಿತೀವಿ. ಓಕೆ, ಈ 11 kV ನಿಂದ ನಮಗೆ ಈ 4 ವೈರ್ ಸಿಸ್ಟಮ್ ಬರುತ್ತೆ. ಇದು 3 ವೈರ್, 11 kV ಈಸ್ ಆಫ್ 3 ವೈರ್ ಅಂದ್ರೆ, ಯಾಕಂದ್ರೆ 3 ವೈರ್ ಇದೆ ನೋಡಿ, 3 ವೈರ್ ಅಂತ ಅಂದ್ರೆ ನಥಿಂಗ್ ಬಟ್ 3 ವೈರ್ ಸಿಸ್ಟಮ್ ಅಂತ ಕರಿತೀವಿ. ಓಕೆ, 3 ವೈರ್ 3 ಫೇಸ್ 3 ವೈರ್ ಸಿಸ್ಟಮ್ ಅಂತ ಕರಿತೀವಿ. ಇಲ್ಲಿ ನೋಡಿ, ನಮಗೆ ಯೂಸ್ ಮಾಡ್ಬೇಕಂತಂದ್ರೆ ನಮಗೆ ನ್ಯೂಟ್ರಲ್ ಬೇಕು. ಇವು ಬರೀ ಫೇಸಸ್ ಅಂತಂದ್ರೆ ಏನು, ನಥಿಂಗ್ ಬಟ್ RYB ಅಂತ ಕರಿತೀವಿ. ಓಕೆ, ನಮ್ಗೆ ಯೂಸೇಜ್ ಮಾಡ್ಬೇಕಂತಂದ್ರೆ RYB ಜೊತೆಗೆ ನ್ಯೂಟ್ರಲ್ ಒಂದು ಬೇಕಾಗುತ್ತೆ. ನ್ಯೂಟ್ರಲ್ ಇಸ್ ಮ್ಯಾಂಡೇಟರಿ. ಐ ವಿಲ್ ರೈಟ್ ಇಟ್ ಇನ್ ಡಿಫರೆಂಟ್ ಕಲರ್. ಇದು RYB ಅಂತ ತಗೊಂಡ್ರೆ ದ ಅದರ್ ಟರ್ಮಿನಲ್ ಇಸ್ ದ ನ್ಯೂಟ್ರಲ್. ಓಕೆ, ಇವು 4 ಟರ್ಮಿನಲ್ ನಮಗೆ ಬೇಕಾಗುತ್ತೆ. ಓಕೆ, 1 2 3 ಅಂಡ್ 4. ಓಕೆ, ನ್ಯೂಟ್ರಲ್, RY ಅಂಡ್ B ಫೇಸ್. ಓಕೆ, ಇಷ್ಟು ಬಂದ್ರೆ ನಾವು ಸಿಂಗಲ್ ಫೇಸ್ ಸಪ್ಲೈ ಅಂತಂದ್ರೆ ಏನ್ ಬರುತ್ತೆ, ಇದರಲ್ಲಿ ನಾವು ಯಾವ್ದಾದ್ರು ಒಂದು ಫೇಸ್ ತಗೋಬಹುದು, ಮತ್ತೆ ನ್ಯೂಟ್ರಲ್ ಮಾತ್ರ ಮ್ಯಾಂಡೇಟರಿ. ಇವಾಗ ನಾನು ಆ B ಮತ್ತೆ Y ಅಷ್ಟೇ ತಗೊಂಡಿದ್ದೇನೆ ಅಂದ್ರೆ ಇದು ಸಿಂಗಲ್ ಫೇಸ್ ಆಗುತ್ತೆ. ಇವಾಗ ನಾನು ಇವು 4 ತಗೊಂಡಿದ್ದೀನಿ ಅಂತಂದ್ರೆ ಇದು ನನಗೆ 3 ಫೇಸ್ 4 ವೈರ್ ಸಿಸ್ಟಮ್ ಅಂತ ಕರಿತೀವಿ. ಓಕೆ, 3 ಫೇಸ್ ಅಲ್ಲಿ ಎಷ್ಟು ಬರುತ್ತೆ ವೋಲ್ಟೇಜ್, 440 ವೋಲ್ಟ್ಸ್ 50 ಹರ್ಟ್ಸ್ ಅಂತ ಕರಿತೀವಿ.
ಸಿಂಗಲ್ ಫೇಸ್ ಅಂತ ಅಂದ್ರೆ ಎಷ್ಟು 230 volts 50 hertz ಪವರ್ ಸಪ್ಲೈ. ಓಕೆ, ನಾವು ಮನೆಗೆ ಯೂಸ್ ಮಾಡೋದು ಸಿಂಗಲ್ ಫೇಸ್ ಸಪ್ಲೈ, ವೇರ್ ಆಸ್ ಇಂಡಸ್ಟ್ರೀಸ್ ಯೂಸ್ ಮಾಡೋದು 3 ಫೇಸ್ ಸಪ್ಲೈ. ಇನ್ ಕೇಸ್ ನೀವು ಮನೆಯಿಂದ ಬಿಲ್ಡಿಂಗ್ ಕಟ್ಟಿದ್ರ ಅಂತ ಇಟ್ಕೊಳ್ಳಿ, ಬಿಲ್ಡಿಂಗ್ ಕಟ್ಟಿದ್ರ ಅಂತಂದ್ರೆ ಒಂದು ರೇಟಿಂಗ್ ವೆನ್ ಇಟ್ ಗೋಸ್ ಅಬೌವ್ 8 KVA, ಅವಾಗ ನೀವು ಅಂದ್ರೆ ನಿಮ್ ಮನೆಯಲ್ಲಿ ಲೋಡ್ ಕನ್ಸ್ಯೂಮ್ ಆಗೋದು 8 KVA ಲೋಡ್ಗಿಂತಲೂ ಜಾಸ್ತಿ ಇದ್ರೆ ಅವಾಗ ನೀವು 3 ಫೇಸ್ ಸಪ್ಲೈ ಈಸ್ ಮ್ಯಾಂಡೇಟರಿ, ಅದು ಎಲೆಕ್ಟ್ರಿಕಲ್ ರೂಲ್ಸ್. ಓಕೆ, ಇದನ್ನ ನಾವು ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಈ ಡಬ್ಬೆನೆ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಇದರಲ್ಲಿ ಏನಿದೆ ಅಂತದ್ದು, ಇದರಲ್ಲಿ ಏನಿರಲ್ಲ, ಈ ತರ ವೈಂಡಿಂಗ್ ಇರುತ್ತೆ. ಇದು ನಾನು ಸಿಂಗಲ್ ಫೇಸ್ ತೋರಿಸ್ತಾ ಇದೀನಿ, ಬರೀ ಒನ್ ವೈಂಡಿಂಗ್. ಇದೇ 3 ಫೇಸ್ ಅಂತಂದ್ರೆ ಈ ತರ 3 ವೈಂಡಿಂಗ್ ಇರ್ತಾವ. ಓಕೆ, ಈ ತರ 3 ವೈಂಡಿಂಗ್ ಇರುತ್ತೆ. ಈ ಸೆಂಟ್ರಲ್ ಎರಡು ಲೈನ್ ಹಾಕಿದೇನಲ್ಲ, ಇದೇನಿದು ನಥಿಂಗ್ ಬಟ್ ಎ ಕೋರ್. ಆಕ್ಚುಯಲ್ ಆಗಿ ನೋಡಿದ್ರೆ ನಿಮ್ಗೆ ಈ ತರ ಇರುತ್ತೆ ಟ್ರಾನ್ಸ್ಫಾರ್ಮರ್. ಟ್ರಾನ್ಸ್ಫಾರ್ಮರ್ ಒಳಗಡೆ ಕೋರ್ ಈ ತರ ಇರುತ್ತೆ, ಒಂದು ಸಿಂಗಲ್ ಫೇಸ್. ಓಕೆ, ಇದ್ರ ಮೇಲೆ ವೈಂಡಿಂಗ್ ನ ಸುತ್ತಿರ್ತೀವಿ. ಓಕೆ, ಇದೇನಂತ ಕರಿತೀವಿ, ಕೋರ್ ಅಂತ ಕರಿತೀವಿ. ದೀಸ್ ಆರ್ ವೈಂಡಿಂಗ್ಸ್. ಪ್ರೈಮರಿ ಸೈಡ್ ಅಂತಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್, ರೈಟ್ ಹ್ಯಾಂಡ್ ಸೈಡ್ ಈಸ್ ಕಾಲ್ಡ್ ಅಸ್ ಸೆಕೆಂಡರಿ ಸೈಡ್. ಓಕೆ, ಇದನ್ನ ಪ್ರೈಮರಿ ವೈಂಡಿಂಗ್ ಅಂತ ಕರಿತೀವಿ, ಇದನ್ನ ನಾವು ಸೆಕೆಂಡರಿ ವೈಂಡಿಂಗ್ ಅಂತ ಕರಿತೀವಿ. ಓಕೆ, ಇದು ಏನ ಟ್ರಾನ್ಸ್ಫರ್ ಮಾಡುತ್ತೆ, ಇಟ್ ಟ್ರಾನ್ಸ್ಫರ್ಸ್. ನೋಡಿ, ನಾನೀಗ ಇಲ್ಲಿ ವೋಲ್ಟೇಜ್ ಕೊಡ್ಬೇಕು. ಓಕೆ, ಏನ್ ವೋಲ್ಟೇಜ್ ಕೊಡ್ಬೇಕು, ಎ ಸಿ ವೋಲ್ಟೇಜೇ ಕೊಡ್ಬೇಕು. ನೆನ್ಪಿಟ್ಕೊಳ್ಳಿ, ಟ್ರಾನ್ಸ್ಫಾರ್ಮರ್ ವರ್ಕ್ಸ್ ಓನ್ಲಿ ಫಾರ್ ಎ ಸಿ ಸಪ್ಲೈ. ಡಿ ಸಿ ಸಪ್ಲೈ ಕೊಟ್ರೆ ಟ್ರಾನ್ಸ್ಫಾರ್ಮರ್ ಬರ್ನ್ ಆಗ್ಬಿಡುತ್ತೆ. ಓಕೆ, ಡಿ ಸಿ ಸಪ್ಲೈ ಎಲ್ಲ ಕೊಡಂಗಿಲ್ಲ. ಟ್ರಾನ್ಸ್ಫಾರ್ಮರ್ ವರ್ಕ್ಸ್ ಓನ್ಲಿ ಆನ್ ಎ ಸಿ, ಬಿಕಾಸ್ ಎ ಸಿ ಕೊಟ್ರೆ ನಮ್ಗೆ ಏನಾಗುತ್ತೆ, ಕರೆಂಟ್ ಕೂಡ ವೇರಿಯಿಂಗ್ ಆಗ್ತಾ ಇರುತ್ತೆ. ಈ ತರ ವೇರಿಯಿಂಗ್ ವೆನ್ ಎವರ್ ಎ ಚೇಂಜ್ ಆಫ್ ಫ್ಲಕ್ಸ್, ಇದನ್ನೇನಂತೀವಿ ಚೇಂಜ್ ಆಫ್ ವೋಲ್ಟೇಜ್. ಇದು ವೋಲ್ಟೇಜ್, ಇದೇ ವೋಲ್ಟೇಜ್ ಕೊಟ್ಟಾಗ ನಮ್ಗೆ ಒಂದು ಕರೆಂಟ್ ಬಂದೆ, ಅದನ್ನ ಚೇಂಜ್ ಆಫ್ ಕರೆಂಟ್ ಅಂತ ಕರಿತೀವಿ. ಆ ಕರೆಂಟ್ ಇಂದ ನಮ್ಗೆ ಏನ್ ಬರುತ್ತೆ, ಫ್ಲಕ್ಸ್ ಬರುತ್ತೆ. ಓಕೆ, ಫ್ಲಕ್ಸ್ ಬರುತ್ತೆ, ಅದು ಫೈ ಅಂತ ಕರಿಬಹುದು. ಫ್ಲಕ್ಸ್ ಬರುತ್ತೆ, ಆ ಫ್ಲಕ್ಸ್ ಕೂಡ ಚೇಂಜಿಂಗ್ ಇರುತ್ತೆ. ವೆನ್ ಎವರ್ ಎ ಚೇಂಜಿಂಗ್ ಫ್ಲಕ್ಸ್, ರೇಟ್ ಆಫ್ ಚೇಂಜ್ ಆಫ್ ಫ್ಲಕ್ಸ್ ಈಸ್ ಲಿಂಕಿಂಗ್ ವಿತ್ ದ ಕಂಡಕ್ಟರ್ ಇಂಡ್ಯೂಸಸ್ ಆನ್ EMF. ಸಿಂಪಲ್. ಓಕೆ, ಇವಾಗ ಇಲ್ಲಿ ರೇಟ್ ಆಫ್ ಚೇಂಜ್ ಆಫ್ ಫ್ಲಕ್ಸ್ ನಾನು ಪ್ರೈಮರಿ ಕೊಟ್ರೆ, ಅಂದ್ರೆ ಪ್ರೈಮರಿಗೆ ವೋಲ್ಟೇಜ್ ಸಪ್ಲೈ ಕೊಟ್ಟಿರ್ತೀನಿ ನಾನು, ಇದೇನಾಗುತ್ತೆ, ಫ್ಲಕ್ಸ್ ನ ಜನರೇಟ್ ಮಾಡುತ್ತೆ. ಈ ಫ್ಲಕ್ಸ್ ಸೆಕೆಂಡರಿ ವೈಂಡಿಂಗ್ ಕನೆಕ್ಟ್ ಆಗಿ ಅಂದ್ರೆ ಲಿಂಕ್ ಆಗುತ್ತೆ. ಈ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಏನಾಗುತ್ತೆ, ಇವೆಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ಸ್. ಓಕೆ, ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸಸ್. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಈ ವೈಂಡಿಂಗ್ ಲಿಂಕ್ ಆದಾಗ ನಮ್ಗೆ ಈ ವೈಂಡಿಂಗ್ ಅಲ್ಲಿ ವೋಲ್ಟೇಜ್ ಜನರೇಟ್ ಆಗುತ್ತೆ. ಅದನ್ನ ನಾವು ಸೆಕೆಂಡರಿ ವೋಲ್ಟೇಜ್ ಅಂತ ಕರಿತೀವಿ. ವೇರ್ ಆಸ್ ಪ್ರೈಮರಿ ಸೈಡ್ ಇರೋದನ್ನ ನಾವೇನಂತ ಕರಿತೀವಿ, ಇಟ್ ಈಸ್ ಕಾಲ್ಡ್ ಆಸ್ ಎ ಪ್ರೈಮರಿ ವೋಲ್ಟೇಜ್. ಓಕೆ, ಇದರಲ್ಲಿ ಕರೆಂಟ್ ಬಂದ್ರೆ ಅದನ್ನ ಪ್ರೈಮರಿ ಕರೆಂಟ್ ಅಂತ ಕರಿತೀವಿ, ಪ್ರೈಮರಿನಲ್ಲಿ. ಸೆಕೆಂಡರಿನಲ್ಲಿ ಬಂದ್ರೆ ಅದನ್ನ ನಾವು ಸೆಕೆಂಡರಿ ಕರೆಂಟ್ ಅಂತ ಕರಿತೀವಿ. ಓಕೆ, ಬಟ್ ಇದರಲ್ಲಿ ಇದು ಏನ್ ಡಿವೈಸ್, ಇದು ಸ್ಟ್ಯಾಟಿಕ್ ಡಿವೈಸ್. ಟ್ರಾನ್ಸ್ಫಾರ್ಮರ್ ಅಂದ್ರೆ ಏನಂತ ಗೊತ್ತಾಯ್ತು ನಮ್ಗೆ ಇವಾಗ, ಇಟ್ ಈಸ್ ಎ ಸ್ಟ್ಯಾಟಿಕ್ ಡಿವೈಸ್. ಇದೇನ್ ಮಾಡ್ತಾ ಇದೆ, ಒಂದು ವೋಲ್ಟೇಜ್ ನ ಒಂದ್ ಸೈಡ್ ತಗೊಂತಾ ಇದೆ, ಇನ್ನೊಂದ್ ಸೈಡ್ ವೋಲ್ಟೇಜ್ ನ ಟ್ರಾನ್ಸ್ಫರ್ ಮಾಡ್ತಾ ಇದೆ. ಇಟ್ ಈಸ್ ಎ ವೋಲ್ಟೇಜ್ ಟ್ರಾನ್ಸ್ಫರಿಂಗ್ ಡಿವೈಸ್. ಓಕೆ, ಟ್ರಾನ್ಸ್ಫಾರ್ಮರ್ ಇಸ್ ಎ ವೋಲ್ಟೇಜ್ ಟ್ರಾನ್ಸ್ಫರ್ ಡಿವೈಸ್. ವೋಲ್ಟೇಜ್ ಏನ್ ಮಾಡುತ್ತೆ, ಇದರ್ ಸ್ಟೆಪ್ ಅಪ್ ಮಾಡುತ್ತೆ ಆರ್ ಸ್ಟೆಪ್ ಡೌನ್ ಮಾಡುತ್ತೆ. ಓಕೆ, ಇಟ್ ಈಸ್ ಎ ವೋಲ್ಟೇಜ್ ಟ್ರಾನ್ಸ್ಫರಿಂಗ್ ಡಿವೈಸ್. ಮತ್ತೆ ಸ್ಟೆಪ್ ಅಪ್ ಸ್ಟೆಪ್ ಡೌನ್ ಮಾಡಿದಾಗ ಇದಕ್ಕೆ ಕರೆಂಟ್ನು ಸಹ ಸ್ಟೆಪ್ ಅಪ್ ಸ್ಟೆಪ್ ಡೌನ್ ಮಾಡುತ್ತೆ, ವೋಲ್ಟೇಜ್ನು ಮಾಡುತ್ತೆ, ಕರೆಂಟ್ನು ಸಹ ಮಾಡುತ್ತೆ. ಎರಡನ್ನೂ ಮಾಡೋದಕ್ಕೆ ಕೆಪಾಸಿಟಿ ಇದೆ ಅಂತಂದ್ರೆ ನಥಿಂಗ್ ಬಟ್ ವಿ ಕಾಲ್ ಇಟ್ ಆಸ್ ಎ ಪವರ್ ಟ್ರಾನ್ಸ್ಫರ್ ಡಿವೈಸ್. ಓಕೆ, ಇಟ್ ಇಸ್ ಕಾಲ್ಡ್ ಆಸ್ ಎ ಪವರ್ ಟ್ರಾನ್ಸ್ಫರ್ ಡಿವೈಸ್. ಓಕೆ, ವೇರ್ ಆಸ್ ಎ ಟ್ರಾನ್ಸ್ಫಾರ್ಮರ್ ಅನ್ನೋದು ನಾವೇನಂತ ಕರಿತೀವಿ, ಇಟ್ ಈಸ್ ಎ ಪವರ್ ಟ್ರಾನ್ಸ್ಫರ್ ಡಿವೈಸ್. ಓಕೆ, ಇಟ್ ಟ್ರಾನ್ಸ್ಫರ್ಸ್ ಎ ಪವರ್. ಓಕೆ, ಎರಡರನ್ನು ಟ್ರಾನ್ಸ್ಫರ್ ಮಾಡುತ್ತೆ. ಹಾಗಾಗಿನೇ ನಾವೇನಂತ ಕರಿತೀವಿ, ಇಟ್ ಇಸ್ ಎ ಪವರ್ ಟ್ರಾನ್ಸ್ಫರ್ ಡಿವೈಸ್ ಅಂತ ಕರಿತೀವಿ. ಓಕೆ, ವೆನ್ ಎವರ್ someone ask what does the transformer transfers ಅಂದ್ರೆ ಪವರ್ ನ ಟ್ರಾನ್ಸ್ಫರ್ ಮಾಡುತ್ತೆ. ಬಟ್ ಪವರ್ ಈಸ್ ಎ ಕಾನ್ಸ್ಟೆಂಟ್. ಏನು ನೆನ್ಪಿಟ್ಕೊಳ್ಳಿ, ಟ್ರಾನ್ಸ್ಫಾರ್ಮರ್ ಅಲ್ಲಿ ಎರಡೂ ಕಡೆ ಪವರ್ ಕಾನ್ಸ್ಟೆಂಟ್ ಇರುತ್ತೆ, ಬಟ್ ಒಂದ್ ಸೈಡ್ ಪವರ್ ನ ಇನ್ನೊಂದ್ ಸೈಡ್ಗೆ ಮೂವ್ ಮಾಡುತ್ತೆ ಅಷ್ಟೇ. ಅಂದ್ರೆ ಇಲ್ಲಿ ಕೂತಿರೋ ಪರ್ಸನ್ ನ ಈ ಕಡೆ ಕಳಿಸುತ್ತೆ, ಪರ್ಸನ್ ಅಲ್ಲಿ ಏನು ಚೇಂಜ್ ಆಗಲ್ಲ. ದಟ್ ಈಸ್ ಪವರ್ ಈಸ್ ಕಾನ್ಸ್ಟೆಂಟ್. ಇಲ್ಲಿ ಏನ್ ಪವರ್ ಕೊಡ್ತೀವಿ ಅದೇ ಪವರೇ ಇಲ್ಲಿ ಬರುತ್ತೆ. ಓಕೆ, ಪವರ್ ಈಸ್ ಕಾನ್ಸ್ಟೆಂಟ್. ಏನೇನ್ ಕಾನ್ಸ್ಟೆಂಟ್ ಇರುತ್ತೆ ಅನ್ನೋದು ಇಂಪಾರ್ಟೆಂಟ್ ನಿಮಗೆ. ಓಕೆ, ಪವರ್ ಕಾನ್ಸ್ಟೆಂಟ್ ಇರುತ್ತೆ. ಓಕೆ, ಪವರ್ ಈಸ್ ಕಾನ್ಸ್ಟೆಂಟ್, ವೇರ್ ಆಸ್ ಫ್ರೀಕ್ವೆನ್ಸಿನೂ ಕಾನ್ಸ್ಟೆಂಟ್ ಇರುತ್ತೆ. ಅಂಡ್ ಕರೆಂಟ್ ನಾವು ಮಾತಾಡಲ್ಲ, ಬಟ್ ವೋಲ್ಟೇಜ್ ಈಸ್ ವೇರಿಯಬಲ್. ವೆನ್ ವೋಲ್ಟೇಜ್ ಯಾವಾಗ ವೇರಿಯಬಲ್, ವೆನ್ ವಿ ಯೂಸ್ ಫಾರ್ ಪವರ್ ಟ್ರಾನ್ಸ್ಫಾರ್ಮರ್ಸ್. ಅಂಡ್ ಕರೆಂಟ್ ಈಸ್ ವೇರಿಯಬಲ್ ವೆನ್ ವಿ ಯೂಸ್ ಇಟ್ ಫಾರ್ ಇನ್ಸ್ಟ್ರೂಮೆಂಟ್ ಟ್ರಾನ್ಸ್ಫಾರ್ಮರ್ಸ್. ಅಂಡ್ ಇಂಪಿಡೆನ್ಸ್ ಸಹ ಕಾನ್ಸ್ಟೆಂಟ್ ಇರುತ್ತೆ.
ನಿಮಗೆ ಕಾನ್ಸ್ಟೆಂಟ್ ಏನಿರುತ್ತೆ ಅಂತ ಕೇಳ್ಬೋದು. ಕಾನ್ಸ್ಟೆಂಟ್ ಏನಿರುತ್ತೆ ಅಂತ ಕೇಳಿದ್ರೆ ಯು ಗಾಯ್ಸ್ ಶುಡ್ ಟಿಕ್ ಐದರ್ ಫ್ರೀಕ್ವೆನ್ಸಿ ಇತ್ತಂದ್ರೆ ಫ್ರೀಕ್ವೆನ್ಸಿ ಟಿಕ್ ಮಾಡಿ, ಪವರ್ ಇತ್ತಂದ್ರೆ ಪವರ್ ನ ಟಿಕ್ ಮಾಡಿ, ಅಥವಾ ನಿಮಗೆ ಇಂಪಿಡೆನ್ಸ್ ಇತ್ತಂದ್ರೆ ಇಂಪಿಡೆನ್ಸ್ ನ ಟಿಕ್ ಮಾಡಿ. ಓಕೆ, ದಟ್ ಈಸ್ ದೀಸ್ ತ್ರೀ ಟರ್ಮ್ಸ್ ಆರ್ ಕಾನ್ಸ್ಟೆಂಟ್ ಟರ್ಮ್ಸ್. ಓಕೆ, ಕಾನ್ಸ್ಟೆಂಟ್ ಇದು ಯಾವುದು ಚೇಂಜ್ ಆಗಲ್ಲ. ಏನಿರುತ್ತೆ ಇಲ್ಲಿ ಏನ್ ಬರುತ್ತೆ ಪ್ರೈಮರಿನಲ್ಲಿ ಅದೇ ಈ ಕಡೆನೂ ಬರುತ್ತೆ. ಓಕೆ, ಸೆಕೆಂಡರಿನಲ್ಲಿ ಬರುತ್ತೆ. ಅಂಡ್ ಈ ತರ ಆಗೋ ಫ್ಲಕ್ಸ್ ನ ಅಂದ್ರೆ ಇಲ್ಲಿ ನೋಡಿ, ನಾವು ಪ್ರೈಮರಿನಲ್ಲಿ ಸಪ್ಲೈ ಕೊಟ್ಟಾಗ ಸೆಕೆಂಡರಿನಲ್ಲಿ ಬರೀ ಲಿಂಕ್ ಆಗಿನೇ ವೋಲ್ಟೇಜ್ ಜನರೇಟ್ ಆದೆ, ಅದನ್ನ ನಾವು ಮ್ಯೂಚುವಲ್ ಇಂಡಕ್ಷನ್ ಅಂತ ಕರಿತೀವಿ. ಓಕೆ, ಮ್ಯೂಚುವಲ್ ಇಂಡಕ್ಷನ್ ಅಂತ ಕರಿತೀವಿ. ಇವಾಗ ನಿಮ್ಗೆ ಇಲ್ಲಿ ಇನ್ನೊಂದು ಡೌಟ್ ಬಂದಿರಬಹುದು, ಸರ್ ಇಲ್ಲಿ ಫಸ್ಟ್ ವೈಂಡಿಂಗ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಬರ್ತಾ ಇದೆ, ಮತ್ತೆ ಪ್ರೈಮರಿ ಇದೇ ವೈಂಡಿಂಗ್ ಗೆ ಮತ್ತೆ ಲಿಂಕ್ ಆಗುತ್ತಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ. ಹೌದು, ಲಿಂಕ್ ಆಗುತ್ತೆ. ಅದ್ರಲ್ಲೂ ನಮಗೆ ಇ ಎಂ ಎಫ್ ಮತ್ತೆ ಜನರೇಟ್ ಆಗುತ್ತೆ. ಅದನ್ನ ಆ ಇ ಎಂ ಎಫ್ ನಮಗೆ ನೆಗೆಟಿವ್ ಡೈರೆಕ್ಷನ್ ಅಲ್ಲಿ ಇರುತ್ತೆ, ಅದನ್ನ ನಾವು ಇ ಅಂತ ಕರಿತೀವಿ. ದಿಸ್ ಈಸ್ ಕಾಲ್ಡ್ ಆಸ್ ಎ ಬ್ಯಾಕ್ ಇ ಎಂ ಎಫ್ ತರ ಸೆಲ್ಫ್ ಇಂಡ್ಯೂಸ್ಡ್ ಇ ಎಂ ಎಫ್ ಅಂತ ಕರಿತೀವಿ. ದಿಸ್ ಈಸ್ ಕಾಲ್ಡ್ ಆಸ್ ಎ ಸೆಲ್ಫ್ ಇಂಡ್ಯೂಸ್ಡ್ ಇ ಎಂ ಎಫ್. ಪ್ರೈಮರಿನಲ್ಲಿ ಮತ್ತೆ ವೋಲ್ಟೇಜ್ ಜನರೇಟ್ ಆಗುತ್ತೆ, ಬಟ್ ದ ಡೈರೆಕ್ಷನ್ ವಿಲ್ ಬಿ ಆಪೋಸಿಟ್ ಟು ದ ಸಪ್ಲೈ ವೋಲ್ಟೇಜ್. ಓಕೆ, ಅದನ್ನ ನಾವು ಏನಂತ ಕರಿತೀವಿ, ಸೆಲ್ಫ್ ಇಂಡ್ಯೂಸ್ಡ್ ಇ ಎಂ ಎಫ್ ಅಂತ ಕರಿತೀವಿ. ಐ ವಿಲ್ ರೈಟ್ ಇಟ್ ಬಿಲೋ, ಇಲ್ಲಿ ಬರಿತೀನಿ. ಸೆಲ್ಫ್ ಇಂಡ್ಯೂಸ್ಡ್ ಇ ಎಂ ಎಫ್ ಅಂತ ಕರಿತೀವಿ. ಯಾವಾಗ ಪ್ರೈಮರಿ ವೈಂಡಿಂಗು ನಲ್ಲಿ ಸಪ್ಲೈ ಕೊಟ್ಟಾಗ ಪ್ರೈಮರಿ ವೈಂಡಿಂಗ್ ಗೆ ಲಿಂಕ್ ಆಗಿ ಬರೋದನ್ನ ಸೆಲ್ಫ್ ಇಂಡ್ಯೂಸ್ಡ್ ಇ ಎಂ ಎಫ್ ಅಂತ ಕರಿತೀವಿ. ಪ್ರೈಮರಿ ವೈಂಡಿಂಗ್ ಇಂದ ಸೆಕೆಂಡರಿ ವೈಂಡಿಂಗ್ ಗೆ ಲಿಂಕ್ ಆಗಿ ಬಂದಿರೋದನ್ನ ಮ್ಯೂಚುವಲ್ ಇಂಡ್ಯೂಸ್ಡ್ ಇ ಎಂ ಎಫ್ ಅಂತ ಕರಿತೀವಿ. ಬಟ್ ನಾವು ಟ್ರಾನ್ಸ್ಫಾರ್ಮರ್ ಅಲ್ಲಿ ಯೂಸ್ ಮಾಡೋದು ಯಾವಾಗ್ಲೂ ಸೆಕೆಂಡರಿ ಸೈಡ್ ಇರೋ ವೋಲ್ಟೇಜ್ ನೇ. ಸೊ ಹಾಗಾಗಿ ನಾವು ಟ್ರಾನ್ಸ್ಫಾರ್ಮರ್ ನ ಮ್ಯೂಚುವಲ್ ಇಂಡಕ್ಷನ್ ಮೇಲೆ ವರ್ಕ್ ಆಗುತ್ತೆ ಅಂತ ಕರಿತೀವಿ. ಇನ್ ಕೇಸ್ ನಿಮಗೆ ಆಪ್ಷನ್ ಅಲ್ಲಿ ಅಂದ್ರೆ ಇವಾಗ ಕ್ವಶನ್ಸ್ ಕೇಳಿದಾಗ ಈ ಟ್ರಾನ್ಸ್ಫಾರ್ಮರ್ ವರ್ಕ್ಸ್ ಆನ್ ಡ್ಯಾಶ್ ಪ್ರಿನ್ಸಿಪಲ್ ಅಂತ ಕೇಳಿದೆ, ಮ್ಯೂಚುವಲ್ ಇಂಡಕ್ಷನ್ ಇತ್ತು ಅಂತಂದ್ರೆ ಫಸ್ಟ್ ಟಿಕ್ ಮಾಡಿ. ಅದ್ರ ಜೊತೆಗೆ ಸೆಲ್ಫ್ ಇಂಡಕ್ಷನ್ ಇತ್ತು ಅಂತಂದ್ರೆ ದೇರ್ ವಿಲ್ ಬಿ ಅನ್ ಆಪ್ಷನ್ ಕಾಲ್ಡ್ ಬೋತ್ ಎ ಅಂಡ್ ಬಿ ಅಂತ ಇರುತ್ತೆ, ಅದನ್ನ ಟಿಕ್ ಮಾಡಿ. ಓಕೆ, ಅಂಡ್ ಟ್ರಾನ್ಸ್ಫಾರ್ಮರ್ ಅನ್ನೋದು ಏನು, ಇದರಲ್ಲಿ ಸಿಂಗಲ್ ವೈಂಡಿಂಗು ಬರುತ್ತೆ, ಟೂ ವೈಂಡಿಂಗ್ ಟ್ರಾನ್ಸ್ಫಾರ್ಮರ್ ಬರುತ್ತೆ, ಅಂಡ್ ತ್ರೀ ವೈಂಡಿಂಗ್ ಟ್ರಾನ್ಸ್ಫಾರ್ಮರ್ ಸಹ ಬರುತ್ತೆ. ತ್ರೀ ವೈಂಡಿಂಗ್ ಯಾವಾಗಿರುತ್ತೆ, ತ್ರೀ ಫೇಸಸ್ ಇದ್ದಾಗ. ಸಿಂಗಲ್ ವೈಂಡಿಂಗ್ ಯಾವಾಗಿರುತ್ತೆ, ಸಿಂಗಲ್ ಫೇಸ್ ಇದ್ದಾಗ. ಓಕೆ, ಬಟ್ ಒಂದು ಬೇಸಿಕ್ ಟ್ರಾನ್ಸ್ಫಾರ್ಮರ್ಗೆ ನಮ್ಗೆ ಏನಿರಬೇಕು, ನಾವು ಸಿಂಗಲ್ ವೈಂಡಿಂಗ್ ಟ್ರಾನ್ಸ್ಫಾರ್ಮರ್ ನ ಆಟೋ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಹೆಸರುಗಳು ನೆನ್ಪಿಟ್ಕೋಬೇಕು ನೀವು. ಸಿಂಗಲ್ ವೈಂಡಿಂಗ್ ಟ್ರಾನ್ಸ್ಫಾರ್ಮರ್ ಆಟೋ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಟೂ ವೈಂಡಿಂಗ್ ಟ್ರಾನ್ಸ್ಫಾರ್ಮರ್ ನಾವು ಜಸ್ಟ್ ಟ್ರಾನ್ಸ್ಫಾರ್ಮರ್. ಇಲ್ಲಿ ನಾವು ನೋಡ್ತಾ ಇದೀವಲ್ಲ, ಸಿಂಗಲ್ ಫೇಸ್ ಅಲ್ಲಿ ಎಷ್ಟು ವೈಂಡಿಂಗ್ ಇದಾವೆ, ಎರಡು ವೈಂಡಿಂಗ್ ಇದೆ. ಓಕೆ, ಇವಾಗ ನಮ್ಗೆ ಅದೇ ತ್ರೀ ಫೇಸ್ ಅಂತ ಅಂದ್ರೆ ಎಷ್ಟು ಬರುತ್ತೆ, 6 ವೈಂಡಿಂಗ್ಸ್ ಬರುತ್ತೆ. ಪ್ರೈಮರಿನಲ್ಲಿ 3 ವೈಂಡಿಂಗ್ ಇರುತ್ತೆ, ಸೆಕೆಂಡರಿನಲ್ಲಿ 3 ವೈಂಡಿಂಗ್ ಇರುತ್ತೆ. ಓಕೆ, ಸಿಂಗಲ್ ವೈಂಡಿಂಗ್ ಅಂತಂದ್ರೆ ಆಟೋ ಟ್ರಾನ್ಸ್ಫಾರ್ಮರ್. ಈ ಆಟೋ ಟ್ರಾನ್ಸ್ಫಾರ್ಮರ್ ಅಂತಂದ್ರೆ ಏನು, ಈ ತರ ವೈಂಡಿಂಗ್ ಇರುತ್ತೆ, ಇದಕ್ಕೆ ಕನೆಕ್ಟ್ ಮಾಡಿಬಿಟ್ಟಿರ್ತೀವಿ. ಡೈರೆಕ್ಟ್ ಆಗಿ ಒಂದು ಟರ್ಮಿನಲ್ ಕನೆಕ್ಟ್ ಮಾಡಿರ್ತೀವಿ. ಆ ಟರ್ಮಿನಲ್ ಏನಿರುತ್ತೆ, ಇದು ಮೂವಬಲ್ ಇರುತ್ತೆ. ಅಂದ್ರೆ ಇದನ್ನ ನಾವು ಇಟ್ಕೊಂಡು ಇಲ್ಲಿಗಾದ್ರೂ ಮೂವ್ ಮಾಡ್ಬೋದು, ಅಥವಾ ಇಲ್ಲಿಗೆ ಮೂವ್ ಮಾಡ್ಬೋದು, ಎಲ್ಲಿಗಾದ್ರೂ ಮೂವ್ ಮಾಡ್ಬೋದು. ಇದು ಅಪ್ ಅಂಡ್ ಡೌನ್ ಮಾಡ್ಬೋದು. ಈ ಒಂದು ಟರ್ಮಿನಲ್ ಮೂವಬಲ್ ಇರುತ್ತೆ, ಮೂವಬಲ್ ಟರ್ಮಿನಲ್. ಇನ್ನೊಂದು ಫಿಕ್ಸ್ಡ್ ಟರ್ಮಿನಲ್ ಇರುತ್ತೆ. ಓಕೆ, ನಾವು ಇದನ್ನ ಮೂವ್ ಮಾಡ್ತಾ ವೋಲ್ಟೇಜ್ ಅಟ್ ದ ಸೆಕೆಂಡರಿ ಸೈಡ್ ನ, ಇದು ಸೆಕೆಂಡರಿ ಅಂತ ಕರಿಬಹುದು, ಇದನ್ನ ಪ್ರೈಮರಿ ಅಂತ ಕರಿಬಹುದು. ಪ್ರೈಮರಿ ನಲ್ಲಿ ನಾನು 230 ವೋಲ್ಟ್ಸ್ ಕೊಟ್ರೆ, ಇಲ್ಲಿ ನಾನು 230 ವೋಲ್ಟ್ಸ್ ಇಂದ 0 ವೋಲ್ಟ್ಸ್ ತನಕ ವೇರಿ ಮಾಡಬಹುದು. ಓಕೆ, ದಟ್ ಈಸ್ ದ ಬ್ಯೂಟಿ ಆಫ್ ಸಿಂಗಲ್ ವೈಂಡಿಂಗ್ ಟ್ರಾನ್ಸ್ಫಾರ್ಮರ್. ಅದನ್ನ ನಾವು ಡಿಮ್ಮರ್ ಸ್ಟಾರ್ಟ್ ಅಂತಾನು ಕರಿತೀವಿ, ಆಟೋ ಟ್ರಾನ್ಸ್ಫಾರ್ಮರ್, ಆರ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಎ ಡಿಮ್ಮರ್ ಸ್ಟಾರ್ಟ್. ಓಕೆ, ಇಟ್ ಆಲ್ಸೋ ಕಾಲ್ಡ್ ಆಸ್ ಡಿಮ್ಮರ್ ಸ್ಟಾರ್ಟ್. ಎ ಟೂ ವೈಂಡಿಂಗ್ ಟ್ರಾನ್ಸ್ಫಾರ್ಮರ್ ಅಂತಂದ್ರೆ ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಮ್ಯೂಚುವಲ್ ಇಂಡಕ್ಷನ್. ಓಕೆ, ವೇರ್ ಆ ಸಿಂಗಲ್ ವೈಂಡಿಂಗ್ ಅಂತಂದ್ರೆ ಏನು, ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಸೆಲ್ಫ್ ಇಂಡ್ಯೂಸ್ಡ್ ಇ ಎಂ ಎಫ್ ಅಷ್ಟೇ. ಓಕೆ, ಅಂಡ್ ಇನ್ನೂ ಒಂದು ಡಿಫರೆನ್ಸ್ ಹೇಳ್ಬೇಕಂತಂದ್ರೆ, ಇದರಲ್ಲಿ ವೈಂಡಿಂಗ್ ಯಾವ ತರ ವೈಂಡಿಂಗ್ ಯೂಸ್ ಮಾಡ್ತೀವಿ ಅಂತಂದ್ರೆ, ವೈಂಡಿಂಗ್ಸ್ ಆರ್ ಆಫ್ ಐದರ್ ಸಿಲಿಂಡ್ರಿಕಲ್ ಆರ್ ಸ್ಯಾಂಡ್ವಿಚ್ ಟೈಪ್ ಅಂತ ಕರಿತೀವಿ. ಓಕೆ, ಟೂ ಟೈಪ್ಸ್ ಆಫ್ ವೈಂಡಿಂಗ್ ಬರುತ್ತೆ, ಐದರ್ ಸಿಲಿಂಡ್ರಿಕಲ್ ವೈಂಡಿಂಗ್ ಆರ್ ಸ್ಯಾಂಡ್ವಿಚ್ ವೈಂಡಿಂಗ್ ಅಂತ ಕರಿತೀವಿ. Okay, almost I have covered all of the things. Yes, yeah. So ಇಷ್ಟು ನಮಗೆ ಟ್ರಾನ್ಸ್ಫಾರ್ಮರ್ ರಿಲೇಟೆಡ್ ಜಸ್ಟ್ ಬೇಸಿಕ್ಸ್. ಇವಾಗ ಟೈಪ್ಸ್ ಆಫ್ ಟ್ರಾನ್ಸ್ಫಾರ್ಮರ್ ಎಷ್ಟು ಟೈಪ್ ಇದೆ, ಇವಾಗ ನಾವೇನ್ ನೋಡಿದ್ವಿ, ಟೈಪ್ ಆಫ್ ವೈಂಡಿಂಗ್ ನೋಡಿದ್ವಿ. ಏನೇನು ವೈಂಡಿಂಗ್ ಇತ್ತು, ಸ್ಯಾಂಡ್ವಿಚ್ ವೈಂಡಿಂಗ್ ಇತ್ತು, ಇನ್ನೊಂದು ಸಿಲಿಂಡ್ರಿಕಲ್ ವೈಂಡಿಂಗ್ ಇತ್ತು. ಈ ಟೈಪ್ಸ್ ಆಫ್ ಕೋರ್ ಅಲ್ಲಿ ಟ್ರಾನ್ಸ್ಫಾರ್ಮರ್ ಅಂತಂದ್ರೆ ನಾವು ಬೇಸ್ಡ್ ಆನ್ ಕೋರ್ ಮಾತಾಡ್ತೀವಿ. ಏನ್ ಕೋರು, ನಾನಿಲ್ಲಿ ನಿಮಗೆ ಒಂದು ರೆಕ್ಟಾಂಗಲ್ ಬಾಕ್ಸ್ ಹಾಕಿ ತೋರಿಸಿದ್ದೆ, ಏನು ಇದನ್ನ ನಾವು ಕೋರ್ ಅಂತ ಕರಿತೀವಿ ಅಂತ. ಓಕೆ, ಈ ಕೋರ್ ಶೇಪ್ ಡಿಫ್ರೆಂಟ್ ಆದಂಗೆ ನಾವು ಟೈಪ್ಸ್ ಆಫ್ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಓಕೆ, ಇನ್ನೂ ಒಂದು ಪಾಯಿಂಟ್ ಹೇಳ್ಬೇಕು ನಾನು, ಈ ಟ್ರಾನ್ಸ್ಫಾರ್ಮರ್ ಅಲ್ಲಿ ನಮಗೆ
ಒಂದು ವೈಂಡಿಂಗ್ ಇಂದ ಇನ್ನೊಂದು ವೈಂಡಿಂಗ್ ಯಾವ ತರ ಕನೆಕ್ಟೆಡ್ ಇದೆ? ಎಲೆಕ್ಟ್ರಿಕಲಿ ಕನೆಕ್ಟೆಡ್ ಇದಾ, ಮ್ಯಾಗ್ನೆಟಿಕಲಿ ಕನೆಕ್ಟೆಡ್ ಇದಾ? ಹೇಳಿ ಯಾರಾದ್ರೂ ನೋಡೋಣ. ಇಟ್ ಈಸ್ ಎಲೆಕ್ಟ್ರಿಕಲ್ ಕನೆಕ್ಟೆಡ್ ಆರ್ ಮ್ಯಾಗ್ನೆಟಿಕಲಿ ಕನೆಕ್ಟೆಡ್? ಇಲ್ಲ, ದಟ್ ಈಸ್ ಮ್ಯಾಗ್ನೆಟಿಕಲಿ ಕನೆಕ್ಟೆಡ್. ಯಾಕೆ ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ಕೋರ್ ಇದೆ, ಕರೆಕ್ಟಾ? ಇಟ್ ಈಸ್ ಐರನ್ ಕೋರ್. ಕೋರ್ ಅಂತ ಏನು, ಇದು ಐರನ್ ಇಂದ ಮಾಡಿರ್ತಾರೆ. ಓಕೆ, ಐರನ್ ಇಂದ ಮಾಡಿರ್ತಾರೆ, ದಟ್ ಈಸ್ ಐರನ್ ಕೋರ್. ಈ ಕೋರ್ ಮೇಲೆ ನಾವು ಒಂದ್ ಕಡೆ ವೈಂಡಿಂಗ್ ನ ಸುತ್ತುತ್ತೀವಿ, ಇನ್ನೊಂದ್ ಕಡೆ ಬೇರೆ ವೈಂಡಿಂಗ್ ಇದೆ. ಈ ವೈಂಡಿಂಗ್ ಎಲೆಕ್ಟ್ರಿಕಲಿ ಕನೆಕ್ಟೆಡ್ ಅಂತ ಯಾವ ತರ ಇರಬೇಕು? ಈ ವೈಂಡಿಂಗ್ ಬಂದು ಈ ಟರ್ಮಿನಲ್ ಬಂದು ಈ ಟರ್ಮಿನಲ್ ಏನಿದೆ ಅಲ್ಲ, ಈ ಟರ್ಮಿನಲ್ ಕನೆಕ್ಟ್ ಆಗ್ಬೇಕು, ಅವಾಗ ನಾವು ಎಲೆಕ್ಟ್ರಿಕಲಿ ಕನೆಕ್ಟೆಡ್ ಅಂತ ಕರಿಬಹುದು. ಬಟ್ ಇಲ್ಲಿ ನೋಡಿ, ಸಪರೇಟ್ ಆಗಿದೆ, ಐಸೋಲೇಟೆಡ್, ಎಲೆಕ್ಟ್ರಿಕಲಿ ಐಸೋಲೇಟೆಡ್. ಎ ಟ್ರಾನ್ಸ್ಫಾರ್ಮರ್ ಈಸ್ ಎಲೆಕ್ಟ್ರಿಕಲಿ ಐಸೋಲೇಟೆಡ್ ಬಟ್ ಮ್ಯಾಗ್ನೆಟಿಕಲಿ ಕಪಲ್ಡ್. ಏನು? ಮ್ಯಾಗ್ನೆಟಿಕಲಿ ಕಪಲ್ಡ್. ನೆನ್ಪಿಟ್ಕೊಳ್ಳಿ, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಿಮಗೆ. ಕಪಲ್ಡ್ ಬಟ್ ಎಲೆಕ್ಟ್ರಿಕಲಿ ಐಸೋಲೇಟೆಡ್. ಎಲೆಕ್ಟ್ರಿಕಲಿ ಐಸೋಲೇಟೆಡ್ ಅಂತ ಕರಿತೀವಿ, ಐಸೋಲೇಟೆಡ್. ಓಕೆ, ಅಂದ್ರೆ ಏನ್ ಮೀನಿಂಗ್? ಎಲೆಕ್ಟ್ರಿಕಲಿ ಕನೆಕ್ಟ್ ಆಗಿರಲ್ಲ. ಓಕೆ, ಇಟ್ ಈಸ್ ಕನೆಕ್ಟೆಡ್ ಮ್ಯಾಗ್ನೆಟಿಕಲಿ. ಓಕೆ, ಕಪಲ್ಡ್ ಅಂತ ಕರಿಬೇಕು, ಮ್ಯಾಗ್ನೆಟಿಕಲಿ ಕನೆಕ್ಟೆಡ್ ಅಂತ ಕರೆಯಕ್ ಬರಲ್ಲ, ಇಟ್ ಈಸ್ ಕಪಲ್ಡ್. ಓಕೆ, ನೆಕ್ಸ್ಟ್. ಈಗ ಟೈಪ್ಸ್ ಆಫ್ ಕೋರ್ ಅಲ್ಲಿ ಬಂದ್ರೆ, ನಮಗೊಂದು ಕೋರ್, ನಾರ್ಮಲ್ ಕೋರ್ ಟೈಪ್ ಬರುತ್ತೆ, ಕೋರ್ ಟೈಪ್ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಇನ್ನೊಂದು ಶೆಲ್ ಟೈಪ್, ಇನ್ನೊಂದು ಬೆರಿ ಟೈಪ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಫಿಗರ್ ಹಾಕಿದೆ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಲ್ಲ ಅಂತ. ಕೋರ್ ಟೈಪ್ ಅಂತಂದ್ರೆ ಈ ತರ ಒಂದು ಕೋರ್ ಇರುತ್ತೆ, ವೈಂಡಿಂಗ್ಸ್ ನ ಆಚೆ ಈಚೆ ಸುತ್ತಿರ್ತೀವಿ. ಓಕೆ, ಇದು ಪ್ರೈಮರಿ ವೈಂಡಿಂಗ್ ಆಗಿರುತ್ತೆ, ಇದು ಸೆಕೆಂಡರಿ ವೈಂಡಿಂಗ್. ಶೆಲ್ ಟೈಪ್ ಅಂತಂದ್ರೆ ನೋಡಿ, ನಮಗೆ ಈ ಕಡೆನೂ ವೈಂಡಿಂಗ್ ಸುತ್ತಬಹುದು, ಅಥವಾ ಈ ಸೆಂಟ್ರಲ್ಲಿ ಸಹ ನಾವು ವೈಂಡಿಂಗ್ ಸುತ್ತಬಹುದು. ಓಕೆ, ಇದು ನಮಗೆ ಶೆಲ್ ಟೈಪ್ ಅಂತ ಕರಿತೀವಿ. ಶೆಲ್ ಟೈಪ್ ಅಲ್ಲಿ ನಮಗೆ ಎರಡು ಮ್ಯಾಗ್ನೆಟಿಕ್ ಪಾತ್ ಬರುತ್ತೆ. ಯಾಕಂದ್ರೆ ನೋಡಿ, ಇದು ಒಂದು ಮ್ಯಾಗ್ನೆಟಿಕ್ ಪಾತ್ ಆಗುತ್ತೆ, ಇದು ಒಂದು ಮ್ಯಾಗ್ನೆಟಿಕ್ ಪಾತ್ ಆಗುತ್ತೆ. ಇದರಲ್ಲಿ ನೋಡಿ, ಬರೀ ನಮಗೆ ಮ್ಯಾಗ್ನೆಟಿಕ್ ಪಾತ್ ಒಂದೇ ಇದೆ. ಓಕೆ, ಮ್ಯಾಗ್ನೆಟಿಕ್ ಪಾತ್ ಅಂದ್ರೆ ಯಾಕೆ ಅಂತಂದ್ರೆ ನಮಗೆ ಮ್ಯಾಗ್ನೆಟಿಕಲಿ ಕಪಲ್ಡ್ ಅಲ್ಲ, ಸೊ ನಾವು ಮ್ಯಾಗ್ನೆಟಿಕ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ಬೇಕಾಗುತ್ತೆ ಟ್ರಾನ್ಸ್ಫಾರ್ಮರ್ ಅಲ್ಲಿ. ಓಕೆ, ಸೊ ಇದು ಮ್ಯಾಗ್ನೆಟಿಕಲ್ ಪಾತ್ ನಿಮಗೆ ಸಿಂಗಲ್ ಪಾತ್ ಅಷ್ಟೇ ಇರುತ್ತೆ ಕೋರ್ ಟೈಪ್ ಅಲ್ಲಿ. ಶೆಲ್ ಟೈಪ್ ಅಲ್ಲಿ ಟೂ ಪಾತ್ಸ್ ಇರುತ್ತೆ. ಬೆರಿ ಟೈಪ್ ಅಲ್ಲಿ ನೋಡಿ, ನಮಗೆ ಪಾತ್ ಫುಲ್ ಪಾತ್ಸ್. ಓಕೆ, ಫುಲ್ ಪಾತ್ಸ್, ಇದೆಲ್ಲದ್ರ ಮೇಲೂ ನಾವು ವೈಂಡಿಂಗ್ ನ ಸುತ್ತಬಹುದು. ಓಕೆ, ಹಾಗಾಗಿ ಇದನ್ನ ಮೆನಿ ಪಾತ್ಸ್ ಅಂತ ಕರಿತೀವಿ. ಪಾತ್ ಅಂತಂದ್ರೆ ಏನು ಡಿಫರೆನ್ಸ್? ಒಂದೇ ಪಾತ್ ಅಂತಂದ್ರೆ, ಈ ಪಾತ್ಸ್ ಅಂತಂದ್ರೆ ನಥಿಂಗ್ ಬಟ್ ಎ ಪ್ಯಾರಲಲ್ ಪಾತ್ಸ್. ಓಕೆ, ನಿಮಗೆ ನಾನು ಬೇಸಿಕ್ಸ್ ಆಫ್ ಎಲೆಕ್ಟ್ರಿಸಿಟಿ ಹೇಳ್ಬೇಕಾದಾಗ ನಿಮಗೆ ಬರುತ್ತಿದ್ದು, ಒಂದು ಸೀರೀಸ್ ಅಂದ್ರೆ ಏನು, ಒಂದು ಪ್ಯಾರಲಲ್ ಅಂದ್ರೆ ಏನು ಅಂತ. ಓಕೆ, ಸೀರೀಸ್ ಅಲ್ಲಿ ನಮಗೆ ಏನಿರುತ್ತೆ? ಕರೆಂಟ್ ಸೇಮ್ ಇರುತ್ತೆ, ಕರೆಂಟ್ ಈಸ್ ಸೇಮ್. ವೋಲ್ಟೇಜ್ ಅಲ್ಲಿ, ಆ ಪ್ಯಾರಲಲ್ ಅಲ್ಲಿ ವೋಲ್ಟೇಜ್ ಈಸ್ ಸೇಮ್. ಓಕೆ, ಇದು ಸೀರೀಸ್ ಅಲ್ಲಿ ವೋಲ್ಟೇಜ್ ಈಸ್ ಡಿಫರೆಂಟ್, ಪ್ಯಾರಲಲ್ ಅಲ್ಲಿ ಕರೆಂಟ್ ಈಸ್ ಡಿಫರೆಂಟ್. ಅಂದ್ರೆ ಡಿಫರೆಂಟ್ ಅಂದ್ರೆ ಏನ್ ಮೀನಿಂಗು? ಡಿಫರೆಂಟ್ ಅಂತಂದ್ರೆ ನಥಿಂಗ್ ಬಟ್, ಪ್ಯಾರಲಲ್ ಅಲ್ಲಿ ಕರೆಂಟ್ ಈಸ್ ಡಿಫರೆಂಟ್ ಅಂತಂದ್ರೆ, ಪ್ಯಾರಲಲ್ ಅಲ್ಲಿ ಕರೆಂಟ್ ಇನ್ಕ್ರೀಸ್ ಮಾಡಬಹುದು. ನಂಬರ್ ಆಫ್ ಪಾತ್ಸ್ ಜಾಸ್ತಿ ಇದ್ರೆ, ಅಂದ್ರೆ ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ ಜಾಸ್ತಿ ಇದ್ರೆ, ಇದೆಲ್ಲದನ್ನು ಆಡ್ ಮಾಡಿದೆ ನಾನು ಔಟ್ಪುಟ್ ಅಲ್ಲಿ ಬರೋ ಪಾತ್ ಈ ಮೂರ್ದು ಎಡಿಷನ್ ಮಾಡ್ಬೋದು. I1 I2 I3 ಅಂತ ತಗೊಂಡ್ರೆ, ಇಟ್ ವಿಲ್ ಬಿ ಹಿಯರ್, ಇಟ್ ವಿಲ್ ಬಿ I1 + I2 + I3. ಅಂದ್ರೆ ಅಷ್ಟು ಕರೆಂಟ್ ಬರುತ್ತೆ, ಜಾಸ್ತಿ ಕರೆಂಟ್ ಮಾಡ್ಬೋದು. ಅಂದ್ರೆ ಜಾಸ್ತಿ ಕರೆಂಟ್ ನಮ್ಗೆ ಯಾಕೆ ಬೇಕಾಗುತ್ತೆ? ಜಾಸ್ತಿ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಮಾಡಕ್ಕೆ. ನಮಗೆ ಟ್ರಾನ್ಸ್ಫಾರ್ಮರ್ ವರ್ಕ್ ಆಗ್ತಿರೋದೇ ಮ್ಯಾಗ್ನೆಟಿಕ್ ಫೀಲ್ಡ್ ಮೇಲೆ, ಕರೆಕ್ಟಾ? ಎಲೆಕ್ಟ್ರಿಕಲ್ ಫೀಲ್ಡ್ ಮೇಲೆ ಅಲ್ಲ, ಮ್ಯಾಗ್ನೆಟಿಕ್ ಫೀಲ್ಡ್ ಮೇಲೆ ಕೆಲಸ ಮಾಡ್ಬೇಕಾಯ್ದಾಗ ನಮಗೆ ಪಾತ್ಸ್ ನಾವು ಜಾಸ್ತಿ ಕ್ರಿಯೇಟ್ ಮಾಡಬೇಕು. ಸೊ ಪಾತ್ಸ್ ಜಾಸ್ತಿ ಇದ್ದಷ್ಟು ನಮಗೆ ಕರೆಂಟ್ ಜಾಸ್ತಿ ಇರುತ್ತೆ. ಪಾತ್ಸ್ ಜಾಸ್ತಿ ಏನಿರುತ್ತೆ? ಕರೆಂಟ್ ಜಾಸ್ತಿ ಇರುತ್ತೆ, ಅಂಡ್ ವೋಲ್ಟೇಜ್ ಕಡಿಮೆ ಇರುತ್ತೆ. ಇದು ಒಂದು ಡಿಮೆರಿಟ್. ವೋಲ್ಟೇಜ್ ಕಡಿಮೆ ಇರುತ್ತೆ, ಕರೆಂಟ್ ಜಾಸ್ತಿ. ಈ ತರ ಅಪ್ಲಿಕೇಶನ್ಸ್ ನಮ್ಗೆ ಎಲ್ಲಿ ಬೇಕು ಅಲ್ಲಿ ನಾವು ಶೆಲ್ ಟೈಪ್ ನ ಯೂಸ್ ಮಾಡ್ತೀವಿ. ಬೇರೆ ಕೋರ್ ಟೈಪ್ ಅಂತಂದ್ರೆ ಬರೀ ಒಂದೇ ಪಾತ್ ಅಂತಂದ್ರೆ ಏನ್ ಮೀನಿಂಗು? ಲೋ ಕರೆಂಟ್ ಹೈ ವೋಲ್ಟೇಜ್. ಈ ತರ ಅಪ್ಲಿಕೇಶನ್ಸ್ ಎಲ್ಲಿ ಯೂಸ್ ಮಾಡ್ಬೇಕಾಗುತ್ತೆ? ವೆರಿ ಲೋ ಪವರ್ ಹತ್ರ, ಲೋ ಪವರ್ಸ್, ನಮಗೆ ತುಂಬಾ ಕಡಿಮೆ ಪವರ್ ಕನ್ಸಂಪ್ಷನ್ ಎಲ್ಲಿರುತ್ತಲ್ಲ ಅಲ್ಲಿ ನಾವು ಕೋರ್ ಟೈಪ್ ಯೂಸ್ ಮಾಡ್ತೀವಿ. ವೇರ್ ಆಸ್ ಶೆಲ್ ಟೈಪ್ ಎಲ್ಲಿ ಯೂಸ್ ಮಾಡ್ತೀವಿ? ಹೈ ಪವರ್ ರೇಟಿಂಗ್ ಎಲ್ಲಿ ಬೇಕು ಅಲ್ಲಿ ಯೂಸ್ ಮಾಡ್ತೀವಿ. ಅಂಡ್ ಬೆರಿ ಟೈಪ್ ವೈಂಡಿಂಗ್ ಎಲ್ಲಿ ಯೂಸ್ ಮಾಡ್ತೀವಿ? ವಿ ಯೂಸ್ ಇಟ್ ಅಟ್ ಲೋ ವೋಲ್ಟೇಜ್ ಬಟ್ ವೆರಿ ಹೈ ಕರೆಂಟ್. ಯಾಕಂದ್ರೆ ತುಂಬಾ ಪ್ಯಾರಲಲ್ ಪಾತ್ಸ್ ಇದೆ, ವೆರಿ ಹೈ ಕರೆಂಟ್ ಯೂಸ್ ಮಾಡ್ತೀವಿ. ಇದನ್ನ ಲಾರ್ಜ್ ಪವರ್ ಕನ್ಸ್ಯೂಮಿಂಗ್ ಡಿವೈಸಸ್ ಅಂತ ಕರಿತೀವಿ. ಎಲ್ಲಿ ನಮಗೆ ತುಂಬಾ ಜಾಸ್ತಿ ಪವರ್ ಕನ್ಸ್ಯೂಮ್ ಮಾಡ್ತಾರೆ ಒಂದೇ ಸ್ಪಾಟ್ ಹತ್ರ, ಅದು ಒಂದೇ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡಿ, ಆ ತರ ಏರಿಯಾಸ್ ಅಲ್ಲಿ ಬೆರಿ ಟೈಪ್ ಆಫ್ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡ್ತೀವಿ. ಸೊ ಇಷ್ಟು ಸಾಕ್ ಗಾಯ್ಸ್ ಇವತ್ತು. ಓಕೆ.
I hope we have covered too many topics. Okay, ನಿಮ್ಗೆ ಏನಾದರೂ ಡೌಟ್ಸ್ ಇದೆನಾ ಕೇಳಿ, ವಿಲ್ ಡಿಸ್ಕಸ್. ಐ ವಿಲ್ ಜಸ್ಟ್ ಸ್ಟಾಪ್ ದಿಸ್ ರೆಕಾರ್ಡಿಂಗ್.